ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ಎನ್ನ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಒಬ್ಬರೇ ಕುತ್ಕೊಳಕ್ಕಾಗತ್ತಾ? ಅಪ್ಪಾಜಿ ನೀವ ಹೊಡ್ಕೊಂಡು ಹೋಗ್ಬಿಟ್ರಿ. ಒಂದ್ಸರಿ ಯಾವಾಗ್ಲೂ ಮಹಾಮನೆ ಇದು ಬ್ರೇಕ್ ಅಲ್ಲ ಮತ್ತೆ ಹೊಡ್ಕೊಂಡು ಹೋಗಿದಾರ. ನಾವ್ ಮೊದ್ಲು ಟ್ರ್ಯಾಕ್ಟರ್ ಪೂಜೆ ಕರ್ಕೊಂಡು ಹೋಗ್ತಿರಲ್ಲ, ಸ್ಟಾರ್ಟ್ ಮಾಡಿಸ್ತಿದ್ರಿ ಕೀ ಹಾಕ್ಬಿಟ್ಟು ಓಂ ಶ್ರೀ ಬಸವಲಿಂಗ ಅದಷ್ಟ ಕೀ ಕೊಡ್ರಿ ಸ್ಟಾರ್ಟ್ ಮಾಡೋದು. ಅಣ್ಣನ ಕಡೆ ಐತೆ ಎಲ್ಲಿ ಲಾಕ್ ಇರ್ಬೇಕಲ್ಲ? ಅಲ್ಲ ಆನ್ ಮಾಡಿ, ಅಲ್ಲ ಕೀ ಆನ್ ಮಾಡಿ ಮೊದ್ಲು ಇದು ಲಾಕ್ ಇರ್ಲ್ರಿ, ಸುಮ್ಮನೆ ನ್ಯೂಟ್ರಲ್ ಮಾಡಿ ಸ್ಟಾರ್ಟ್ ಮಾಡಿ. ಅಲ್ಲ ಇದನ್ನ ಒತ್ತಬೇಕಾ? ಒತ್ತಿಡ್ದು ಆನ್ ಮಾಡ್ಬೇಕಲ್ಲ? ಅಲ್ಲ ಆನ್ ಮಾಡ್ಬೇಕಾದ್ರೆ ಲೋಟಲ್ ಆತಂದ್ರೆ ಅದೇ ಹತ್ತಿದೀನಿ. ಇನ್ನೂ ಸ್ವಲ್ಪ ಜೋರ ಐತೆ, ಈಗ ಆನ್ ಮಾಡ್ಬೋದಾ? ಅಲ್ಲ ಕೀ ತೆಗಿಯೋದನ? ನ್ಯೂಟ್ರಲ್ ನೋಡ್ರಿ. ಅಲ್ಲ ಇದು ಆನ್ ಇದು ಒತ್ತಲಾರ್ದೇನೆ ಕೀ ಹಾಕಲ್ಲ ಏನಾಗುತ್ತೆ? ಚಲೋ ಆಗುತ್ತೆ. ಲೋಟಲ್ ಆಗೋದೇ ಚಲೋ ಆಗೋದಿಲ್ಲ ಗಾಡಿ, ಲೋಟಲ್ ಆಗೋದೇ ಚಲೋ ಆಗೋದಿಲ್ರಿ ಗಾಡಿ. ಅಲ್ಲ ಇದನ್ನ ಒತ್ತೆ ಚಾಲು ಮಾಡ್ಬೇಕಲ್ಲ? ನ್ಯೂಟ್ರಲ್ ಮಾಡ್ರಿ. ಈ ಕಡೆ ಕಾಲಲ್ಲಿ ಎಡಗಡೆ ತಾನೆ ಆಗಲ್ಲ, ಈ ಕಡೆ ನ್ಯೂಟ್ರಲ್ ಮಾಡ್ರಿ. ನ್ಯೂಟ್ರಲ್ ಮಾಡ್ರಿ. ಲಾಕ್ರಿ ಅದು ಲಾಕ್ ಮಾಡೋದು ಅಷ್ಟೇ. ಈಗ ಹೋಗಂದ್ ನಡ್ರಿ, ಕವಿ ಶೆಟ್ಟಿ ಸರ್ ಬಂದ್ರ ಚಾಲು ಮಾಡ್ಲೇಬೇಕು ಅಂತ ಏನಿಲ್ಲ, ನಡಿ ನೀವು ಬರ್ರಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ.
ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಕರಣಂಗಳಿಗೆ ಮನವೇ ಬೀಜ ಕರಣಗಳಿಗೆ ಮನವೇ ಬೀಜ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಎನ್ನಗುಳ್ಳ ಬಂದು ಮನ ಆವರಣ ನಿಮ್ಮಲ್ಲಿ ಎನ್ನಗುಳ್ಳ ಬಂದು ಮನ ಆವರಣ ನಿಮ್ಮಲ್ಲಿ ಎನ್ನಗುಳ್ಳ ಬಂದು ಮನ ಆವರಣ ನಿಮ್ಮಲ್ಲಿ ಒಡವೆಲ್ಲ ಬಳಿಕ ಭವಯನ ಗುಂಡೆ ಒಡವೆಲ್ಲ ಬಳಿಕ ಭವಯನ ಗುಂಡೆ ಚೆನ್ನ ಮಲ್ಲಿಕಾರ್ಜುನ ದೇವ ದೇವ ಚೆನ್ನ ಮಲ್ಲಿಕಾರ್ಜುನ ದೇವ ದೇವ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಎನ್ನಗುಳ್ಳ ಬಂದು ಮನ ಎನ್ನಗುಳ್ಳ ಬಂದು ಮನ ಎನ್ನಗುಳ್ಳ ಬಂದು ಮನ ಆವರಣ ನಿಮ್ಮಲ್ಲಿ ಎನ್ನಗುಳ್ಳ ಬಂದು ಮನ ಆವರಣ ನಿಮ್ಮಲ್ಲಿ ಒಡವೆಲ್ಲ ಬಳಿಕ ಭವಯನ ಗುಂಡೆ ಒಡವೆಲ್ಲ ಬಳಿಕ ಭವಯನ ಗುಂಡೆ ಚೆನ್ನ ಮಲ್ಲಿಕಾರ್ಜುನ ದೇವ ದೇವ ಚೆನ್ನ ಮಲ್ಲಿಕಾರ್ಜುನ ದೇವ ದೇವ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಕರಣಂಗಳಿಗೆ ಮನವೇ ಬೀಜ ಕರಣಗಳಿಗೆ ಮನವೇ ಬೀಜ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ಲೋಕದ ಚೇಷ್ಟೆಗೆ ಲೋಕದ ಚೇಷ್ಟೆಗೆ ಹರಿ ಬೀಜವಾದಂತೆ ವಚನದಲ್ಲಿ ಮಾಮೃತ ತುಂಬೆ ವಚನದಲ್ಲಿ ಮಾಮೃತ ತುಂಬೆ ವಚನದಲ್ಲಿ ಮಾಮೃತ ತುಂಬೆ ನಯನದಲ್ಲಿ ಮೂರುತಿ ತುಂಬೆ
ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವರಿಮ್ಮ ಆ ಆ ಕೂಡಲ ಸಂಗಮ ದೇವರಿಮ್ಮ ಕೂಡಲ ಸಂಗ ದೇವರಿಮ್ಮ ಚರಣ ಕಮಲದೊಳು ಆನು ತುಂಬಿ ಚರಣ ಕಮಲದೊಳು ಆನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ ಸ್ವಲ್ಪ ಬರಬೇಕಾಗ್ತದೆ. ಓಂ ಶ್ರೀ ಗುರು ಬಸವಲಿಂಗ ಹಾಗೂ ಹಲವು ಪ್ರಭುದೇವರ ತರುಣೋತ್ಸವ ಕಾರ್ಯಕ್ರಮ ಇನ್ನೇನು ಪ್ರಾರಂಭವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಾನಂದ ಶ್ರೀಗಳು ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದರಂತೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶರಣ ಶ್ರೀ ಮಹಾದೇವಪ್ಪ ಕವಿಶೆಟ್ಟಿ, ಶರಣ ಶ್ರೀ ಶರಣಬಸವ ಜೋಡಿ, ಶರಣ ಶ್ರೀ ಡಾಕ್ಟರ್ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡತಕ್ಕಂಥ ಡಾಕ್ಟರ್ ಡಿ.ಎ. ಬಾಗಲಕೋಟ್ ಅವರು ಸಹಿತ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಶರಣ ಶ್ರೀ ವೀರನಾರಾಯಣ ಕುಲಕರ್ಣಿ ಧಾರವಾಡ ಮತ್ತು ಶರಣೆ ಶ್ರೀಮತಿ ಪೂರ್ಣಿಮಾ ವೀರನಾರಾಯಣ ಕುಲಕರ್ಣಿ ಅವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದರಂತೆ ಇವತ್ತಿನ ಸಂಗೀತ, ವಿಶೇಷ ಸಂಗೀತ, ಅದು ವಚನ ಸಂಗೀತವನ್ನ ನಡೆಸಿಕೊಡ್ತಕ್ಕಂಥ ಕಲಾವಿದರಾಗಿರ್ತಕ್ಕಂಥ ಶರಣ ಶ್ರೀ ಮಡಿವಾಳಯ್ಯ ಹಿರೇಮಠ್ ಮತ್ತು ಶರಣ ಶ್ರೀ ರಾಹುಲ್ ಪಾಟೀಲ್ ಇವರು ಈಗಾಗಲೇ ವೇದಿಕೆಯಲ್ಲಿ ಇದ್ದಾರೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರು ಅಂತ ಶರಣ ಶ್ರೀ ಚಂದ್ರಬಸಪ್ಪ ಸೊಬರ ಧಾರವಾಡ ಇವರು ವೇದಿಕೆ ಮೇಲೆ ಬರಬೇಕು. ಶರಣ ಶ್ರೀ ರಾಜೇಂದ್ರ ಅಂಕಲಿ ಧಾರವಾಡ ಇವರು ವೇದಿಕೆ ಮೇಲೆ ಬರಬೇಕು. ಶರಣೆ ಶ್ರೀಮತಿ ಸುಮಂಗಲಾ ದೇಸಾಯಿ ವಿದ್ಯಾಗಿರಿ ಬಾಗಲಕೋಟ್ ಇವರು ವೇದಿಕೆ ಮೇಲೆ ಬರಬೇಕು. ಅದರಂತೆ ಶರಣ ಶ್ರೀ ನಿಜಲಿಂಗಪ್ಪ ಯಲಿವಾಳ ಹುಬ್ಬಳ್ಳಿ ಇವರು ವೇದಿಕೆ ಮೇಲೆ ಬರಬೇಕು. ಅದರಂತೆ ಶರಣೆ ಆಶ್ರಿತಾ ಬಿಳಿಯಂಗಡಿ ಹುಬ್ಬಳ್ಳಿ ಇವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂತ, ಅದೇ ರೀತಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪರಮ ಭಕ್ತರಾಗಿರ್ತಕ್ಕಂಥ ಮಾರುತಣ್ಣ ಹಿಂಡಶ್ಗೇರಿ ಅವರು ಸಹಿತ ನೆಕ್ಸ್ಟ್ ಮುಂದಕ್ಕೆ ಹೋಗಿ ಆತ್ಮೀಯ ಪರಮ ಪೂಜ್ಯರ ಪದಾರವಿಂದರಲ್ಲಿ ಪ್ರಮುಟ್ಟು ಎಲ್ಲ ಮುಖ್ಯ ಅತಿಥಿಗಳಲ್ಲಿ, ಉಪನ್ಯಾಸಕರಲ್ಲಿ, ಸನ್ಮಾನಿತರಲ್ಲಿ, ವಿಶೇಷ ಆಹ್ವಾನಿತರಲ್ಲಿ ಮತ್ತು ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನ ನಮ್ಮ
ಧನ್ಯವಾದಗಳು ಸಂಗೀತ ಕಲಾವಿದರಿಗೆ. ಆತ್ಮೀಯ ಶರಣ ಬಂಧುಗಳೇ, ಪರಮ ಪೂಜ್ಯ ಶ್ರೀಗಳ ಚರಣಗಳಿಗೆ ವಂದಿಸುತ್ತಾ, ಇತರ ಗಣ್ಯರಿಗೆ ವಂದಿಸುತ್ತಾ, ಆತ್ಮೀಯ ಬಂಧುಗಳೇ, ಈ ಜಗತ್ತಿನ ಈ ವಿಶ್ವದ ಆತ್ಮ ಭಾರತ. ಇಂಥ ಭಾರತದ ಆತ್ಮ ಆಧ್ಯಾತ್ಮ, ಈ ಆಧ್ಯಾತ್ಮದ ಆತ್ಮ ಸಂಸ್ಕೃತಿ, ಈ ಸಂಸ್ಕೃತಿಯ ಆತ್ಮ ಸಂಸ್ಕಾರ. ಅಂಥ ಸಂಸ್ಕಾರವನ್ನು, ಅಂಥ ಉನ್ನತ ಸಂಸ್ಕಾರವನ್ನು ಹೊಂದಿದ ತಾವೆಲ್ಲ ಈ ಸಭೆಗೆ ಬಂದಿದ್ದೀರಿ. ಅವರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಆತ್ಮೀಯ ಬಂಧುಗಳೇ, ಒಂದು ಊರು ದೊಡ್ಡದಾಗಲು ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿರ್ಬೇಕಂತ ಏನಿಲ್ಲ. ಒಂದು ಊರು ದೊಡ್ಡದಾಗಲು ಅಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೇಕಂತ ಏನಿಲ್ಲ. ದೊಡ್ಡದಾದ ರಸ್ತೆಗಳಿರ್ಬೇಕಂತ ಏನಿಲ್ಲ. ಒಂದು ಊರು ಸುಂದರವಾಗಲು ಅಲ್ಲಿ ಬೃಂದಾವನ, ಅಲ್ಲಿ ಬಂಗಾರದ ಅರಮನೆಗಳಿರ್ಬೇಕಂತ ಏನಿಲ್ಲ. ಒಂದು ಊರು ಪ್ರಸಿದ್ಧವಾಗಲು ಅಲ್ಲಿ ತಾಜ್ ಮಹಲ್ ಇರಬೇಕು, ಅಲ್ಲಿ ಗೋಲ್ ಗುಂಬಜ್ ಇರಬೇಕು ಅಂತ ಏನಿಲ್ಲ. ಒಬ್ಬ ನಮ್ಮ ಬಸವಾನಂದರಂಥ ಮಹಾಸ್ವಾಮಿಗಳು ಅಲ್ಲಿ ಇದ್ದರೆ ಆ ಊರು ತಾನಾಗಿ ಪ್ರಸಿದ್ಧವಾಗುತ್ತದೆ, ದೊಡ್ಡದಾಗುತ್ತದೆ, ಸುಂದರವಾಗುತ್ತದೆ ಅಂತ ಹೇಳ್ತಾ, ಆತ್ಮೀಯ ಬಂಧುಗಳೇ, ಇದೀಗ ಹೇಳಿದರು ಪೂಜ್ಯರು, ನೀವೇನನ್ನೂ ಮಾತನಾಡಬೇಡ್ರಿ, ನಿಮ್ಮ ಜೀವನದ ಅನುಭವಗಳ ಬಗ್ಗೆ ಮಾತಾಡ್ರಿ ಅಂತ ಹೇಳಿದರು. ಅದನ್ನು ಮಾತಾಡಬೇಕಾದ್ರೆ ನನಗೆ 4 ಪೀರಿಯಡ್ ಬೇಕು. ನಾನೊಬ್ಬ ಶಿಕ್ಷಕ, 4 ಪೀರಿಯಡ್ ಬೇಕು. ಆದರೆ ಅದನ್ನು 10 ನಿಮಿಷಗಳಲ್ಲಿಯೇ ಮುಗಿಸ್ತೀನಿ. ನಾನೊಬ್ಬ ಚಿತ್ರಕಲಾ ಶಿಕ್ಷಕನಾಗಿ ಅತ್ಯಂತ
ಆಸಕ್ತಿಯಿಂದ ಇಡೀ ಜೀವನ ಪರ್ಯಂತ ಭಾರತವನ್ನು ಸುತ್ತುವ ಒಂದು ಅಭಿಲಾಷೆಯನ್ನೇ ನಾನು ಮಾಡಿದ್ದೇನೆ. ಭಗವಂತನ ಅನುಗ್ರಹದಿಂದ, ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಪ್ರವಾಸ ಈವರೆಗೆ 5 ಲಕ್ಷ ಕಿಲೋಮೀಟರ್ವರೆಗೆ ತಲುಪಿದೆ. ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಎಲ್ಲ ದೇವಸ್ಥಾನಗಳನ್ನು, ಎಲ್ಲ ಐತಿಹಾಸಿಕ ಸ್ಥಳಗಳನ್ನು, ಎಲ್ಲ ಪರಂಪರೆಯುಳ್ಳಂಥ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ನಾನು ಭೇಟಿ ಕೊಟ್ಟು ಅವುಗಳನ್ನು ಚಿತ್ರರೂಪದಲ್ಲಿ ಹಿಡಿದಿದ್ದೇನೆ. ಅಷ್ಟೇ ಅಲ್ಲ, ಆ ಚಿತ್ರಗಳನ್ನು ನಮ್ಮ ಜನಕ್ಕೆ ತೋರಿಸಬೇಕು, ನಮ್ಮ ಸಮಾಜಕ್ಕೆ ತೋರಿಸಬೇಕು. ನಮ್ಮ ದೇಶ ಎಂಥ ಅದ್ಭುತವಾಗಿದೆ, ನಮ್ಮ ದೇಶ ಎಂಥ ಸುವರ್ಣಭರಿತವಾಗಿದೆ, ನಮ್ಮ ದೇಶ ಎಂಥ ಸುಂದರವಾಗಿದೆ ಅಂತ ತೋರಿಸ್ಬೇಕಂತ ಆ ಎಲ್ಲ ಚಿತ್ರಗಳನ್ನು ಕಲ್ಕತ್ತಾ, ದೆಹಲಿ, ಉದಯಪುರ್, ಮುಂಬೈ, ಅಹಮದಾಬಾದ್, ಸೋಲಾಪುರ್, ಆಮೇಲೆ ಬೆಂಗಳೂರು, ಆಮೇಲೆ ಧಾರವಾಡ ಎಲ್ಲ ಕಡೆ ಪ್ರದರ್ಶನ ಮಾಡಿದ್ದೇನೆ. ಅಂದರೆ ಒಂದು ಕಳಕಳಿ, ಒಂದು ಅಂತಃಕರಣ. ಆ ಚಿತ್ರಗಳೆಲ್ಲ ನೋಡಲಿ, ನಲಿ. ಯಾಕಂದರೆ ಒಂದು ಮಾತು ನೆನಪಿಡಿ, ನಮ್ಮ ಈ ದೇಶ ಇದೆಯಲ್ಲ, ದೇಶ ಧರ್ಮದ ಮೇಲೆ ನಿಂತಿದೆ. ದೇಶ ಧರ್ಮದ ಮೇಲೆ ನಿಂತಿದೆ. ಧರ್ಮ ಸಂಸ್ಕೃತಿಯ ಮೇಲೆ ನಿಂತಿದೆ. ಧರ್ಮ ಸಂಸ್ಕೃತಿಯ ಮೇಲೆ ನಿಂತಿದೆ. ಸಂಸ್ಕೃತಿ ನಮ್ಮ ಲಲಿತ ಕಲೆಗಳ ಮೇಲೆ ನಿಂತಿದೆ. ಲಲಿತ ಕಲೆಗಳೆಂದರೆ ಸಂಗೀತ, ಸಾಹಿತ್ಯ, ನೃತ್ಯ, ಶಿಲ್ಪಕಲೆ, ಚಿತ್ರಕಲೆ, ನಾಟಕ, ಅಭಿನಯ, ಇವೆಲ್ಲ ಲಲಿತ ಕಲೆಗಳು. ಎಲ್ಲಿ ಈ ಲಲಿತ ಕಲೆಗಳು ಜಾಗೃತವಾಗಿವೆಯೋ ಆ ದೇಶ ಸಂಪದ್ಭರಿತವಾಗಿರುತ್ತದೆ, ಆ ದೇಶ ಸುಸಂಸ್ಕೃತವಾಗಿರುತ್ತದೆ, ಅಲ್ಲಿ ನಾಗರಿಕರು ಅತ್ಯಂತ ವಿನಯಶೀಲರಾಗಿರ್ತಾರೆ ಅಂತ ಹೇಳ್ತಾ, ಇಂಥ ಲಲಿತ ಕಲೆಗಳನ್ನು ಪ್ರೋತ್ಸಾಹಿಸಲು ಪೂಜ್ಯರು ನನ್ನ 2-3 ಪ್ರದರ್ಶನಗಳನ್ನು ಈ ಮಹಾಮನೆಯಲ್ಲೇ ಇಟ್ಟಿದ್ದರು. ಹಿಮಾಲಯ ದರ್ಶನ, ಹಿಮಾಲಯದಲ್ಲಿ ಸಂಚರಿಸಿ ಕೇದಾರ್ನಾಥ್, ಚಾರಧಾಮಗಳನ್ನು, ಕುಲು ಮನಾಲಿ, ಆಮೇಲೆ ಕಾಠ್ಮಾಂಡು ಎಲ್ಲವನ್ನು ಅಡ್ಡಾಡ್ತಾ ನಾನು ಚಿತ್ರ ತೆಗೆದ ನಂತರ ಪ್ರದರ್ಶನ ಹಿಮಾಲಯ ದರ್ಶನವನ್ನು ಇಲ್ಲಿ ಮಾಡಿದ್ದೆ. ಅದಕ್ಕಿಂತಲೂ ಮುಂಚೆ ಭಾರತ ದರ್ಶನ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಸಂಚರಿಸಿ ಎಲ್ಲ ದೇವಸ್ಥಾನಗಳನ್ನು ಚಿತ್ರಿಸಿದ್ದೆ, ಅವುಗಳ ಪ್ರದರ್ಶನ ಮಾಡಿದ್ದೇನೆ. ಅದು ಕಂಚಿ ಕಾಮಾಕ್ಷಿಯೇ ಇರಲಿ, ಅದು ಮಧುರೈ ಮೀನಾಕ್ಷಿಯೇ ಇರಲಿ, ಅಂಕೆ ವಿರೂಪಾಕ್ಷಿಯೇ ಇರಲಿ, ಇಂಥ ಎಲ್ಲ ದೇವಸ್ಥಾನಗಳನ್ನು, ಅಲ್ಲಿರ್ತಕ್ಕಂಥ ಶಿಲ್ಪಗಳನ್ನು, ಭಿನ್ನ ಭಿನ್ನ ಶಿಲ್ಪಗಳನ್ನು ಚಿತ್ರಿಸಿ ನಾನು ಇಲ್ಲಿ ಪ್ರದರ್ಶನ ಮಾಡಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ, ಒಬ್ಬ ಕಲಾವಿದನಿಗೆ ಸಮಾಜದಿಂದಲೇ ಪ್ರೋತ್ಸಾಹ ಸಿಗಬೇಕು. ಒಬ್ಬ ಕಲಾವಿದ ಸಮಾಜದ ದೊಡ್ಡ ಆಸ್ತಿ. ಆತನನ್ನು ಸಂರಕ್ಷಿಸುವುದು, ಆತನನ್ನು ಕಾಪಾಡುವುದು, ಆತನನ್ನು ಪ್ರೋತ್ಸಾಹಿಸುವುದು ಸಮಾಜದ ಧರ್ಮವಾಗಿದೆ. ಅಂತೆಯೇ ಎಲ್ಲ ಲಲಿತ ಕಲೆಗಳು ಉನ್ನತ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಜಾಗೃತವಾಗಿ ಇಂದಿಗೂ ಅವೆ ಅಂತ ನಾನು ಹೇಳ್ತಾ, ನಾನೊಬ್ಬ ಚಿತ್ರಕಲಾವಿದ. ಆ ಚಿತ್ರಗಳನ್ನು ಕೆಲವೊಂದು ತಂದಿದ್ದೀನಿ, ಸಾವಿರಾರು ಚಿತ್ರಗಳನ್ನು ಬಿಡಿಸಿದ್ದೀನಿ. ಅದರಲ್ಲಿ 3 ವಿಧಗಳು. ಚಿತ್ರಕಲೆಯಲ್ಲಿ ಜಲವರ್ಣ, ದಟ್ ಈಸ್ ವಾಟರ್ ಕಲರ್, ಆಮೇಲೆ ಆಯಿಲ್ ಕಲರ್, ಅದು ತೈಲವರ್ಣ. ಈಗ ನಾನು ತಂದಿದ್ದು ಡ್ರಾಯಿಂಗ್ಸ್ ಆನ್ ಪೇಸ್ಟಲ್ ಕಲರ್ಸ್, ಒಂದು ಸಾಮಾನ್ಯ ಡ್ರಾಯಿಂಗ್. ಆದರೆ ಅದಕ್ಕೂ ಪ್ರಭುತ್ವ ಬೇಕು. ಅದನ್ನು ಹೇಳಬೇಕಾದ್ರೆ, ಅದನ್ನು ತೋರಿಸ್ಬೇಕಾದ್ರೆ, ಅದನ್ನು ರಿಪ್ರೆಸೆಂಟ್ ಮಾಡಬೇಕಾದ್ರೆ ಆ ವಿಷಯದ ಮೇಲೆ ಪ್ರಭುತ್ವ ಇದ್ದರೆ ಮಾತ್ರ ಈ ಚಿತ್ರಗಳು ನಿಮ್ಮ ಮನಸ್ಸಿಗೆ ನಾಡ್ತಾವೆ. ಅಂಥ ವಿಷಯಗಳನ್ನು ನಾನು ಆಯ್ದುಕೊಂಡು ಆ ಚಿತ್ರಗಳನ್ನು ಮಾಡಿದ್ದೇನೆ. ಇದಕ್ಕೂ ಹಿಂದೆ ನಾನು ವಿಶ್ವರೂಪಿ ಗಣಪ ಅಂತ ಚಿತ್ರಗಳನ್ನು ಮಾಡಿದ್ದೆ. 150 ಚಿತ್ರಗಳು. ವಿಶ್ವರೂಪಿ ಗಣೇಶ, ಆತ ಕಾಠ್ಮಾಂಡು, ಆಮೇಲೆ ವಿಯೆಟ್ನಾಂ, ಥೈಲ್ಯಾಂಡ್, ಶ್ರೀಲಂಕಾ ಎಲ್ಲ ದೇಶಗಳಲ್ಲಿ ಈಗಲೂ ಕೂಡ ಗಣಪತಿ ಪೂಜೆ ಮಾಡುತ್ತಿದ್ದಾನೆ. ಅವನ ಆಕಾರ, ಅವನ ಡ್ರೆಸ್ ಎಲ್ಲವನ್ನೂ ಚಿತ್ರಿಸಿದ್ದೆ. ಅವು ಕೂಡ ಅತ್ಯಂತ ವಿಶ್ವರೂಪಿ ಗಣಪನ ಚಿತ್ರಗಳು ಭಾಳ ಸಕ್ಸಸ್ಫುಲ್ ಆದವು. ಈಗ ನಾನು ತಂದಿದ್ದು ಚಿತ್ರಗಳು ಚೆಹರಾ ಅಂದರೆ ಫೀಲಿಂಗ್ಸ್, ಮಾನವನ ಸ್ವಭಾವಗಳು. ಕೆಲವೊಂದು ಚಿತ್ರದಾಗ ತೋರಿಸ್ತೀನಿ ನಾನು, ನೋಡ್ರಿ, ಎಂಜಾಯ್ ಮಾಡಿರಿ. ದ ಫಸ್ಟ್ ಥಿಂಗ್ ಇಸ್ ದ್ಯಾಟ್ ದೀಸ್ ಆರ್ ದ ಡ್ರಾಯಿಂಗ್ಸ್, ನಾಟ್ ಪೇಂಟಿಂಗ್ಸ್. ಇದು ಯಕ್ಷಗಾನದ್ದು, ಎಲ್ಲರಿಗೂ ಸ್ಪಷ್ಟ ಕಾಣಿಸ್ತದಲ್ರಿ? ಯಕ್ಷಗಾನದ ಒಂದು ಮುಖಚೇರ, ಅಂದ್ರೆ ಹೈಲಿ ಡೆಕೋರೇಟೆಡ್, ರಿಚ್ಲಿ ಡೆಕೋರೇಟೆಡ್ ಅತಿಥಿಗಳು ಎಲ್ಲರೂ. ಆಮೇಲೆ ರಾಜಸ್ಥಾನದ ಗೃಹಿಣಿ ಅವ್ರ ಡ್ರೆಸ್ ಕೋಡ್ ನೋಡ್ರಿ. ಆಮೇಲೆ ಅವ್ರ ಮುಖಭಾವ, ಅವರ ಆರ್ನಾಮೆಂಟ್ಸು, ಅವರ ಹೇರ್ ಸ್ಟೈಲು, ಇವೆಲ್ಲವನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಒಂದು ಚಿತ್ರವನ್ನು ತೆಗೆಯುವಾಗ ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡೇ ಅವನ್ನ ಚಿತ್ರಿಸಬೇಕಾಗ್ತೈತಿ. ಇಷ್ಟೆಲ್ಲ ಅಧ್ಯಯನ ಮಾಡಬೇಕು. ರಾಜಸ್ಥಾನದ ಒಬ್ಬ ಗೃಹಿಣಿ. ಆಮೇಲೆ ಇವರು ನಮ್ಮ ಗಣಿತ ಮೇಡಮ್ ರೀ, ಎಷ್ಟು ಗಂಭೀರವಾಗಿದ್ದಾರೆ. ಒಟ್ಟು ನಗಂಗಿಲ್ಲ, ಯಾರ ಜೋಡಿನೂ ಫ್ರೆಂಡ್ಲಿ ಇರೋದಿಲ್ಲ, ಸೋಷಿಯಲ್ ಆಗಿರೋದಿಲ್ಲ. ತಾವಾಯಿತು, ತಮ್ಮ ಗಣಿತ ವಿಷಯ ಆಯಿತು, ಸೀರಿಯಸ್ನೆಸ್. ಆಮೇಲೆ ಈ ತರುಣಿ ಎಂಥ ಉಲ್ಲಾಸ,
ಜೀವನದಲ್ಲಿ ಎಂಥ ಉಲ್ಲಾಸವನ್ನು ಮಾಡ್ತಾರೆ ಅವರು, ಭಾರಿ ಉಲ್ಲಾಸ, ಎಷ್ಟು ಫ್ರೀ ಮೈಂಡೆಡ್, ನಗುವಂಥ ಒಂದು ನೋಡಿದರೆ ಬಹಳ ಸುಂದರ ಅನ್ನಿಸ್ತೈತಿ, ಆತ್ಮೀಯ ಅನ್ನಿಸ್ತೈತಿ. ಉಲ್ಲಾಸ, ಜೀವನದ ಉಲ್ಲಾಸ. ಇದು ಕೇರಳದ ಒಬ್ಬ ನೃತ್ಯ ಕಲಾವಿದೆ. ಹೇರ್ ಸ್ಟೈಲ್ ನೋಡಿ ಬಹಳ ಸೂಕ್ಷ್ಮ ಐತೆ, ವಿಷಯ ಚಿತ್ರಕಲಾ ಸರಳ ಇಲ್ಲ, ಬಹಳ ಸೂಕ್ಷ್ಮ ಐತಿ, ಎಲ್ಲವನ್ನೂ ವಿಷಯವಾಗಿ ನೋಡಬೇಕಾಗ್ತದ. ಹೇರ್ ಸ್ಟೈಲ್ ಕೇರಳ. ನಾನು ಮೊನ್ನೆ ಚಿದಂಬರಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ಬಾಲಕ, ಅತ್ಯಂತ ಪ್ರತಿಭಾವಂತ ಬಾಲಕ ದೇವರ ಮುಂದೆ ಕೂತಿದ್ದ, ಆ ಪೂಜಾರಿ ಆತ ತನ್ನ ಮುಡಿ, ಈ ಕೂದಲುಗಳಿವೆ, ಆ ಕೂದಲನ್ನು ಅವ ಎಡಗಡೆ ಕಟ್ಟಿದ್ದ. ನಾನು ಕೇಳಿದೆ, ಮತ್ತು ಕೇಳಿದಾಗ ಬಲಗಡೆ ಕಟ್ತಾರಪ್ಪ, ನೀನು ತಮಿಳ್ನಾಡಿನವ, ಇಲ್ಲಿ ಹಿಂಗೆ ಕಟ್ಟಿದ್ರೆ ಇದು ಚಿದಂಬರ ದೇವಸ್ಥಾನದ ಒಂದು ಸಂಪ್ರದಾಯ ಐತಿ ಅಂತ ಹೇಳಿದೆ. ಆತನ ಮುಖವನ್ನು ನೋಡಬೇಕಾಗಿತ್ತು, ತೇಜಪುಂಜವಾದ ಮುಖ, ಯಾಕಂದ್ರೆ ನಿತ್ಯ ದೇವರ ಮುಂದೆನೇ ಇರ್ತಿದ್ದ ಆತ, ದೇವರನ್ನು ಆರಾಧನೆ ಮಾಡ್ತಿದ್ದ. ಹೀಗೆ ಒಂದು ಸ್ಥಾನದಿಂದ ಒಂದು ಸ್ಥಾನಕ್ಕೆ, ಒಂದು ದೇಶದಿಂದ ಒಂದು ದೇಶಕ್ಕೆ ಸಂಪ್ರದಾಯ, ನುಡಿ, ಆಚಾರ ವಿಚಾರ ಬದಲ ಆಗ್ತಾ ಮುಂದೆ ತೋರಿಸೋದೇ ನನ್ನ ಉದ್ದೇಶ. ಆಮೇಲೆ ಇನ್ನೊಂದು ಸ್ತ್ರೀ ಅತ್ಯಂತ ಗಾಬರಿಯಾಗಿ ಆಶ್ಚರ್ಯಪಟ್ಟು ನೋಡುವಂಥ ಒಂದು ಸನ್ನಿವೇಶನ. ಇವೆಲ್ಲ ಫೀಲಿಂಗ್ಸ್ ನಿಮಗೂ ಬರ್ತಾವೆ. ಭಿನ್ನ ಭಿನ್ನ ಆತ್ಮಗಳು, ಭಿನ್ನ ಭಿನ್ನ ಮನೋಧರ್ಮಗಳು, ಭಿನ್ನ ಭಿನ್ನ ಮನಸ್ಸುಗಳು, ಏನೋ ಒಂದು ವಿಷಯ ಕೇಳಿದಾಗ ತಕ್ಷಣ ಉದ್ವೇಗಕ್ಕೊಳಗಾಗ್ತೀರಿ. ಅಂಥ ಪ್ರಸಂಗವನ್ನು ಚಿತ್ರದಲ್ಲಿ ಸೆರೆ ಹಿಡಿದಿದ್ದು. ಆಮೇಲೆ ಮಹಾರಾಷ್ಟ್ರದ ಗೃಹಿಣಿ, ಮಹಾರಾಷ್ಟ್ರದ ಮುತ್ತೈದೆ ನೋಡಿದೆ. ನಾನು ಪುಣೆಗೆ ಹೋಗಿದ್ದೆ ಮೊನ್ನೆ. ಅಲ್ಲಿ ನಮ್ಮ ತಂಗಿಯವರು ಇರ್ತಾರೆ. ಅಮೇರಿಕದಿಂದ ಒಬ್ಬರು ಬಂದರು, ನೇರವಾಗಿ ವಿಮಾನದಿಂದ ಮನೆಗೆ ಬಂದರು, ಪುಣಾಕ ನಮ್ಮ ಹಳೆಯನ ಮನೆಗೆ. ಅವ್ರು ತಕ್ಷಣ 5 ಮಿನಿಟ್ನಾಗ ಮಹಾರಾಷ್ಟ್ರದ ಕಚ್ಚೆ ಹಾಕಿ ಸೀರೆ ಉಡ್ತಾರೆ, ನೋವಾರಿ ಸೀರೆ. ಎಂಥ ಸೀರೆ, ನೋವಾರಿ ಸೀರೆ ಉಟ್ಟು ತಿಳ್ಕೊಂಡು 5 ಮಿನಿಟ್ನಾಗ ಬಂದರು. ಹಿಂಗಾಗಿರಿ ವೈನಿ ಅಂತ ನಾನು ಅಂದೆ. ಇಲ್ಲಿ ಎಲ್ಲ ರೆಡಿಮೇಡ್ ಸಿಗ್ತಾವ್ರಿ, ಏನಿಲ್ಲ ಪ್ಯಾಂಟ್ ಇರಿಸ್ದಂಗೆ ಏರಿಸ್ಬಿಟ್ರು, ಮುಗಿದೋಯ್ತು, ಸೀರೆ ತಯಾರಾಯ್ತು ಅಂದ್ಬಿಟ್ರು. ಅವರು ಮಹಾರಾಷ್ಟ್ರದ ಗೃಹಿಣಿ. ನಂತರ ಅವ್ರ ಮೇಲಂದ್ರೆ ನಂತರ 2 ಕಚ್ಚೆ ಹಾಕಿ 9 ವಾರಿ ಸೀರೆಯನ್ನು ಉಡುವ ಒಂದು ಪದ್ಧತಿ ಮಹಾರಾಷ್ಟ್ರದಲ್ಲಿ ಐತೆ. ನಮ್ಮಲ್ಲಿ ಇಳಕಲ್ ಸೀರೆ ಬಹಳ ಪ್ರಸಿದ್ಧ. ಆಮೇಲೆ ನಾವು ಪುರುಷರಿಗೆ ಬರೋಣ. ನೋಡಿ, ಈತನ ಮುಖಭಾವ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಯಾವ ವ್ಯಕ್ತಿ, ಈತನ ಸ್ವಭಾವ ಏನು, ಈತನ ಕರ್ಮ ಏನು, ಈತನ ಕಾರ್ಯ ಏನು ತಿಳಿತಲ್ರಿ. ಒಂದರ್ಥದಲ್ಲಿ ಸಮಾಜ ದ್ರೋಹಿನೇ ಆಗ್ತಾನ. ಫೀಲಿಂಗ್ಸ್, ಕ್ಯಾರೆಕ್ಟರ್ಸ್ ಇದು ಅದೇ ಸ್ವಭಾವದ ಇನ್ನೊಬ್ಬ ವ್ಯಕ್ತಿ. ಇವೆಲ್ಲ ಡ್ರಾಯಿಂಗ್ಸ್, ಇವು ಪೇಂಟಿಂಗ್ಸ್ ಅಲ್ಲ, ಡ್ರಾಯಿಂಗ್ಸ್. ಪೇಂಟಿಂಗ್ ಬೇರೆ ಇರ್ತಾವೆ, ಅವ್ನು ತರಕ್ಕಾಗೋದ್ರೆ ದೊಡ್ಡ ಇರ್ತಾರೆ, 4 ಫೋಟೋ 5 ಫೋಟೋ ಇರ್ತಾವೆ ಅಂತೇಳಿ ನಾನು ಡ್ರಾಯಿಂಗ್ ಮಾಡ್ತೀನಿ. ಈಸಿಲಿ ಪೋರ್ಟೇಬಲ್. ಕ್ರೋಧ, ವಿಪರೀತ ಕ್ರೋಧ. ಆಶ್ಚರ್ಯ. ಹೀಗೆ ಚಿತ್ರದೊಳಗನೆ ಆನಂದ ಇದೆ. ಇವೆಲ್ಲ ಬ್ರಹ್ಮಾನಂದದ ಕಲೆಗಳು. ಇವರು ಗೌಡ್ರು, ನಮ್ಮೂರು ಗೌಡ್ರು, ಬೆಳಗಾವದವರು. ನೋಡಿ ಅವ್ರ ಡ್ರೆಸ್ ಕೋಡ್ ನೋಡಿ ಹೇಗಿದೆ, ಅವರ ಸ್ಟೈಲ, ಮುಖಚೇರ. ಆಮೇಲೆ ಇದು ರಿಟೈರ್ಡ್ ಪರ್ಸನ್ ಅಂದ್ರೆ ನಮ್ಮಂಥವ್ರು ರಿಟೈರ್ಡ್ ಪರ್ಸನ್ಸ್. ಕೂದಲಿಲ್ಲ, ಹಲ್ಲೆಲ್ಲ ಬಿದ್ದು ಹೋಗಿರ್ತಾವೆ, ಚಸ್ಮಾ ಹಚ್ಚಿರ್ತಾರ, ಸ್ಮರಣ ಶಕ್ತಿಯನ್ನು ಕಮ್ಮಿ ಆಗಿರ್ತೈತಿ. ಏನ್ರಿ ಈ ಕಡೆ ರಕ್ಷಣೆ ಇರೋದಿಲ್ಲ, ಅವ್ರು ಬೇರೆ ಲೋಕದ ಕಡೆ ನೋಡ್ತಿರ್ತಾರೆ, ನಾವು ಆ ಕಡೆ ನೋಡಕತ್ತೀವ್ರಿ. ಈಗ ಅದ್ರ ಜಲ್ದಿ ಗುರುಗಳ ಆಶೀರ್ವಾದ ಮಾಡಿದ್ರೆ ನಿಮ್ಮಿಂದ ವಿದಾಯಿ ಅಂತಾರೆ ಅದಕ್ಕೆ. ಇರಲಿ, ದಾನಪ್ಪ ನಿಮ್ದವ್ರಿಗೆ ಯಾರು ಹೋಗುದಿಲ್ಲ ಏನು. ಇಂದಿನ ಯುಗದ ಒಬ್ಬ ತರುಣ, ಉಲ್ಲಾಸದಿಂದ ನಗುವಂಥ ತರುಣ, ಮುಕ್ತವಾಗಿ ನಗುವಂಥ ಒಬ್ಬ ತರುಣ. ಈ ರೀತಿ ಒಂದು ಸುಂದರವಾದ ಅವಕಾಶವನ್ನು ನನಗೆ ಶ್ರೀಗಳು ಕೊಟ್ಟರು, ದಯಪಾಲಿಸರು. ತಮ್ಮಂಥ ಎಲ್ಲ ಸಜ್ಜನರನ್ನು, ವಿದ್ವಾಂಸರನ್ನು ಭೇಟಿಯಾಗುವಂಥ ಒಂದು ಸಂದರ್ಭ ನನಗೆ ಬಂತು. ಅದಕ್ಕೆ ಶ್ರೀಗಳವರಿಗೆ ನಾನು ಸಾವಿರ ನಮಸ್ಕಾರ ಸಲ್ಲಿಸುತ್ತಾ, ನಿಮ್ಮ ಮನೆ ನಂದಗೋಕುಲವಾಗಲಿ, ನಿಮ್ಮ ಮನೆ ಸುಖ ಸಮೃದ್ಧಿಯಿಂದ ತುಂಬಲಿ, ನಿಮ್ಮ ಮಕ್ಕಳಿಗೆ ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿಗಳು ಬರಲಿ ಅಂತ ಹಾರೈಸುತ್ತಾ ನನ್ನ ಮಾತಿಗೆ ನಮಸ್ಕಾರ ಹೇಳುತ್ತೇನೆ. ಇದೊಂದು ಪುಣ್ಯದ ದಿವಸ. ಅಲ್ಲಂ ಪ್ರಭುಗಳ ಒಂದು ಜನ್ಮದಿನ ಆಚರಿಸ್ತಾ ಇದ್ದೀನಿ. ಈ ಒಂದು 168ನೇ ಮಾಸಿಕ ಸೇವಾನುಭವ ಗೋಷ್ಠಿ. ಈಗ ನಮಗೆ ಅಲ್ಲಂ ಪ್ರಭುಗಳಂದರೆ ಬಸವಾನಂದ ಸ್ವಾಮಿಗಳೇ.
ಯಾಕಂದರೆ ಈ ಒಂದು ಗೋಷ್ಠಿಯ ಅಧ್ಯಕ್ಷರವರು ಅಂದರೆ ಹೇಗೆ ಒಬ್ಬ ಒಂದು ವಾಗ್ಮಿ, ಆಮೇಲೆ ಪ್ರವಚನಕಾರರು, ಮತ್ತು ಎಲ್ಲವನ್ನು ತಿಳಿದವರು ಹೇಗೆ ಯಾವ ರೀತಿ ಎಷ್ಟು ಚೆನ್ನಾಗಿ ಆಚರಿಸ್ತಾರೆ. ಈ ಒಂದು ವಾತಾವರಣ ಎಷ್ಟು ಸಂಭ್ರಮದಿಂದ ಕೂಡಿದೆ. ಈ ಒಂಥರ ಗುಡ್ಡದ ಮೇಲೆ ಇರುವಂತಹ ಇದು ಒಂದು ಸ್ವರ್ಗವನ್ನೇ ನಂದಿಸ್ತಾ ಇದೆ. ಇಲ್ಲಿ ಸ್ವಾವಲಂಬನೆ ಬಹಳ ಸಂತೋಷ. ಮತ್ತು ಎಂಥ ಒಂದು ಸ್ವಾವಲಂಬನೆ, ಅವ್ರು ಕೊಡೋ ಉಡುಗೊರೆ ಆದರೂ ನೋಡಿ ಯಾವ ಥರ ಕೊಡ್ತಾ ಇದ್ದಾರೆ, ಹುರುಳಿಕಾಳು ಕೊಡ್ತಾ ಇದ್ದಾರೆ. ಆಮೇಲೆ ನೀರಿನ ಒಂದು ಸಿರಿವಂತಿಕೆ, ಒಂದು ಬಾಟಲ್ ಉಪಯೋಗ ಮಾಡ್ತಾ ಇಲ್ಲ, ಆ ಲೋಟ ಮತ್ತು ಸ್ಟೀಲ್ ಬಾಟಲ್ ಏನು ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನು 4 ತಿಂಗಳು ಸಾಕಾಗುವಷ್ಟು ಕುಡಿಯ ನೀರು ಸಂಗ್ರಹ ಇದೆ ಸ್ವಾಮೀಜಿ ಹತ್ರ. ಭಾಳ ದೂರದೃಷ್ಟಿಯ ಒಂದು ಮಠ ಇದು. ಮತ್ತು ನಿಜವಾಗಿ ಕೂಡ 168 ಮಾಸಿಕ ಶಿವಾನುಭವ ಗೋಷ್ಠಿಗಳು ಮಾಡೋದನ್ನು ಸಾಮಾನ್ಯ ಇಲ್ಲ. ಪ್ರತಿ ತಿಂಗಳು ಅನವರ್ತ ಮಾಡುವಂಥದ್ದು ಮತ್ತು 17ನೇ ಸಂಚಾರಿ ಶಿವಾನುಭವ ಪಾದಯಾತ್ರೆ ಮಾಡುವಂಥದ್ದು ಬಹಳ ಅದ್ಭುತ ಕಾರ್ಯ. ನಿಜವಾಗಿ ಬಸವನಂದ ಸ್ವಾಮಿಗಳೇ ತಾವು ದಿವ್ಯ ದೃಷ್ಟಿ ಇರುವಂಥವ್ರು. ನಿಜವಾಗಿ ಕೂಡ ತಮ್ಮ ಒಂದು ಈ ಒಂದು ಮಹತ್ ಕಾರ್ಯ, ಈ ಒಂದು ಎಲ್ಲ ನಮ್ಮ ಸುತ್ತಲೂ ಧಾರವಾಡ ಸುತ್ತಮುತ್ತಲು ಅಷ್ಟೇ ಅಲ್ಲದೆ ಈ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಂದು ಬೆಳಕು ನೀಡುವ ನಿಟ್ಟಿನೊಳಗೆ ಒಂದು ಕಾರ್ಯನಿರತವಾಗಿದೆ. ಇಲ್ಲಿ ಯಶಸ್ವಿಯಾಗಿದೆ ಅಂತ ಹಾರೈಸ್ತೀವಿ. ಮುಖ್ಯವಾಗಿ ಪಾದಯಾತ್ರೆ ಒಳಗೆ ನಾವು ಜೊತೆಗೆ ಸ್ವಾಮೀಜಿ ಜೊತೆಗೆ ಅನುಭವ ಅಂದರೆ ಭಾಳ ಶ್ರೀಮಂತವಾದ ತಮ್ಮೆಲ್ಲ ಹಿರಿಯ ತಮ್ಮ ಶ್ರೀಮಂತ ಅನುಭವಗಳನ್ನು ನಾವು ಹಂಚಿಕೊಂಡ್ರು. ಹೇಗೆ ಪಾದಯಾತ್ರೆ ಮಾಡೋದ್ರ ಮೂಲಕ, ಹೇಗೆ ಉಪವಾಸ ಒಂದು ವೃತ ಮಾಡೋದ್ರ ಮೂಲಕ ನಮ್ಮಲ್ಲಿರೋ ಒಂದು ಒಳಗಿನ ಒಂದು ಶರೀರವನ್ನು ಸ್ವಚ್ಛ ಮಾಡ್ಕೋಬೋದು. ನಮ್ಮಲ್ಲಿರೋ ದುರ್ಗುಣಗಳನ್ನು ಕಳೆದು ನಾವು ಸದ್ಗುಣಗಳನ್ನು ನಾವು ಅನ್ವಯಿಸ್ಕೋಬೋದು. ಇಷ್ಟು ತುಂಬ ಚೆನ್ನಾಗಿ ವಿವರಿಸಿದರು. ಅಂದರೆ ನಮಗೆ ಅದೊಂದು ಸಜ್ಜನರ ಸಂಘ ಮಾಡಿದರೆ ಏನಂತಾರೆ, ಒಂದು ಹೂವಿನ ಜೊತೆಗೆ ನಾವು ಕೂಡ ಸ್ವರ್ಗಕ್ಕೆ ಹೋದಂಗೆ ಆ ಥರ ಒಂದು ಸಂತೋಷ ಆಗ್ತದೆ. ನಮ್ಮ ಜೊತೆಗೆ ಇವರು ಎಷ್ಟು ಚೆನ್ನಾಗಿ ಡಿ ಎ ಬಾಗಲಕೋಟೆ ಅವರು ಚಾಮರಾಜನ ಪ್ರಬಂಧಗಳ ಬಗ್ಗೆ ಬಹಳ ವಿದ್ವತ್ಪೂರ್ಣವಾಗಿ ಉಪನ್ಯಾಸ ನೀಡಿದರು. ನೋಡ್ರಿ, ರಾಮಾಯಣ ಮಹಾಭಾರತ ಅದಕ್ಕಿಂತಲೂ ಶ್ರೇಷ್ಠವಾದ ಕೃತಿ ಈ ಇದು ಪ್ರಭುಲಿಂಗ ಲೀಲೆ ಅನ್ನೋ ಮಟ್ಟಿನೊಳಗೆ ಅವ್ರು ಹೇಳ್ತಾ ಹೋದರು. ಮನುಷ್ಯ ಪ್ರಕೃತಿಯನ್ನು ರಾಮಾಯಣ ಹೇಳಿದರೆ ಒಂದು ದುಷ್ಟಗುಣ, ಶಿಷ್ಟಗುಣ, ಮತ್ತು ಒಂದು ಏನು ಬಂದಿರುವಂತಹ ಒಂದು ಯುದ್ಧ, ಅದರಲ್ಲಿ ಶಿಷ್ಟಗುಣ ಗೆಲ್ಲುವಂಥದ್ದು ಮಹಾಭಾರತ. ಆದರೆ ಈ ಒಂದು ಅನುಭವವನ್ನು ನಾವು ನೋಡಬೇಕು ಅಂತಂದರೆ ಈ ಅಲ್ಲಂ ಪ್ರಭುವಿನ ಒಂದು ವೃತ್ತಾಂತ. ಅಲ್ಲಂ ಪ್ರಭುಗಳು ಹೇಗೆ ಮಾಯಾವಿ ಎಂಥ ಒಂದು ಮಾಯದರ್ಶಿ ಬಂದರೂ ಕೂಡ ಅವರ ನೋವುಗೊಳ್ಳಲಿಲ್ಲ. ಆನಂತರ ಅವರು ಇಡೀ 12ನೇ ಶತಮಾನದ ಶರಣರು ಹೇಳ್ತಿರಲ್ಲ, ಆ ಶರಣರಿಗೆ ಒಂದು ಭೂಷಣಪ್ರಾಯರಾಗಿ ಅವರನ್ನು ಒಂದು ಮುನ್ನಡೆಸಿದರು. ಪ್ರತಿಯೊಬ್ಬರು ಕೂಡ ಒಂದು ದಲಿತರಲ್ಲದೆ ಸಮಾಜದ ಪ್ರತಿಯೊಬ್ಬರು ಕೂಡ ಯಾವುದೇ ಕೆಲಸ ಮಾಡೋದು ಕೂಡ ಒಂದು ಸಾಹಿತ್ಯ ಚಿಂತನೆಗೆ ಒಂದು ತನ್ನ ಒಂದು ಭಾವನೆಗಳನ್ನು ಹಂಚಿಕೊಂಡು ವಚನಗಳನ್ನು ಬರೀಲಿಕ್ಕೆ ಪ್ರೇರೇಪಿಸಿದವರು ಬಸವಣ್ಣವ್ರ ಜೊತೆಗೆ ಅಲ್ಲಂ ಪ್ರಭುಗಳು. ಅವರ ಒಂದು ವೃತ್ತಾಂತ ಶಿವನಿಗೆ ಹೋಲಿಸಿ ಅವರು ಎಷ್ಟು ಚಂದ ಒಂದು ಅನುಭವವನ್ನು ಅವರು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಚಾಮರಾಜ ಬಹಳ ಅತ್ಯಂತ ಮೇಧಾವಿ ಕವಿ. ಅವರು ಹೇಳಿದರು, ನಾವು ಆಕಾಶವಾಣಿಯಲ್ಲಿ ಕೂಡ ಕೋಗಿಲು ಕೋಗಿಲಿಗೆ ಪಾಡುವ ತುಂಬಿ ಒಂದು ಕನ್ನಡ ಕವಿಕಾವ್ಯ ಪರಂಪರೆಯನ್ನು ಪರಿಚಯ ಮಾಡ್ತಾ ಇದ್ದೀವಿ. ಚಾಮರಾಜರ ಪ್ರಬಂಧಗಳೇನು ಬರ್ತದೆ. ನಾವು ಆದಿಕವಿ ಪಂಪ್ನಿಂದ ಇಟ್ಕೊಂಡು ಇಲ್ಲಿವರೆಗೆ ಬೇರೆ ಕುವೆಂಪು, ಆಮೇಲೆ ಗೋಕಾಕ್ ಅವರೆಲ್ಲರ ಒಂದು ಕಾವ್ಯಗಳನ್ನು ತೆಗೆದುಕೊಂಡಿದ್ದೀವಿ. ಪ್ರತಿ ರವಿವಾರ ಬೆಳಿಗ್ಗೆ 7:15 ಬರ್ತದೆ. ಚಾಮರಾಜನ ಪ್ರಬಂಧಗಳಲ್ಲಿ ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅವರ ಕಾವ್ಯಗಳನ್ನು, ಹಾಡುಗಳನ್ನು ಹೇಳಿ ಜೊತೆಗೇ ಕಾವ್ಯವಾಚನ ಮಾಡ್ತಾರೆ. ಕಾವ್ಯವಾಚನ ಮತ್ತು ಆ ಕಾವ್ಯದ ಒಂದು ಅರ್ಥವನ್ನು ಮತ್ತು ಕವಿ ಪರಿಚಯವನ್ನು ಕೂಡ ಮಾಡಿದ್ದಾರೆ. ಅದು ಭಾಳ 15 ನಿಮಿಷದಲ್ಲಿ ತುಂಬ ವಿದ್ವತ್ಪೂರ್ಣವಾದ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಕೇಳಿ. ಆಕಾಶವಾಣಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಮುಖ್ಯವಾಗಿ ಇವರು ಮಹಾದೇವ್ ಕವಿಶೆಟ್ಟಿಯವರು ಚಿತ್ರಕಲಾ ಶಿಕ್ಷಕರು, ಬಹಳ ಅದ್ಭುತವಾದ ಒಂದು ಸರ್. ನಿಮ್ಮ ಒಂದು ಚಿತ್ರಗಳನ್ನು ನೋಡ್ತಾ ಇದ್ದರೆ ಅಂದರೆ ಇಡೀ ಸಮಾಜವನ್ನು ನೀವು ಅರ್ಥ ಮಾಡ್ಕೊಳ್ಳೋ ಬಗೆ ಏನಿದೆ ಅಲ್ಲ, ಒಂದು ಆದಷ್ಟು ಸತ್ಯದ ನೆಲೆಗಟ್ಟಿನೊಳಗೆ, ವಾಸ್ತವ ನೆಲೆಗಟ್ಟಿನೊಳಗೆ ನೀವು ಅದನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಿರೋದನ್ನು ನಿಮ್ಮ ಚಿತ್ರಗಳಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಅಂದರೆ ಬ್ರಹ್ಮಾಂಡವೇ ನಿಮ್ಮ ಕೈಯಲ್ಲಿ ಅಂದಂಗಲ್ಲ, ಅಂಥ ಒಂದು ಶಕ್ತಿ ನಿಮಗೆ ಕೊಟ್ಟಿದ್ದಾರೆ ದೇವರು. ನಿಜವಾಗಿ ಕೂಡ ಅಭಿನಂದನೆಗಳು. ಮತ್ತು ಮುಖ್ಯವಾಗಿ ಅಂತಂದರೆ ನೀವು ಪ್ರಧಾನಿ
ನಮ್ಮ ನರಸಿಂಹರಾವ್ ಅವ್ರ ಜೊತೆಗೆ ಪ್ರಶಸ್ತಿ ತೆಗೆದುಕೊಂಡು ನೋಡಿದ್ರು. ಅಂದರೆ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಮತ್ತು ರಿಕಗ್ನಿಷನ್ ಕೂಡ ನಮ್ಗೆ ಬಹಳ ಸಂತೋಷ, ನಿಜವಾಗಿ ಅಭಿನಂದನೆಗಳು. ಸುಬೋಧ ಸಮಾಲೋಚನೆ ಎಂದುಕೊಂಡು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರ ಜೊತೆಗೆ 78ನೇ ಕಾರ್ಯಕ್ರಮ ಈ ಬರೋ ಬುಧವಾರ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ವೈದ್ಯರಾದರೂ ಕೂಡ ಅವರು ಒಂದು ಅಂದರೆ ಈ ಒಂದು ಸಮಾಲೋಚಕರಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಲಕ್ಷಾಂತರ ಯುವ ಜನರಿಗೆ ಅವರು ಹೇಗೆ ಜೀವನವನ್ನು ನೋಡೋ ದೃಷ್ಟಿ ನಾವು ನೋಡ್ರಿ, ಈಗ ಕಲೆಯೊಳಗೆ ಎಷ್ಟು ಚೆನ್ನಾಗಿ ನಮ್ಮ ತೋರಿಸ್ತಾರೆ, ಹಾಗೆ ನಮ್ಮ ಯುವ ಜನರಲ್ಲಿ ನಮ್ಮ ಜೀವನವನ್ನು ನೋಡೋ ದೃಷ್ಟಿ ನಾವು ಬಂದಾಗ ಜೀವನ ಸವಾಲಿನಲ್ಲಿ ಆಗೋದೇ ಇಲ್ಲ. ನಾವು ಏನು ಮಾಡಬೇಕು, ಅದು ಹಾಗಾಗಬೇಕು, ಈ ಥರ ನೌಕರಿ ಬೇಕು, ನಾನು ಏನಾದರೂ ತಾನೇ ಬರಬೇಕು ಅಂದ್ರೆ ಬರೋದಿಲ್ಲ. ಅದಕ್ಕೆ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಬೇಕು. ನಮ್ಮ ಒಳಗಡೆ ಆಂತರಿಕವಾಗಿ ನಾವು ಬದಲಿ ಆದರೆ ಖಂಡಿತವಾಗಿ ಕೂಡ ನಾವು ಏನು ಸಾಧಿಸಬೇಕು, ಏನನ್ನು ನಾವು ಗಳಿಸ್ಬೇಕು ಅಂತ ಗಳಿಸಿ ಅಂಥದ್ದನ್ನು ತುಂಬ ಮನೋಜ್ಞವಾಗಿ ಆಯಾ ಸಮಾರಂಭಗಳಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ತರಬೇತಿ ನೀಡ್ತಾರೆ. ಆಮೇಲೆ ಪ್ರತಿಯೊಂದು ಈಗ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಹೋಗಿ ಅಂದರೆ ವಿದ್ಯಾರ್ಥಿಗಳ ಮನೋಭಾವದಲ್ಲಿ ಆ ಒಂದು ವಯಸ್ಸಿನಲ್ಲೇ ಒಂದು ಒಳ್ಳೆಯ ವಿಚಾರ, ಸುಬೋಧ ವಿಚಾರ ಬರ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಒಳ್ಳೆ ವಿಚಾರ ಮಾಡೋದು ನೀವು ಮತ್ತೆ ಬೇರೆ ಯಾವ ಆಸನ ಕೊಡೋದು ಬೇಡ, ಒಳ್ಳೆಯ ವಿಚಾರವನ್ನು ಕೊಟ್ಟರೆ ಸಾಕು. ಖಂಡಿತವಾಗಿ ಕೂಡ ಒಂದು ಸುಸ್ಥಿರವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ನಾವು ಕಾಣಿಕೆ ಕೊಡ್ತೀವಿ. ಈಗ ನೋಡಿ ಮತದಾನ ಬರ್ತಾ ಇದೆ, ಲೋಕಸಭಾ ಚುನಾವಣೆ, ಇನ್ನೆಷ್ಟು ಒಂದು ಸಾಕಷ್ಟು ಅವೇರ್ನೆಸ್ ಇದೆ, ಜಾಗೃತಿ ಇದೆ ಜನರಿಗೆ, ಯಾರನ್ನು ನಾವು ಆರಿಸ್ಬೇಕು ಅನ್ನೋದು ಕೂಡ ತುಂಬ ಸ್ಪಷ್ಟವಾಗಿ ಗೊತ್ತಿರುವಂತಹ ಒಂದು ವಿದ್ಯಮಾನಗಳು. ಅಂದರೆ ಅಂಥ ಒಂದು ಶಿಕ್ಷಣ ಈಗ ಬರ್ತಾ ಇದೆ. ಯಾವುದೋ ಆಮಿಷಗಳಿಗೆ ಒಳಗಾಗಬಾರ್ದು. ಅಂದರೆ ನಮ್ಮ ಮುಂದಿನ ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಬೇಕು ಅಂತಂದರೆ ನಮ್ಮ ಸರ್ಕಾರಗಳು ನಮಗೆ ತೊಂದರೆ ಆಗಬಾರ್ದು, ನಮ್ಮ ಸರ್ಕಾರಗಳು ನಮಗೆ ಸಹಕಾರ ಮಾಡಬೇಕು. ಈ ಥರ ಒಂದು ನೋಡಿ, ಇಂಥ ಒಂದು ದೊಡ್ಡ ಆಶ್ರಮ ಕಟ್ಟಿದ್ದಾರೆ, ಇದಕ್ಕೆ ಏನಾದರೂ ಸಹಕಾರ ಮಾಡಿಕೊಂಡು ರೋಡ್ ಎಷ್ಟು ಈ ಕಡೆಯಿಂದ ಬರಬೇಕಿದ್ರೆ ಮನ್ಗೊಂಡಿಂದ ಇಲ್ಲಿಗೆ ಬರಬೇಕಿದ್ರೆ ಇನ್ನೂ ಚೆನ್ನಾಗಿ ರೋಡ್ ಮಾಡಲಿಕ್ಕೆ ಸರ್ಕಾರ ಸಹಾಯ ಮಾಡಬೇಕಲ್ಲ. ಅದಕ್ಕೆ ಸರ್ಕಾರ ಕಣ್ ತೆರೆಯುವಂತೆ ಮಾಡಬೇಕು. ಆ ಥರ ಒಂದು ಸರ್ಕಾರವನ್ನು ಆರಿಸಬೇಕು. ಅದಕ್ಕೆ ಈ ಸಾಕಷ್ಟು ಯುವಜನರಲ್ಲಿ ಆ ಭಾವನೆಗಳು ಮೂಡಿ ಬರ್ತಾ ಇದೆ. ಬಸವಾನಂದ ಸ್ವಾಮೀಜಿ ಮೊನ್ನೆ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರು ಇದಕ್ಕೆ ಬಂದಿದ್ದರು. ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರು ಬಹಳ ಅನುಭಾವಿಯವರು. ಮಧುರ ಚಂದ್ರ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡಿದಂಥವ್ರು. ಅವ್ರ ಬಗ್ಗೆ ಬಂದು ಮಾತಾಡ್ತಾ ಇದ್ದರು. ಮಧುರ ಚಂದ್ರ ಅವರು ಶಿಷ್ಯ ನಮ್ಮ ಇವರು ಗುರುಲಿಂಗ್ ಕಾಪ್ಸೆ ಅವರು ಈಗ ನಾವು ಇಲ್ಲ ಅಂತ ತಿಳ್ಕೊಬೇಡಿದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಈಗ ನೋಡಿ ನಮ್ಮ ಮನುಷ್ಯ ಜೀವನ ಆಗಲ್ಲ, ನಾವೆಲ್ಲ ಅಮರರು ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಮಂಡಿಯಿಂದ ಬರ್ತೇವೆ, ಮಂಡಿಗೆ ವಾಪಸ್ ಬರ್ತೀವಿ, ಮತ್ತೆ ಇನ್ನೊಂದು ರೂಪವನ್ನು ತಾಳ್ತೀವಿ. ಇಲ್ಲಿ ಸಾವು ಎಲ್ಲಿ ಬಂತು? ಈ ಒಂದು ದೇಹಕ್ಕೆ ನಾವು ಕೊನೆಗಾಣಿಸ್ಬೋದು. ಆದರೆ ಬದುಕಿಗೆ ಒಂದು ಚೈನ್ ಇರ್ತದೆ, ಒಂದು ಸರಪಳಿಗೆ ನಾವು ಕೊನೆಗಾಣಿಸೋಕ್ಕಾಗೋದಿಲ್ಲ. ಅದಕ್ಕೆ ಈ ಥರ ನೋಡಿ, ಈಗ ಶಿವಾನುಭವ ಮಂಟಪಗಳಂದ್ರೆ ಹಿಂಗೆ ಅಲ್ಲಂಪ್ರಭು ಕಾಲದೊಳಗೆ ಅವನು ಎಲ್ಲ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ. ಅಕ್ಕಮಹಾದೇವಿ ಅಲ್ಲಂಪ್ರಭು ಜೊತೆಗೆ ವಾದ ಮಾಡುವಂಥದ್ದು, ಹೇಗೆ ತನ್ನನ್ನು ತಾನು ಅಂದರೆ ಪಟಕಿಟ ಚಿನ್ನ ಅಂತ ತೋರಿಸ್ಕೊಳ್ಳುವಂಥದ್ದು, ಅದಕ್ಕೆ ಅನುವು ಮಾಡಿಕೊಂಡು ಈ ಶಿವಾನುಭವ ಮಂಟಪ, ಆ ಮಂಟಪ ಇದ್ದದಕ್ಕೆಲ್ಲ ಅಕ್ಕಮಹಾದೇವಿ ಒಂದು ಮಹತ್ವ ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಅಂದರೆ ಕೌಶಿಕ ಮಹಾರಾಜ ಮಾಡಿದಂತಹ ಎಂಥ ಪ್ರಲೋಭನೆ ಇದ್ರೂ ಕೂಡ ಅದನ್ನು ತಿರಸ್ಕರಿಸಿ ಒಂದು ಶ್ವೇತಾಂಬರಿಯಾಗಿ, ಅಂದರೆ ಎಲ್ಲವನ್ನು ಬಿಟ್ಟು ಬಂದು ಮಲ್ಲಿಕಾರ್ಜುನೇ ನನ್ನ ಪತಿ ಅಂತ ನಿರ್ಧಾರ ಮಾಡಿ, ಕಠೋರ ನಿರ್ಧಾರ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನನ್ನು ನೋಡುವಂತಹ ಒಂದು ಬಗೆ ಇದೆಯಲ್ಲ. ಮತ್ತೆ ಇಲ್ಲಿ ಬಂದು ಕಲ್ಯಾಣದಲ್ಲಿ ಒಂದು ಬಸವಾದಿ ಪ್ರಮಥರ ಒಂದು ಜೊತೆಗೆ ಅವ್ರ ಜೊತೆಗೆ ಕಳೆಯುವಂಥದ್ದು ಏನಿದೆ, ಅದು ಒಂದು ಐತಿಹಾಸಿಕ ಘಟನೆ. ಅದಕ್ಕೆ ಸಾಕ್ಷಿಯಾದವರು ಅಧ್ಯಕ್ಷರಾಗಿರುವಂಥ ಅಲ್ಲಂಪ್ರಭು ಬಹಳ ಮೇಧಾವಿ ಅಲ್ಲಂಪ್ರಭುಗಳು ಅವ್ರ ವಚನಗಳಲ್ಲಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಹೇಳ್ತಾ ಇದ್ದಾರೆ, ಪಾಪ ಪುಣ್ಯ ಅಂದರೆ ಬತ್ತಿ ಮತ್ತು ದೀಪ ಅದು ಹೇಗೆ ಒಂದಕ್ಕೊಂದು ಪೂರಕವಾಗಿರ್ತದೆ, ಪಾಪ ಪುಣ್ಯ ಕೂಡ ಹಾಗಿದೆ. ಪಾಪ ಪುಣ್ಯ ಈಗ ನಾವು ಎಂಥ ಪಾಪ ಮಾಡಿದ್ರು ಪುಣ್ಯಕ್ಕೆ ನಾವು ಹೋಗ್ಲೇಬೇಕಾಗ್ತದೆ. ಅಂದರೆ ಪಾಪ ಮಾಡೋದನ್ನು ಕಂಡಾಗ ಪುಣ್ಯದ ಮಹತ್ವ ನಮ್ಗೆ ಗೊತ್ತಾಗ್ತದೆ. ಈಗ ಮಹಾಭಾರತದಲ್ಲಿ ಒಳ್ಳೆತನ ಕೃಷ್ಣನ ಮಹತ್ವ ಗೊತ್ತಾಗಿರೋದು ಯಾವಾಗ? ಅಲ್ಲಿ ಜಗಳ ಆದಾಗಲೇ, ದುರ್ಯೋಧನ ಬಂದಾಗಲೇ ಇಲ್ಲಿ ಭೀಮನ ಧರ್ಮಸೇನ ಅರ್ಜುನನ ಮಹತ್ವ ಗೊತ್ತಾಗಿರೋದು. ಹೀಗೆ ಮಹಾಭಾರತ ಆಗಬೇಕು ಅಂತ ಅಂದರೆ ಈ ಒಂದು ಕಲ್ಪನೆಗಳಿಂದಲ್ಲ ಅತೀತವಾಗಿ
ನಾವು ಹೇಳ್ತಾ ಇದ್ದೀವಿ ನಾವು 6ನೇ ಪರ್ವದಲ್ಲಿ ಇದ್ದೀವಿ ಅಂತೇಳಿ. ನಮಗೆ ಒಂದು ಅಜ್ಞಾನ ದೇವರು ಕಳಿಸಿದ್ದಾನೆ. ಅದಕ್ಕೆ ಜ್ಞಾನ ತುಂಬೋರು ಯಾರು ಹೇಳಿ? ಬಸವಾನಂದ ಸ್ವಾಮಿಗಳು. ಆ ಥರ ನಮ್ಮ ಅನುಭವಗಳ ಒಂದು ಸಂಪರ್ಕ ನಮ್ಗೆ ಬೇಕು. ಇದ್ದಾಗಲೇ ನಮ್ಗೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ನಾವು ನಮ್ಮನ್ನು ನಾವು ಸಮರ್ಪಿಸ್ಬೇಕು. ಸಮರ್ಪಣಾ ಭಾವ ಇಲ್ಲದೇ ನಾವೇನಾದರೂ ಸಾಧಿಸ್ತೀವಿ ಅಂದರೆ ಅದು ಸುಳ್ಳು, ಅದು ಗರ್ವದ ಮಾತಾಗ್ತದೆ. ಎಗೋ ಅಂದರೆ ಎಡ್ಜಿಂಗ್ ಔಟ್ ಗಾಡ್ ಅಂತಾರೆ. ಅಂದರೆ ನಿನ್ನಲ್ಲಿರುವಂತಹ ಒಂದು ಸಮರ್ಪಣಾ ಭಾವನೆ ನೀವು ಹೊರಗೆ ಹಾಕಿದಾಗ ನಿನ್ನಲ್ಲಿ ಮನುಷ್ಯತ್ವ ಇಲ್ಲ, ನಿನಗೆ ದೇವರ ಒಂದು ಸಹಕಾರ ಅನುಗ್ರಹ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಶಿಸ್ನಾಳ್ ಸರಿತ್ರ ಹೇಳ್ತಂದ್ರೆ ಗುರುವಿನ ಗುಲಾಮನಾಗುವಂತಹ ಒಂದು ಮನೋಭಾವ ನಿಂತಾಗ ಗುರು ನಮ್ಮ ಅಜ್ಞಾನವನ್ನ ಕಾಡ್ತಾನ. ಅಜ್ಞಾನದಲ್ಲಿ ಯಾವ ಒಂದು ಜ್ಞಾನವನ್ನು ಪಡ್ಕೊಂಡ್ರೆ ಜೀವನದಲ್ಲಿ ಯಶಸ್ಸನ್ನು ಪಡಿಬಹುದು ಅಂತ ನಿರ್ಧಾರ ಮಾಡ್ತಾರೆ. ಆ ಜ್ಞಾನವನ್ನು ನಮಗೆ ದಯಪಾಲಿಸ್ತಾರೆ. ಹಾಗೆ ಈ ಥರ ಒಂದು ಸಮಾರಂಭ ಮಂಟಪಗಳು ಮತ್ತು ಈ ಥರ ಪಾದಯಾತ್ರೆಗಳು ನೋಡ್ರಿ, ದೇವರನ್ನು ದಂಡಿಸಿದ್ರೆ ಮನಸ್ಸು ನೀವು ಹೇಳ್ದಂಗೆ ಕೇಳ್ತೀವಿ. ನಿಮಗೆ ಹಸಿವಿನ ಒಂದು ಮಹತ್ವ ಗೊತ್ತಾಗ ಯಾವಾಗ ನೀವು ದೇವರನ್ನು ದಂಡಿಸಿ ಒಂದು 10 ಕಿಲೋಮೀಟರ್ ಪಾದಯಾತ್ರೆ ಹೋಗಿ ಬಂದಾಗ ನಿಮಗೆ ಅನ್ನದ ರುಚಿ ಗೊತ್ತಾಗ್ತದೆ. ಇಲ್ಲಾಂದರೆ ಸಮಯಕ್ಕೆ ತಕ್ಕಂಗೆ ಊಟ ಮಾಡ್ತಾ ಹೋದರೆ ಅನಾರೋಗ್ಯ ಕಾಣ್ತದೆ. ಯಾಕಂದರೆ ನಾವು ದಂಡಿಸೋದೇ ದೇಹಕ್ಕೆ ಬೇಕಾಗಿರೋದು ದಂಡನೆ. ಪ್ರತಿಯೊಂದು ಅವಯವಗಳು ಇದೆಯಲ್ಲ, ದಂಡನೆ ಮಾಡದೆ ಹೋದರೆ ಅವುಗಳು ಸುಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ ನಮ್ಮ ಇವ್ರು ಹೆಂಗಿದ್ದಾರೆ, 85 ವರ್ಷ ಅಂತ ಹೇಳ್ತಾ ಇದ್ದಾರೆ ಬಾಗಲಕೋಟೆ ಸರ್, ಮಹಾದೇವ್ ಕವಿಶೆಟ್ಟಿ ಅವರು. ಇಷ್ಟು ತುಂಬ ಚೆನ್ನಾಗಿ ಆರೋಗ್ಯ ಇಟ್ಕೊಂಡಿದ್ದಾರೆ. ನಿಮಗೆ ಪೂರ್ವಕ ಅಭಿನಂದನೆಗಳು. ಮತ್ತು ಖಂಡಿತವಾಗಿ ಕೂಡ 100 ವರ್ಷ ನೀವು ಚೆನ್ನಾಗಿ ನಕ್ಕೋತಾ ಇರ್ತೀರಿ. ನಮ್ಗೆ ಅದೊಂದು ಭಾಳ ಸಂತೋಷ. ಈ ಥರ ಇಂಥವ್ರು ನೋಡಿ ನಾವು ಕಲಿಬೇಕು. ಎಷ್ಟು 50-60ಕ್ಕೆ ನಾವು ಮಂಡಿ ನೋವು ನಮ್ಮ ಕುಟುಂಬದಲ್ಲೇ ನಾನು ಒಂದು ಮಾತಾಡ್ಸಿ ಬಂದೆ. ಅಂದರೆ ಇದು ಟೋಟಲ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅದೊಂದು ಒಂಥರ ಬಿಸ್ನೆಸ್ ಆಗಿದೆ. ಸಣ್ಣ ಪುಟ್ಟ ಇದಾದರೂ ಕೂಡ ಹೋಗಿ ಮಂಡಿ ರಿಪ್ಲೇಸ್ಮೆಂಟ್ ಮಾಡೋದು, ಅದು ಅಂದರೆ ಕೆಳಗೆ ಕೊಡ್ಕೋಬೋದಲ್ಲ. ಅಂದರೆ ನಾವು ನಮ್ಮ ದೇಹವನ್ನು, ದೇವರು ಕೊಟ್ಟ ಈ ದೇಹವನ್ನು ನಾವೇ ಅದಕ್ಕೆ ಬೇಕಾದಂಥ ಶಿಕ್ಷೆ ಕೊಟ್ಟು ನಾವು ನಮ್ಮ ರಕ್ಷೆಯಲ್ಲಿ ಇಟ್ಕೊಳ್ಳೋದು ಭಾಳ ಮುಖ್ಯ. ಇನ್ನೊಬ್ಬರ ಕೈಯಲ್ಲಿ ಕೊಟ್ಟರೆ ಮುಂದೆ ನಾವು ಶಿಕ್ಷೆ ಅನುಭವಿಸಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ಆರೋಗ್ಯವನ್ನು ಬಸವಾನಂದ ಸ್ವಾಮಿಗಳಂಥ ಹಿರಿಯರ ಒಂದು ದಾರ್ಶನಿಕರ ಅನುಭವಿಕರ ಮಾರ್ಗದರ್ಶನವನ್ನು ಪಡೆಯೋಣ. ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅತ್ಯದ್ಭುತವಾದ ಈ ಒಂದು ಕಾರ್ಯಕ್ರಮ ಕಿರಿಯರನ್ನು ನನ್ನ ಕರೆದು ಮಾತಾಡಿಸೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಾಮೀಜಿಗೆ ಶಿರಸಾಷ್ಟಾಂಗ ನಮಸ್ಕಾರ, ಧನ್ಯವಾದ. ಸಾಹಿತ್ಯ ಪಾಂಡಿತ್ಯ ಇರುವಂಥ ಈ ಸಭೆಯೊಳಗೆ ನನ್ನಂಥ ಪಾಮರನನ್ನು ಕೂಡಿಸ್ಯಾರ. ಎದಕ್ಕೆ ಕೂಡಿಸಿದ್ರು, ಎದಕ್ಕೆ ನಾ ಇಲ್ಲಿ ಬಂದಿದೆ ಅಂತ ನನಗೆ ಇನ್ನೊರ್ಗೂ ಅರ್ಥ ಆಗೋದು. ಯಾಕಂದ್ರೆ ನಾವು ಇತ್ತಿತ್ತಲಾಗೆ ಪ್ರಪಂಚ ನೋಡ್ಲಿಕ್ಕತ್ತೀವೇನೋ ಅಂತ ನಂಗೊಂದು ಅನಿಸಿಕೆ. ಹೇಳಿಕತ್ತಿದ್ರು ಕೊನೆಯದಾಗಿ ಈ ಶರಣ ಬಸವ ಚೋಳಿಯವರು ಮಾತಾಡ್ಬೇಕಾದ್ರೆ ನಾನು ತರಬೇತಿದಾರ, ಆಪ್ತ ಸಮಾಲೋಚಕ ಅಂತ ನನ್ನ ಪರಿಚಯದೊಳಗೂ ಹೇಳಿದ್ರು. ಈ ಶರಣರ ಸಾಹಿತ್ಯ ನಮ್ಮ ಈ ಒಂದು ವೃತ್ತಿಗೆ ಹೆಂಗೆ ಏನು ಆಗ್ಲಿಕ್ಕತ್ತಿದೆ ಪ್ರಪಂಚದೊಳಗೆ ಸ್ವಲ್ಪ ಹೊತ್ತು ಮಾತಾಡ್ತೀನಿ, ಭಾಳ ಬರೋದಿಲ್ಲ. ಏನಾಗ್ತಾ ಇದೆ ನಮ್ಗೆ ಇವತ್ತು ಅಂತಂದ್ರೆ, ಅಕ್ಕಮಹಾದೇವಿ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಶಾಲೆಯೊಳಗಿದ್ದಾಗ ಒಂದು ಚೂರು ಚಾರ ಓದ್ತಿದ್ವಿ. 1.5 ಪೇಜಿನ ಚಾಪ್ಟರ್, 4 ಪ್ರಶ್ನೆ, 3 ಹೊಂದಿಸಿ ಬರೆಯಿರಿ, 2 ಬಿಟ್ಟ ಸ್ಥಳ ತುಂಬಿರಿ. ಇಷ್ಟು ಓದಿದ ಮೇಲೆ ನಮ್ಗೆ ಆ ಶರಣರ ಸಾಹಿತ್ಯ ಅಲ್ಲಿಗೆ ಮುಗೀತು. ಇಲ್ಲಿ ಬಂದು ಕೂತಾಗ ಬಾಗಲಕೋಟೆಯಿಂದ ಬಂದಂಥ ಮಾನ್ಯರು, ಬಾಗಲಕೋಟೆ ಸಾಹೇಬರು ಭಾಳ ಚಂದ ಹೇಳಿದ್ರು. ಅಂದ್ರೆ ಇದು ನಮ್ಗೆ ಎಷ್ಟು ಹೊಸದು ಅನ್ನಿಸ್ಲಿಕ್ಕತ್ತಿತ್ತು ನಾನು ಇಲ್ಲಿ ಕೂತ್ಕೊಂಡಾಗ. ಯಾಕೆ ಇದು ಈ ಪರಿಸ್ಥಿತಿಗೆ ಬಂತು ಅಂತಂದ್ರೆ ನಂಗೆ ಇನ್ನೂ ಗೊತ್ತಾಗೋದು. ನಾನು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಎಲ್ಲ ಕೊಡ್ತೀನಿ, ಸಾಕಷ್ಟು ಪುಸ್ತಕ ಓದುವಂಥ ಪರಿಸ್ಥಿತಿ ನಮ್ಗೆ ಇವತ್ತಿನ ದಿವಸದೊಳಗೆ. ನಮ್ಮ ಮನೆಯೊಳಗೆ ಟಿವಿ ಇಲ್ಲದೆ 25 ವರ್ಷ ಆಯ್ತು. ಅದೊಂದು 4 ಲೈಬ್ರರಿ ಅವ ನಮ್ಮ ಮನೆಯಾಗ. ನನ್ನ ಒಂದು 2 ಅವ, ನನ್ನ ಮಗನೊಂದು, ನಮ್ಮ ಅಪ್ಪಂದು. ಸೊ ಓದುವಂಥ ಅನಿವಾರ್ಯತೆ ಅದ ನಮಗೆ. ಅದನ್ನು ನಾವು ಏನು ಓದ್ಲಿಕ್ಕತ್ತೀವಿ ಅಂದ್ರೆ ಹೊರಗಿನ ಸಾಹಿತ್ಯಗಳನ್ನು ಭಾಳ ಓದ್ಲಿಕ್ಕತ್ತೀವಿ. ಇಂಗ್ಲೀಷ್ ಪುಸ್ತಕ ಓದ್ತೀವಿ, ಯಾರೋ ಒಬ್ರು ಬೇರೆ ಇಂಗ್ಲೀಷ್ ತತ್ವಜ್ಞಾನಿ ಬರೆದದ್ದನ್ನು ಓದ್ತೀವಿ, ಯಾವುದೋ ಬೇರೆ ಫಿಲಾಸಫಿ ಓದ್ಲಿಕ್ಕತ್ತೀವಿ. ನಮ್ಮ ಫಿಲಾಸಫಿ ಬಗ್ಗೆ ನಮಗೆ ಪ್ರೀತಿನ ಬರಬಂತು. ಯಾಕಂದ್ರೆ ಅದು ತಿಳಿಬಂತು ಏನೋ ನಮಗೆ ಅಂತ ಒಂದು ಅನಿಸಿಕೆ. ಒಂದು 4-5 ದಿವಸದಿಂದ ನಾನೊಂದು ನವೋದಯ ಶಾಲೆಗೆ ಹೋಗಿದ್ದೆ. 3 ನವೋದಯನ ಕಂಟಿನ್ಯೂಸ್ ಅಡ್ಡಾಡಿದ್ವಿ ನಾವು. ಬೇರೆ ಬೇರೆ ಕಡೆ ಅಡ್ಡಾಡೋದು. ಮುಂದಿನ ವಾರದೊಳಗೆ ಯುಗಾದಿ ಹಬ್ಬ ಆದ್ಮೇಲೆ ಮತ್ತೆ ಬಳ್ಳಾರಿ ನವೋದಯಕ್ಕೂ ಹೋಗುವಂಥ ಪರಿಸ್ಥಿತಿ ಅದ. ಯಾಕಂದ್ರೆ ಬಳ್ಳಾರಿಗೆ ಐಸ್ ಬೀಳಕ್ಕಾಗ್ತೈತೆ ಅಂತೇಳಿ ನೋಡಕ್ಕೆ ಹೋಗ್ಬೇಕಾಗಿತ್ತು.
ಅಲ್ಲೇ ಮೊನ್ನೆ ನಾನು ಒಂದು ಬಾಗಲಕೋಟೆ ನವೋದಯ ಸ್ಕೂಲ್ಗೆ ಹೋದಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಮಕ್ಕಳೆಲ್ಲರೂ ಕೂತ್ಕೊಂಡಿದ್ರು. ಅವ್ರಿಗೊಂದು ಕನ್ನಡ ಶಿಕ್ಷಕರು ಒಂದು ವರ್ಕ್ ಕೊಟ್ಟಿದ್ರು, ಅದನ್ನು ಮಾಡ್ಲಿಕ್ಕೆ ಹತ್ತಿದ್ರು. ಏನಂದ್ರೆ ಗಾದಿ ಮಾತುಗಳನ್ನ ಬರೆದು ಅದನ್ನು ವಿವರಿಸ್ರಿ ಅಂತ ಹೇಳಿ. ಅದಾಗ ನಾನು 4 ಮಂದಿ ಕೇಳಿದ್ರೆ ಯಾವ್ದಾರ ಒಂದು ಗಾದಿ ಮಾತು ಹೇಳ್ರಿ ಅಂತ. ಅವ್ರ ಮಕ್ಕಳು ಒಂದೆರಡು ಗಾದಿ ಮಾತು ಹೇಳಿದ್ರು. ಅದರೊಳಗೆ ಶರಣ ಸಾಹಿತ್ಯನೇ ಇತ್ತು. ಆ ಗಾದಿ ಮಾತು ಎಲ್ಲಿ ಸಿಕ್ತು ನಮ್ಗೆ ಶರಣ ಸಾಹಿತ್ಯ ಬಿಟ್ರೆ. ಅದಕ್ಕೆ ನಾನು ಅದನ್ನ ವಿಶ್ಲೇಷಣೆ ಮಾಡ್ರಿ, ಅದನ್ನ ಹೇಳ್ರಿ ಅಂದ್ರೆ ಒಬ್ಬರ ಮುಖ ಒಬ್ಬರು ನೋಡ್ಕೊತ ನಿಂತರು. ನಾನು ಅದನ್ನ ಬೇರೆ ರೀತಿಯಿಂದ ಹೇಳಿದೆ. ಅದಾದ್ಮೇಲೆ ಅವರಿಗೆ ಅದನ್ನ ವಿಶ್ಲೇಷಣೆ ಮಾಡುವಂತಹ ಒಂದು ಸರಳತೆ ಸಿಕ್ತೇನೋ ಅಂತ ನನಗೆ ಅನಿಸ್ತದೆ. ಅದೇನು ಅಂತಂದ್ರೆ, ನಾವೆಲ್ಲರೂ ಓದಿದ್ವಿ ಆಚಾರ ಸ್ವರ್ಗ, ಅನಾಚಾರ ನರಕ. ಇದು ಸರಿನಾ? ನಾ ಹೇಳಿದ್ದು ವಾಕ್ಯ ಸರಿನಾ? ಅಲ್ಲ. ಏನದು ವಾಕ್ಯ? ಸರಿಯಾದ ವಾಕ್ಯ ಏನು? ಆಚಾರವೇ ಸತ್ಯ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ನಾವು ಓದಿ. ನಾನು ಹೇಳಿದ್ದಂಗೆ ನಾನು ಮಕ್ಕಳಿಗೆ ಹೇಳಿದೆ ಆಚಾರ ಸ್ವರ್ಗ ಅಂತ ಹೇಳಿದೆ. ಈ ಎರಡೂ ಶಬ್ದಗಳ ನಡುವೆ WAY ಅಂತ ಬರುತ್ತೆ. ಹಾ, ಈಗ ಅದನ್ನ ಓದ್ರಿ ಅಂತ ಹೇಳಿದೆ. ಆವಾಗ ಮಕ್ಕಳು ಹೇಳಿದ್ರು ಕಂಟಿನ್ಯೂಸ್ ಆಗಿ ಓದ್ರಿ ಅಂದೆ. ಆಚಾರವೇ ಸ್ವರ್ಗ ಅಂದ್ರು. ಈಗ ಅದನ್ನ ಬಿಡಿಸಿ ಹೇಳ್ರಿ ಅಂದೆ. ಈ ವೇ ಅಂತ ಹೇಳಿದಾಗ ಅವರು ಅದನ್ನ ನೋಡೋ ದೃಷ್ಟಿ ಬೇರೆ ಆಯ್ತು. ಕಾಯಕ ಬರದೆ, ಕೈಲಾಸ ಬರದೆ, ನಡಕ್ಕೆ WAY ಬರದೆ. ಈಗ ಓದ್ರಿ ಅಂತ ಹೇಳಿದೆ. ಕಾಯಕ ವೇ ಕೈಲಾಸ. ಅವಾಗ ನಾನು ವೇ ಅಂದ್ರೆ ಏನು ಅಂತ ಕೇಳಿದೆ. ದಾರಿ, ಮಾರ್ಗ ಅಂತ ಹೇಳಿದ್ರು. ಹಂಗಂದ್ರೆ ಇದನ್ನ ಬಿಡಿಸಿ ಹೇಳ್ರಿ ಅಂದ್ರೆ ಕೈಲಾಸಕ್ಕೆ ದಾರಿ ಅಥವಾ ಮಾರ್ಗ ಕಾಯಕ ಅಂತ ಮಕ್ಕಳು ಬಿಡಿಸಿ ಹೇಳಿದ್ರು. ಹೇಳೋ ತಾತ್ಪರ್ಯ ಇಷ್ಟೇ, ನಮ್ಮ ಸಾಹಿತ್ಯ ಎಷ್ಟು ಶ್ರೀಮಂತ ಸಾಹಿತ್ಯ. ಪ್ರಪಂಚ ನೋಡಿ ಹೇಳ್ತದೆ, ಪ್ರಪಂಚ ನಮ್ಮ ಕಡೆ ನಿಂತು ಹೇಳ್ತದೆ. ನಾವು ಅಂದ್ರೆ ಅಷ್ಟು ಶ್ರೀಮಂತವುಳ್ಳವರು. ನಮ್ಮನ್ನ 500 ಅಲ್ಲ 1000 ವರ್ಷ ದೋಚಿದ್ರು ನಮ್ಮಲ್ಲಿರೋ ಸಾಹಿತ್ಯ ಶ್ರೀಮಂತಿಕೆ ಮುಗಿತಾ ಇಲ್ಲ ಅಂದ್ರೆ ಎಷ್ಟು ಸಾಮರ್ಥ್ಯ ಸಾಹಿತ್ಯ ನಮ್ಮ ದೇಶದಲ್ಲಿದೆ ಅನ್ನೋದನ್ನ ನಾವು ಮುಟ್ಟಿ ನೋಡಿ ಪರೀಕ್ಷಿಸಬೇಕು. ಅಷ್ಟು ಶ್ರೀಮಂತಿಕೆ ಇರುವಂತವ್ರು ನಾವು. ಆದ್ರೆ ನಮ್ಮ ಜನರನ್ನೇ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕ್ರಿ ಅಂತ ಗೊತ್ತಾಗುತ್ತೆ. ಈ ಒಂದು ಸಭೆಯೊಳಗೆ ನಾನು ನೋಡಿದೆ. ಬಂದಾಗ ಇಲ್ಲೊಬ್ಬ ಕೆಂಪು ಶರ್ಟ್ ನೀಲಿ ಶರ್ಟ್ ಹಾಕೊಂಡಂತವ್ರು, ಇಲ್ಲೊಬ್ರು ಮೇಡಮ್, ಯುವ ಶಕ್ತಿ ಒಳಗಡೆ ನಾವು ಬಂದೀವಿ. ಇಲ್ಲೆಲ್ಲರೂ ನಾವು ದಾಟಿದವರು 40-30 ದಾಟಿದವ್ರು ಬಂದೀವಿ. ಯುವಕರನ್ನ ಹುಡುಕಿದ್ರು ಸಿಗುವಲ್ತು. ನಮ್ಮ ಜನರಿಗೆ ಇದರ ಸಾಹಿತ್ಯದ ರುಚಿ ಹತ್ತುವಲ್ತು ಅಂದಾಗ ಯಾಕೋ ನಾವು ಎಲ್ಲಿ ತಪ್ತಾ ಇದ್ದೀವಿ ಅಥವಾ ಎಲ್ಲಿ ವಿಚಾರ ಮಾಡಬೇಕಾಗಿದೆ ಅಂದ್ರೆ ಅವರ ಭಾಷೆಗೆ ನಾವು ನಿಲ್ಲಿಕ್ಕಿ ಈ ಸಾಹಿತ್ಯದ ಸ್ಪರ್ಶ ಕೊಡಬೇಕೇನೋ ಅಂತ ನನಗೆ ಅನಿಸ್ತದೆ. ಇಲ್ಲಿ ಬಡಗಿರು ಬಾಗಲಕೋಟೆ ಸರ್ ಮಾತಾಡುವಾಗ ನಾನು ಎಷ್ಟೋ ವಿಚಾರಗಳನ್ನ ನಾವು ಮಾತಾಡೋಣ ಕೇಳಿಸ್ಕೊಳಿಕತ್ತಿದ್ದೆ. ಆ ಕೇಳಿಸ್ಕೊಳ್ಳುವಂತ ಸಾಹಿತ್ಯದೊಳಗೆ ಶ್ರೀಮಂತಿಕೆ ಇದೆ. ಆದ್ರೆ ಅದನ್ನ ನಮ್ಗೆ ಮುಟ್ಟಬೇಕು ಅಂದ್ರೆ ಯಾವ ರೀತಿ ಅದನ್ನ ವರ್ಣಿಸಿ ಬರೆದರೆ ತಿಳಿತದೋ ಏನೋ ಅನ್ನೋದನ್ನ ನಾವು ಇವತ್ತು ವಿಚಾರ ಮಾಡಬೇಕು. ನಮ್ಮ ಸಾಹಿತ್ಯನ ಯಾವುದೇ ಸಾಹಿತ್ಯ ಇಲ್ಲಿ, ಶರಣ ಸಾಹಿತ್ಯ, ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ, ಎಷ್ಟು ಸಾಹಿತ್ಯಗಳನ್ನ ನಾವು ಇವತ್ತು ನೋಡ್ತೀವಿ. ಪ್ರತಿಯೊಂದು ಸಾಹಿತ್ಯ ಇದನ್ನ ಇಂಗ್ಲಿಷ್ ಪುಸ್ತಕವನ್ನ ಓದಿದಾಗ, ನಾನು ದಿವಸ ಮೊನ್ನೆ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಯಾವುದೋ ಒಂದು ಪುಸ್ತಕ ಓದ್ತಾ ಏನೋ ಒಂದು ನಮ್ಮ ಅಪ್ಪನ ಜೊತೆ ಚರ್ಚೆ ಮಾಡ್ಬೇಕು ಕೂತಾಗ ಅವರು ನಮ್ಮ ಅಪ್ಪ ಹೇಳಿದ್ರು, ನೀನ್ ಇಂಗ್ಲಿಷ್ನಾಗ ಇದ್ರದ್ದು ಅರ್ಥ ಹೇಳಿಕತ್ತಿ, ಆದ್ರೆ ದಾಸ ಸಾಹಿತ್ಯದೊಳಗಿದ ಹಾಡು ರೂಪದೊಳಗದ, ಶರಣ ಸಾಹಿತ್ಯದೊಳಗಿದು ಕಾವ್ಯ ರೂಪದೊಳಗದ ಅಂತ ನಮ್ಮ ಅಪ್ಪ ನನಗೆ ಹೇಳಿದ್ರು. ಆವಾಗ ಅನಿಸ್ತು ನಮ್ಮದನ್ನೇ ತಿಳ್ಕೊಂಡು ಬೇರೆ ಭಾಷೆ ಒಳಗೆ ನಮಗ್ ಕೊಟ್ರೆ ನಾವು ತಿಳ್ಕೊಂಡು ಓದ್ಲಿಕ್ಕತ್ತೀವಿ. ಇದನ್ನೇ ಕಾಯಕವೇ ಕೈಲಾಸ ಅನ್ನ ಕಾಯಕ ಬರೆದು ಅದರ ನಡುವೆ WAY ಬರೆದ್ರೆ ನಮ್ಮ ಮಕ್ಕಳಿಗೆ ಎಷ್ಟು ಬೇಗ ತಿಳಿತದೋ. ಇದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಸಾಹಿತ್ಯವನ್ನ ಸರಳೀಕೃತವಾಗಿ ಮಾಡಬೇಕೇನೋ ಅನ್ನುವಂತ ಒಂದು ಪ್ರಶ್ನೆ ನನ್ನ ತಲೆಯೊಳಗೆ ಬಂತು. ಸರಿನೋ ತಪ್ಪೋ, ಶರಣರು ತಿಳಿದವರು ದೊಡ್ಡವರು ಇಲ್ಲಿ ಕೂತ್ಕೊಂಡಾಗ ಅವ್ರು ಹೇಳ್ಬೇಕೇನೋ ಅಂತ ನನಗೆ ಅನಿಸ್ತದೆ. ಜಾನಪದ ಸಾಹಿತ್ಯ ತಿಳ್ಕೊಳ್ಳಿ. ಈಗ ನಾನು ರೀಸೆಂಟ್ಲಿ ನನಗೆ ಜಾನಪದ ಯೂನಿವರ್ಸಿಟಿಗೆ ಹೋಗುವಂತ ಒಂದು ಅವಕಾಶ ಬಂತು. ಜಾನಪದ ಸಾಹಿತ್ಯ, ನಮ್ಮ ಜಾನಪದವನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ. ಇವತ್ತಿಗೂ ನಮ್ಮೆಲ್ಲರಿಗೂ ಬೀಸೋ ಪದ, ಕುಟ್ಟೋ ಪದ, ಈ ಪದಗಳನ್ನ ಈ ಪದ, ಈ ಕೆಲವೊಂದಿಷ್ಟು ಪದಗಳನ್ನ ಕೇಳ್ತೀವಿ. ಆ ಪದಗಳನ್ನ ಬಿಡಿಸಿ ನೀವು ಬರೆದ್ರೆ ಅದೊಂದು ಮ್ಯಾನೇಜ್ಮೆಂಟ್ ಪಾಠ ಅದರೊಳಗೆ. MBA ಕಲಿಯುವಂತಹ ಮಕ್ಕಳಿಗೆ ಸೇಲ್ಸ್ ಅಂದ್ರೇನು, ಪ್ರೊಡಕ್ಷನ್ ಅಂದ್ರೇನು, ಆಮೇಲೆ ಮಾರ್ಕೆಟಿಂಗ್ ಅಂದ್ರೇನು, ಅದನ್ನ ಬಿಡಿಸಿ ಹೇಳುವಂತ ಸಾಹಿತ್ಯ ಕೌಶಲ್ಯ ಕಲೆ ಒಂದು ಕಾವ್ಯದೊಳಗಲ್ಲ. ಅದನ್ನ ನಾವು ಬಿಡಿಸಿ ನೋಡ್ಲಿಕ್ಕೇನೆ ರೆಡಿ ಇಲ್ಲ. ನಮ್ಮ ಮಕ್ಕಳಿಗೆ ಅದನ್ನ ಹೇಳಲಿಕ್ಕೆ ಹೋದ್ರೆ ಕೇಳಲಿಕ್ಕೆ ರೆಡಿ ಇಲ್ಲ.
ಸೊ ಈ ಬುದ್ಧಿನೂ ನನಗೆ ಈಗ ಬಂದಿರ್ಬೋದು ಏನು, ಇಷ್ಟು ದಿವಸದಿಂದ ನನಗೆ ಈ ಬುದ್ಧಿನೇ ಇದ್ದಿದ್ದಿಲ್ಲ. ನಾನು ತಿಳ್ಕೊಂಡಿದ್ದೆ ನಾನು ಸ್ಟೀಫನ್ ಕವಿ ಪುಸ್ತಕ ಓದಬೇಕು ಅಂತ ಹೇಳಿ. ಅಂತ ಅವನು ಎಲ್ಲಾ ಪುಸ್ತಕನೂ ಸೀರೀಸ್ ತರಿಸಿದೆ, ಎಲ್ಲಾ ಪುಸ್ತಕ ಓದಿದೆ. ರಾಬಿನ್ ಶರ್ಮಾನ್ ಪುಸ್ತಕ ಓದಬೇಕು ಅಂತ ತರಿಸಿದೆ, ಎಲ್ಲಾನು ಓದಿದೆ. ಬರ್ಕ್ ಹೆಜಸ್ ಪುಸ್ತಕ ತರಿಸಿದೆ, ಎಲ್ಲಾನು ಓದಿದೆ. ಅದಾದ್ಮೇಲೆ ತಿಳಿತು, ಅರೆ ನಮ್ಮ ಸಾಹಿತ್ಯನೇ ಇಷ್ಟು ಶ್ರೀಮಂತ ಸಾಹಿತ್ಯ, ನಾನೇನು ಓದ್ಲಿಕ್ಕತ್ತೀನಿ. ಶರಣ ಸಾಹಿತ್ಯದೊಳಗಿರುವಂತ ಶ್ರೀಮಂತಿಕೆ, ದಾಸ ಸಾಹಿತ್ಯದೊಳಗಿರುವಂತ ಶ್ರೀಮಂತಿಕೆ, ಈ ಭೂಮಿಯೊಳಗಿರುವಂತ ಶ್ರೀಮಂತಿಕೆಯನ್ನ ನಾವು ಬಹುಶಃ ಅವರ ಭಾಷೆಯೊಳಗೆ ತಿಳಿಸಿ ಹೇಳಿದ್ರೆ ಮಕ್ಕಳಿಗೆ ಬೇಗ ತಿಳಿತದೇನೋ ಅನ್ನುವಂಥದ್ದು ಕಳಕಳಿ ನಮ್ಮದು. ಯಾಕಂದ್ರೆ ಈ ಪರಂಪರೆಯನ್ನ ನಾವು ಉಳಿಸ್ಬೇಕಾಗಿದೆ. ಇದು ನಮ್ಮ ಬೆಳೆತಲಿಗೆ ಮುಗಿಬಾರದು. ಚಿಗುರುವಂತ ಕಪ್ಪು ಕಲೆ ಇರುವಂತ ತಲೆಗೆ ಮುಟ್ಟಬೇಕು, ಅವರಿಗೂ ಮುಟ್ಟಬೇಕಿದು. ಈಗ ನಮ್ಮಲ್ಲಿರುವಂತಹ ರುಚಿ ಬಸವಣ್ಣನವರು ಅಂದ ತಕ್ಷಣ ನಮ್ಮೆಲ್ಲರಿಗೂ ಒಂದು ಗೌರವ. ನಮ್ಮ ದೇಶದವರು, ನಮ್ಮ ರಾಜ್ಯದವರು, ನಮ್ಮವರು ಅನ್ನ ಹೇಳುವಂತಹದ್ದು ಒಂದು ಬಸವಣ್ಣ. ಈ ಬಸವಣ್ಣನವರು ಪ್ರತಿ ಬಾಲಕರ ಯುವಕರ ಮನಸ್ಸಿಗೆ ಮುಟ್ಟುವಂತ ಸಾಹಿತ್ಯವನ್ನೂ ಸಹ ಅವರಿಗೆ ನಾವು ಮುಟ್ಟಿಸಿದಾಗ ನಮ್ಮ ಪರಂಪರೆಯನ್ನು ನಾವು ರಕ್ಷಿಸಬಹುದು ಅಂತ ನನ್ನ ಅನಿಸಿಕೆ. ನನ್ನಂತ ಸಣ್ಣವನಿಗೆ ಕರೆದು ಅವಕಾಶ ಕೊಟ್ಟು ಮಾತಾಡಲಿಕ್ಕೆ, ಇಷ್ಟು ಮಾತಾಡಲಿಕ್ಕೂ ಅವಕಾಶ ಕೊಟ್ಟರು ನಾನು ಮಾತಾಡಿದ ಸರಿನೋ ತಪ್ಪೋ ನಮ್ಗೆ ಗೊತ್ತಿಲ್ಲ. ಆದರೆ ಈ ಶರಣರಿಗೆ ನಾನು ಅವರ ಚರಣಗಳಿಗೆ ವಂದಿಸಿ ಈಗ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವರಗಳನ್ನು ಸುರಿಸುವಂತವನು ಏನ್ರಿ ಬಸವಲಿಂಗಾಯ ನಮಃ. ನಮಃ ಅಂತಂದ್ರೆ ನಾನು ನಿನಗೆ ಶರಣವಂದನೆ. ಆದ್ದರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಅನ್ನೋದೇನದಲ್ಲ, ಮಹಾಮಂತ್ರವನ್ನ ಎಲ್ಲರೂ ಏನದಲ್ಲ ಅರ್ಥ ಸಹಿತ ತಿಳ್ಕೊಂಡು ಮಾಡಿದ್ರೆ ಅದರಿಂದ ಏನಾಗ್ತದೆ ಅಂತಂದ್ರೆ ಒಂಥರದ ಯೋಗಾಭ್ಯಾಸ ಆಗ್ತದೆ. ಆ ಯೋಗಾಭ್ಯಾಸ ಏನದಲ್ಲ ನಿಮಗೆ ಮುಂದೆಲ್ಲ ಹೇಳಿದನ್ನೆಲ್ಲ ತಿಳ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಏನಿದೆ ಇದು ಇಷ್ಟ ಆಯ್ತು. ಆಮೇಲೆ ಏನಪ್ಪ ಅಂತಂದರೆ ಶರಣ ಸಾಹಿತ್ಯ ಅಂತಕ್ಕಂಥದ್ದು ದೊಡ್ಡ ಸಾಗರದ. ಅದ್ರಾಗ ಏನಪ್ಪ ಅಂದ್ರೆ ನಾವು ಒಂದೊಂದೊಂದೊಂದು ವಚನಗಳನ್ನು ದಿವಸ ಅಭ್ಯಾಸ ಮಾಡಿದ್ರು ಸಹಿತ ನಮಗೆ ಏನೋ ಪುಣ್ಯ ಬರ್ತದೆ. ಆ ಪುಣ್ಯ ಅಂದ್ರೇನು, ನಮ್ದೇನಲ್ಲ ಎಲ್ಲಾನು ಹೆಲ್ತ್ ಸುಧಾರಿಸ್ತದೆ, ಆಮೇಲೆ ಮನಸ್ಸು ಸುಧಾರಿಸ್ತದೆ. ಅಂಥವೆಲ್ಲ ಉತ್ತಮವಾದ ಲೇಖಗಳು ವಚನಗಳನ್ನೇನಲ್ಲ ಅದರ ಅಭ್ಯಾಸ ಮಾಡಬೇಕು ಅಂತ ಅನ್ನೋದು ನನಗೆ ಬಸವ ಕಲ್ಯಾಣಕ್ಕೆ ನಾವು ಹೋದಾಗೇನದಲ್ಲ ಅವಾಗ ವಿಚಾರ ಬಂತು. ಏನು ಯಾವ ಯಾವ ಏರಿಯಾದಲ್ಲೆಲ್ಲ ಬಸವೇಶ್ವರರು ಮಹಾಮಹ ಸಂತರು ತಿರುಗಾಡ್ಯಾರೋ, ಶರಣ ತಿರುಗಾಡ್ಯಾರೋ ಅದೆಲ್ಲ ನಾನು ಅಡ್ಡಾಡಿ ಬಂದಿದ್ದಕ್ಕೆ ಆ ಪುಣ್ಯದ ಫಲ ತಿಳ್ಕೊಂಡು ಈಗ ಮಹಾಸ್ವಾಮಿಗಳ ಒಂದು ಸತ್ಸಂಗತೆಯನ್ನು ಸಿಕ್ತು. ಅದಕ್ಕೆ ನಾನು ಆ ದೇವರಿಗೆ, ಆ ಬಸವೇಶ್ವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಮತ್ತು ಅವರಿಗೆ ಶರಣ ಬಂದೇನೆ. ಶರಣ ಎಲ್ಲರಿಗೂ. ಹಿರಿಯ ಅನುಭವಿ ಶರಣರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಹಾಮಂತ್ರದ ಒಂದು ವ್ಯಾಖ್ಯಾನವನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈಗ ತಾನೇ ಸನ್ಮಾನಗೊಂಡಿರತಕ್ಕಂಥ ಶರಣ ಶ್ರೀ ವೀರನಾರಾಯಣ ಕುಲಕರ್ಣಿ ಅವರು ತಮ್ಮ ಒಂದು ಸನ್ಮಾನಕ್ಕೆ ಪ್ರತಿಯಾಗಿ 4 ಮಾತುಗಳನ್ನು ಹೇಳಬೇಕು. ಅದರಲ್ಲಿ ವಿಶೇಷವಾಗಿ ಅವರು ಏನು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸೈಕಲ್ ಯಾತ್ರೆ ಮಾಡಿದ ಅನುಭವಗಳನ್ನು ಹೇಳಿದರೆ ಬಹಳ ನಮಗೆಲ್ಲ ಸ್ಫೂರ್ತಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಗುರುಗಳಿಗೆ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಜೊತೆಗೆ ನನ್ನ ಧರ್ಮಪತ್ನಿ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿ ಬಂದಿದ್ದಾಳೆ. ಅವಳಿಗೂ ಇಲ್ಲಿ ಕರೆದು ನಾವಿಬ್ರು ಒಂದು 2 ನಿಮಿಷ ನಮ್ಮ ಅನಿಸಿಕೆಗಳನ್ನ ಏನೇನು ಆಯಿತು ಅಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಸೈಕ್ಲಿಂಗ್ ಹೋದಾಗ ಅದನ್ನು ಹಂಚ್ಕೊಳ್ಬೇಕಂತಂದು ಆಸೆ. 12 ವರ್ಷದಿಂದ ನಾನು ಸಿಂಗಾಪುರ್ನೊಳಗೆ ಕೆಲಸ ಮಾಡ್ತಿರ್ಬೇಕಾದ್ರೆ 4 ಮಿತ್ರರು ಸೇರಿ ನಾವು ಅಂದ್ಕೊಂಡ್ವಿ, ಏನಾದರೂ ಒಂದು ಎಂಥ ಕೆಲಸ ಮಾಡ್ಬೇಕಂದ್ರೆ ಇಡೀ ಜೀವನ ತುಂಬ ನಮಗೆ ನೆನಪಿರ್ಬೇಕು, ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಹೇಳಲಿಕ್ಕೆ ನಮಗೆ ಗೌರವ ಆಗಿರ್ಬೇಕು, ಅಂಥದ್ದೊಂದು ಏನಾದರೂ ಮಾಡೋಣ ಅಂತಂದಾಗ ಅಲ್ಲೊಂದು ವಿಚಾರ ಬಂತು. ಕಾಶ್ಮೀರದಿಂದ ಕನ್ಯಾಕುಮಾರಿ 4000 ಕಿಲೋಮೀಟರ್ ಆಗ್ತದೆ, ಅದನ್ನು ನಾವೆಲ್ಲರೂ ಸೈಕಲ್ ಮೇಲೆ ಮಾಡೋಣ ಅಂತ 2012
ನಾವು ತೀರ್ಮಾನ ತಗೊಂಡು ಅಲ್ಲೇ ಇರುವಂತ ಬಿಳಿ ಹಾಳೆಯಲ್ಲೇ ತಗೊಂಡು ಎಲ್ಲರೂ ಸಹಿ ಹಾಕಿದ್ವಿ. ಎಷ್ಟು 5 ವರ್ಷದೊಳಗೆ ಮುಗಿಸೋಣ ಅದನ್ನ 2017 ಎಲ್ಲರೂ ಮರ್ತು ಹೋಗ್ಬಿಟ್ವಿ. 2017 ಹೋಯ್ತು, 18 ಹೋಯ್ತು, 19, 20 ಹೋಯ್ತು. ಬಹುಶಃ 20 ಅಥವಾ 21 ನನ್ನ ಮನೆ ಸ್ವಲ್ಪ ಸ್ವಚ್ಛ ಮಾಡ್ಬೇಕಾದ್ರೆ ಅದು ಹಾಳಿ ಸಿಕ್ತು ನನಗೆ. ಆವಾಗ ಮತ್ತೆ ಎಲ್ಲ 4 ಮಿತ್ರರಿಗೆ ನಾನು ದೂರವಾಣಿ ಮುಖಾಂತರ ಹೇಳಿದೆ. ಎಲ್ಲರೂ ಸಿಂಗಾಪುರಿಂದ ಈಗ ಬಹಳಷ್ಟು ಜನ ಭಾರತಕ್ಕೆ ಬಂದು ನೆಲೆ ಊರಿದ್ರು. ಅವ್ರಿಗೆ ಹೇಳಿದೆ, ನೋಡಪ್ಪ ಈ ಥರ ನಾವು ಮಾತಾಡಿದ್ವಿ 2017 ನಾವು ಸೈಕಲ್ ಯಾತ್ರೆ ಮಾಡಬೇಕಾಗಿತ್ತು, ಈಗ ಏನಂತೀರಿ ನೀವು ಅಂತ. ಈಗೆಲ್ಲ ಆಗಂಗಿಲ್ಲ, ಅದು ನಮ್ಗೆ ಹೊಟ್ಟೆ ಬಂದದ, ನಮ್ಗೆ ವಯಸ್ಸಾಗ್ಯದ, ನಮ್ಗೆ ಬಿಳಿ ಕೂದಲು ಬಂದವ ಅಂತಂದು ಯಾರು ಮುಂದೆ ಬರಲಿಲ್ಲ. ನನಗೆ ಸ್ವಲ್ಪ ನಿರಾಶೆ ಆಯ್ತು. ಆ ಮಿತ್ರರ ಜೊತೆಗೆ ನನಗೆ ಹೋಗುವ ಆಸೆ ಇತ್ತು. ಈಗ ಮುಂದೆ ಏನ್ ಮಾಡ್ಬೇಕು, ಯಾರಾದ್ರೂ ಜೊತೆಗೆ ಬೇಕಾಗ್ತಾರ. ಯಾಕಂದ್ರೆ ಬರೀ ಒಬ್ಬನೇ ಸೈಕಲ್, ನನಗೆ ಒಬ್ಬನೇ ಸೈಕಲ್ ಮಾಡ್ಬೇಕಾಗಿತ್ತು, ಯಾರು ಸೈಕಲ್ ಅವ್ರು ಸಿಗ್ಲಿಲ್ಲ. ಅದಕ್ಕೆ ನಾನು ಧರ್ಮಪತ್ನಿ ಆದ ಪೂರ್ಣಿಮಾ ಕೇಳಿದೆ. ಅವಳು ಬಹಳ ಉತ್ತಮವಾಗಿ ನನ್ನ ಜೊತೆಗೆ ಸ್ಪಂದಿಸಿ ನನಗೆ ಅನುಮತಿ ಕೊಡೋದು ಅಷ್ಟೇ ಅಲ್ಲ, ನಾನು ಬರ್ತೀನಿ ನಡಿ ನಿಮ್ಮ ಜೊತೆಗೆ ಕಾರ್ನೊಳಗೆ, ನಾನು ನಿಮ್ಮ ಜೊತೆಗೆ ಹಿಂದಿಂದ ಕಾರ್ನೊಳಗೆ ಬರ್ತೀನಿ ಅಂತಂದು ಪೂರ್ಣಿಮಾನು ಬಂದು. ನನ್ನ ಪುತ್ರಿಯಾದ ಅಮೋದಿನಿ, ಅವಳು 7ನೇ ತರಗತಿಯಲ್ಲಿದ್ಲು. ಅವಳು ಶಾಲೆಯಲ್ಲಿ ಕೇಳಿದ್ವಿ ನಾವು, ಬಾಲಬಳಗ ಶಾಲೆ, ಡಾಕ್ಟರ್ ಸಂಜೀವಣ್ಣ, ಬಹಳಷ್ಟು ಜನರು ನೀವು ಪರಿಚಯದ. ಅವರಂದ್ರು, ನಾವು ನಿಮ್ಗೆ ಶಾಲೆಯೊಳಗೆ, ನಿಮಗೇನು ಶಾಲೆಯೊಳಗೆ ಕಲಿಸ್ಲಿಕ್ಕೆ ಆಗಂಗಿಲ್ಲ, ಅಂಥದನ್ನೆಲ್ಲ ಈ ಪ್ರವಾಸ ಕಲಿಸ್ತದ, 50 ದಿವಸ ಏನೋ ಹೋಗ್ಬಾ ಆರಾಮಾಗಿ ಅಂತ ಅವ್ರು ಕಳಿಸ್ಕೊಟ್ರು. ಬಾಲಬಳಗ ಇರುವಂಥ ಶಾಲೆ ಧಾರವಾಡದಲ್ಲದ, ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತದ, ಬಹಳ ಒಳ್ಳೆ ಶಾಲೆ. ಹೀಗಾಗಿ ನಾವು ಕಳೆದ ವರ್ಷ 2023 ಜನವರಿ 24ರಂದು ಧಾರವಾಡದಿಂದ ನಾನು, ನನ್ನ ಹೆಂಡತಿ ಪೂರ್ಣಿಮಾ, ನನ್ನ ಮಗಳು ಆಮೋದಿನಿ ಹಾಗೂ ನನ್ನ ಮಿತ್ರ ಪೃಥ್ವಿ, ಇವರಿಷ್ಟೆಲ್ಲ ನಾವೆಲ್ಲ ಸೈಕಲ್ನ ಕಾರಿನ ಹಿಂದೆ ಒಂದು ಸ್ಟ್ಯಾಂಡ್ ಹಾಕಿ ಅದ್ರೊಳಗೆ ತಗೊಂಡು ನಾವು ಕಾಶ್ಮೀರ ತನಕ ಹೊಂಟ್ವಿ. ಇಲ್ಲಿಂದ ಹೋಗ್ಲಿಕ್ಕೆ ನಮ್ಗೆ 8-9 ದಿವಸ ಬೇಕಾಯ್ತು. ನಡುವೆ ನಿಂತ್ಕೊಂಡು ಮತ್ತೆ ವೈಷ್ಣೋದೇವಿಯಲ್ಲಿ ಬೆಟ್ಟವನ್ನು ಹತ್ತಿ ವೈಷ್ಣೋದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಅಡೆತಡೆ ಆಯ್ತು. ಮೇಲಿಂದ ಬಂಡೆಗಳು ಬೀಳ್ತಾ ಇದ್ವು, ಮಳೆ ಬರುವ ಸಾಧ್ಯತೆ ಇತ್ತು. ಅದಕ್ಕೆ ಟ್ರಾಫಿಕ್ ಬಹಳ ನಿಧಾನ ಹೋಗ್ತಿತ್ತು. ಆದರೂ ನಾವು ಹೋಗಿ ತಲುಪಿದ್ವಿ. 4ನೇ ಫೆಬ್ರವರಿ 2023 ಹಿಂದಿನ ವರ್ಷ ನಾವು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ. ಪ್ರತಿ ದಿವಸ ನಾವು 100 ಕಿಲೋಮೀಟರ್ ನಾನು ಸೈಕಲ್ ನಡೆಸೋದು. ನನ್ನ ಹಿಂದೆ ಪೂರ್ಣಿಮಾ, ಆಮೋದಿನಿ ಮತ್ತು ಪೃಥ್ವಿ ಸೈಕಲಲ್ಲಿ ಬರೋದು, ಕಾರಲ್ಲಿ ಬರೋದು. ಇದು ಯೋಜನೆ ಆಗಿತ್ತು. ಕೆಲವೊಂದು ಕಡೆಯಲ್ಲಿ ನಮಗೆ ರಸ್ತೆ ತೊಂದರೆ ಏನೂ ಆಗಲಿಲ್ಲ. ಈ ಶ್ರೀನಗರದಲ್ಲಿ ಒಂದು ಲಾಲ್ ಚೌಕ್ ಅಂತ ಇದೆ. ಆರ್ಟಿಕಲ್ 370 ಮಾಡೋಕ್ಕಿಂತ ಮೊದಲು ಅಲ್ಲಿ ಇಂಡಿಯಾ ಧ್ವಜ ಹಾರಿಸ್ಲಿಕ್ಕೆ ಕೊಡ್ತಾ ಇರಲಿಲ್ಲ. 370 ಆದ್ಮೇಲೆ ಅಲ್ಲಿ ಭಾರತದ ಧ್ವಜ ಇದೆ. ಅಲ್ಲಿಂದ ಶುರು ಮಾಡಿ ಬನಿಹಾಲ್ ಅಂತ ಒಂದು ಊರು, ಅಲ್ಲಿಂದ ಪಠಾನ್ಕೋಟ್, ಹೀಗೆ 100 ಕಿಲೋಮೀಟರ್ ಯಾವ್ಯಾವ ಊರಿನಲ್ಲಿ ಉಳ್ಕೋಬೇಕಾಗಿತ್ತು ಅದನ್ನ ಮೊದಲೇ ನಿರ್ಧಾರ ಮಾಡಿದ್ವಿ. 2 ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ವಿ. ಒಂದೇನಂದ್ರೆ ಆದಷ್ಟು ಹೋಟೆಲ್ನಲ್ಲಿ ಉಳಿಯೋದು ಕಡಿಮೆ ಮಾಡೋಣ ಅಂತ, ಜನರ ಮನೆಯಲ್ಲಿ ಉಳಿಯೋದು, ಅವ್ರ ಮನೆಯಲ್ಲಿ ಊಟ ಮಾಡೋದು. 2ನೇದು ಬಿಸ್ಲರಿ ನೀರು ಕುಡಿಯೋದು ಬೇಡ, ಅಂದ್ರೆ ಬಾಟ್ಲಲ್ಲಿರೋ ನೀರು ಬೇಡ. ನಮ್ಗೆ ನಾವು ಯಾವ ಮನೆಯಲ್ಲಿ ಉಳ್ಕೋತೀವಿ ಅವ್ರದ್ದು, ಅವ್ರು ಯಾವ ಥರ ನೀರು ಕುಡಿತಾರೆ, ಯಾವ ಬಾವಿ ನೀರು ಕುಡಿತಾರೆ, ಅಥವಾ ಯಾವ ಬೋರ್ವೆಲ್ ನೀರು ಕುಡಿತಾರೆ, ಯಾವ ನಳ್ಳಿ ನೀರು ಕುಡಿತಾರೆ, ಅದನ್ನೇ ಕುಡಿಯೋಣ ಅಂತ ನಮ್ಮ ಮನಸ್ಸಿನೊಳಗೂ ಇತ್ತು. ಅದೇ ಥರ ಮಾಡ್ಕೊತ ಮುಂದುವರ್ಕೋತ ಹೋದ್ವಿ. ಪೂರ್ಣಿಮಾ ಮುಂದೆ ರೋಟರಿ ಕ್ಲಬ್ ಹಾಗೂ ಫ್ರೀಡಮ್ ಫ್ರಮ್ ಡಯಾಬಿಟಿಸ್ ಅನ್ನೋ ಸಂಸ್ಥೆ ಇದೆ. ಅಲ್ಲಿ ಇರುವಂತಹ ಮೆಂಬರ್ಸ್ನ ಫೋನ್ ಮಾಡಿ, ಈ ಥರ ನನ್ನ ಮನೆಯವ್ರು ಬರ್ಲಿಕ್ಕತ್ತಾರ, ನಿಮ್ಮ ಮನೆಯೊಳಗೆ ಉಳ್ಕೊಳ್ಳಿಕ್ಕೆ ನಮಗೆ ಆಸ್ಪದ ಮಾಡಿಕೊಡ್ರಿ ಅಂತ ವಿನಂತಿ ಮಾಡ್ತಿದ್ಲು. ಹೀಗೆ ಮಾಡ್ತಾ ಪ್ರತಿ ದಿವಸ ನಾವು 100 ಕಿಲೋಮೀಟರ್ ಸೈಕಲ್ ಮಾಡೋದಲ್ದನ ಈ ಫ್ರೀಡಮ್ ಫ್ರಮ್ ಡಯಾಬಿಟಿಸ್ ಅನ್ನೋ ಒಂದು ಸಂಸ್ಥೆ ಅದ, ಅದು ನನಗೆ ಪ್ರೋತ್ಸಾಹನೆ ಕೊಟ್ಟಿತ್ತು. 15,000 ಜನ ಡಯಾಬಿಟಿಸ್ ಇಂದ ಹೊರಗೆ ಬಂದಾರ, ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ಹೊರಗೆ ಬಂದಾರ. ಅದು ಹೆಂಗಂದ್ರೆ ಜೀವನ ಪದ್ಧತಿ ಬದಲಾವಣೆ ಮಾಡಿಕೊಂಡು. ಆ ವಿಷಯವನ್ನು ನಾನು ಇಡೀ ದಾರಿಯಲ್ಲಿ ಪ್ರತಿಯೊಂದು ಊರಿನಲ್ಲಿ ಉಳ್ಕೊಂಡಾಗ ಹೇಳ್ತಿದ್ದೆ. ಅದರಿಂದ ಎಷ್ಟೋ ಜನ ಪ್ರಭಾವಿತರಾಗಿ ತಮ್ಮ ಆರೋಗ್ಯದಲ್ಲಿ ತಮ್ಮ ಜೀವನ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಈಗ ಡಯಾಬಿಟಿಸ್ ಇಂದ ಹೊರಗೆ ಬಂದಾರ. ಅದು ಬಹಳ ನನಗೆ ಸಂತೋಷ ಕೊಡ್ತದೆ. ನಂದು ಏನೋ ದಿವಸಕ್ಕೆ 100 ಕಿಲೋಮೀಟರ್ ಹೊಡಿತಿದ್ದೆ ಸೈಕಲ್,
ನನಗೆ ಬಹಳಷ್ಟು ಊಟ ತಿಂತಿದ್ದೆ, ಯಾಕಂದ್ರೆ ನನಗೆ ಭಾಳ ಮಜಾ ಬಂತು. ಅವಾಗ ಏನು ತಿಂದದ್ದು ಕರಿ ಬಿಡ್ತಿತ್ತು, ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರ್ತಿತ್ತು. ಆದ್ರೆ ಕಾರ್ನೊಳಗೆ ಕೂತ್ಕೊಂಡವ್ರದ್ದು ಸಮಸ್ಯೆ ಬೇರೆ, ಯಾಕಂದ್ರೆ ಅವ್ರಿಗೇನು ಕೆಲಸ ಇಲ್ಲ, ಬರೀ ಕಾರ್ನಾಗ ಕೂತ್ಕೊಂಡು. ಆದ್ರೂ ನನ್ನ ಜೊತೆಗೆ ಚಲೋತ್ತಾಗಿ ಸ್ಪಂದನೆ ಕೊಟ್ಟರು ಅವರು. ಹೀಗೆ ನಾವು 41 ದಿವಸ ಕಾಶ್ಮೀರದಿಂದ ಕನ್ಯಾಕುಮಾರಿ, ನಾವು ಇಲ್ಲಿ ಧಾರವಾಡ, ಬೆಳಗಾವಿಯಿಂದ ಧಾರವಾಡ, ಬೆಂಗಳೂರಿಂದ ಹಾಸಿ ಹೋದ್ವಿ. ಒಂದೆರಡು ಕಡೆ ಅಂದ್ರೆ ಜನರು ಉಳ್ಕೊಳ್ಳಿಕ್ಕೆ ಚಲೋ ನಮ್ಗೆ ಜಾಗ ಕೊಡ್ತಿದ್ರು, ತಮ್ಮ ರೂಮ್ ಬಿಟ್ಟು ಕೊಡ್ತಿದ್ರು. ನಮ್ಮ ನಾಗೋರ್ ಅಂತ ಒಂದು ರಾಜಸ್ಥಾನದಲ್ಲಿ ಒಂದು ಊರಿನೊಳಗೆ ಒಂದು ಕುಟುಂಬದೊಳಗೆ ಬಹಳ ಥಂಡಿ ಇತ್ತು. ಅವಾಗ ಹೊರಗೆ 7-8 ಡಿಗ್ರಿ ಇತ್ತು. ತಮ್ಮ ಒಂದೇ ಒಂದು ರೂಮನ್ನು ನಮಗೆ ಬಿಟ್ಟು ಕೊಟ್ಟು ತಾವು 4 ಜನ ಅಡಿಗೆ ಮನೆ ನೆಲದ ಮೇಲೆ ಮಲ್ಕೊಂಡಿದ್ರು, ಅಷ್ಟು ಥಂಡಿ ಇದ್ರು ಸಹಿತ. ಅಂದ್ರೆ ಅತಿಥಿ ದೇವೋಭವ ಅಂತ ಅನ್ನೋದು ನಮ್ಮ ರಾಷ್ಟ್ರದಲ್ಲಿ ಇನ್ನೂ ಅದ. ಆಮೇಲೆ ಜೋಧ್ಪುರ ಅನ್ನೋ ಊರಿನೊಳಗೆ ನಮಗ ಗುಲಾಬ್ ಜಾಮೂನ್ ಪಲ್ಯ ಎಂದು ಕೇಳಿರ್ಲಿಕ್ಕಿಲ್ಲ, ಅಂತಹದನ್ನ ನಾವು ತಿನ್ನೋದು. ಇದು ಯಾಕಂದ್ರೆ ನಾವು ಜನರ ಮನೇಲಿ ಉಳ್ಕೊಂಡ್ವಿ. ಮನೇಲಿ ಉಳ್ಕೊಂಡಾಗ ಅಲ್ಲಿ ವೇಷಭೂಷೆ, ಅಲ್ಲಿ ಆಚಾರ ವಿಚಾರಗಳನ್ನ ತಿಳ್ಕೊಳಿಕ್ಕೆ ನಮಗಾಯ್ತು. ಕೊಲ್ಲಾಪುರದಿಂದ ಬರಬೇಕಾದ್ರೆ ಸ್ಲೋಪ್ ಇತ್ತು, ರೋಡ್ ಸೈಡಿಂದ ರೋಡಿಗೆ ಬರ್ಬೇಕಾದ್ರೆ ಜೋರಾಗಿ ನನ್ನ ಸೈಕಲ್ ಹೋಗ್ತಾ ಇತ್ತು. ಮೇಲೆ ಹೋಗ್ಬೇಕಾದ್ರೆ ಮುಂಗಿಲೆ ಬಿದ್ದುಬಿಟ್ಟೆ ನಾನು. ದೇವ್ರ ಕೃಪೆಯಿಂದ ಹಿಂದೆ ಯಾವುದೋ ದೊಡ್ಡ ವೆಹಿಕಲ್ ಇರಲಿಲ್ಲ, ಹಾಗಾಗಿ ನನ್ನ ಜಾಕೆಟು ಮತ್ತು ನನ್ನ ಹೆಲ್ಮೆಟು ಅದು ನನ್ನ ಉಳಿಸ್ಕೊಳ್ತೆ. ಹಾಗೆ ಮುಂದೆ ಕನ್ಯಾಕುಮಾರಿವರೆಗೂ ಯಾವುದೇ ತೊಂದರೆ ಇಲ್ಲದಂದು ನಾವು ಮುಟ್ಟಿದ್ವಿ. ನನ್ನ ಹೆಂಡತಿ ಮತ್ತು ನನ್ನ ಮಗಳು ಮತ್ತು ನನ್ನ ಮಿತ್ರನ ಇದ್ರೊಳಗೆ ಅವ್ರ ಹೆಲ್ಪ್ ಭಾಳ ಅದ. ನನ್ನ ಹೆಂಡತಿಗೆ ಒಂದು 2 ವಿಚಾರಗಳನ್ನ ಹೇಳ್ಕೊಳಿಕ್ಕೆ ಕೇಳ್ಕೊತೀನಿ. ಮಹಾಸ್ವಾಮಿಗಳಿಗೆ ನಮಸ್ಕಾರ ಮತ್ತು ಹಿರಿಯರಿಗೂ ನಮಸ್ಕಾರಗಳು. ನಾವೇನು ದೊಡ್ಡ ಮನೆತನದವರಲ್ಲ, ದೊಡ್ಡ ಸಾಹಸ ಮಾಡೋರು ಅಲ್ಲ. ಬಟ್ ಈ ಥರ ಗಂಡನ ಪಡ್ಕೊಂಡ್ರೆ ಎಲ್ಲ ಸಾಹಸಗಳು ಮಾಡೋ ಪರಿಸ್ಥಿತಿಗಳು ಬರ್ತಾವ. ಸೊ ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತಂದರೆ, ಅವ್ರು ನನಗೆ ಕೇಳಿದಾಗ ನೀನು ಬರ್ತೀಯ ನನ್ನ ಜೊತೆಗೆ ಅಂತ ಅಂದಾಗ ನನಗನ್ನಿಸ್ತು ಅವ್ರು ಸೈಕಲ್ ಮೇಲೆ ದೊಡ್ಡ ಸಾಹಸ ಮಾಡ್ಕೊತಾರೆ ಅಂದರೆ ನನಗೂ ಹೇಳ್ಕೊಳಿಕ್ಕೆ ಏನಾರ ಬೇಕಲ್ಲ. ಸೊ ಅದಕ್ಕೆ ಕಾಶ್ಮೀರ ಟು ಕನ್ಯಾಕುಮಾರಿ ನಾನು ಕಾರ್ನಾಗ ಮಾಡೀನಿ ಅಂತ ಹೇಳ್ಕೋಬಹುದು ಅಂತೇಳಿ ಮಾಡಿದೆ ಅವ್ರ ಜೊತೆಗೆ. ಆದರೆ ಯಾವುದೂ ಚಾಲೆಂಜ್ ಅಂತ ತಗೊಳ್ಳಿಲ್ಲ ನಾವು. ಅಂದರೆ ಚಾಲೆಂಜ್ ಅಂತ ತಗೊಂಡಿದ್ದು ಯಾವುದು ಕಷ್ಟ ಅಂತ ಅಂದ್ಕೊಳ್ಳಿಲ್ಲ. ಯಾವುದು ಹೆಂಗೆ ಬಂತು, ಯಾವ ದಿನ ಹೆಂಗೆ ಬಂತು ಆ ಥರ ತಗೊಂಡ್ವಿ. ಮೊದಲು ನಾರ್ತ್ ಇಂಡಿಯಾ ನಮಗೆ ಭಾಳ ಇಷ್ಟ ಆಗ್ತದೆ. ಈಗ ನಾವು ಹೋಟೆಲ್ಗಳಿಗೂ ಹೋದ್ರು ನಾವು ನಾರ್ತ್ ಇಂಡಿಯನ್ ಡಿಶಸ್ ಭಾಳ ತಿನ್ನೋದು. ಸೊ ನಮಗೂ ಅದು ಚಲೋ ಅನ್ನಿಸ್ತು. 8 ದಿನ ಆದ್ಮೇಲೆ ಸಾಕಾಗ್ಬಿಡ್ತು. ಅದಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಬಿಟ್ಬಿಟ್ವಿ. ಮತ್ತು ಮಧ್ಯಾಹ್ನ ಊಟ ಅವ್ರು ಎಲ್ಲಿ ಉಳ್ಕೋತಿದ್ರು ಅಲ್ಲಿ ಊಟ ಮಾಡ್ತಿದ್ವಿ. ಸೊ ಒಂದಂದರೆ ನಾವು ಹೊರಗೆ ಹೋಗುವಾಗ ನಮ್ಗೆ ಯಾವಾಗಲೂ ವಿಚಾರ ಇರ್ತದೆ ದೊಡ್ಡ ಹೋಟೆಲ್ನಾಗ ಇರೋದು, ಆಮೇಲೆ ಚಂದ ಊಟ ಮಾಡೋದು, ನಿದ್ದೆ ಮಾಡೋದು, ಮಜಾ ಮಾಡೋದು ಅಂತ ಇರ್ತದೆ. ಬಟ್ ಈ ಪ್ರವಾಸ ಏನಿತ್ತು ಭಾಳ ಡಿಫ್ರೆಂಟ್ ಆಗಿತ್ತು. ಯಾಕೆ ಕಂಡೀಷನ್ಗಳು ಏನು ಹಾಕಿದ್ರು ಅಂದರೆ ಯಾರು ಮನೆಯಲ್ಲೇ ಊಟ ಮಾಡಬೇಕು, ನೀರು ಬೇರೆ ಕಡೆ ಕುಡಿಯೋಂಗಿಲ್ಲ, ಎಲ್ಲಿ ಉಳ್ಕೊಳ್ಳಿಕ್ಕೆ ಹೆಂಗೆ ಜಾಗ ಸಿಗ್ತದ ಹಾಗೆ ಉಳ್ಕೊಳ್ಳೋದು ಅಂತ. ಸೊ ಈ ಕಂಡೀಷನ್ ಇದ್ದದಕ್ಕೆ ನಮ್ಮೊಳಗಿನ ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ ನಾವು. ಆದರೆ ನಮಗೆ ಇಷ್ಟೇ ಇದ್ರೆ ಸಾಕು, ಇಷ್ಟೇ ಚಲೋ ಆಯಿತು, ಇಷ್ಟೇ ಮಾಡೋಣ, ಇಷ್ಟೇ ಅಂತ ಇರ್ತದೆ. ಬಟ್ ಇದು ಏನಂದರೆ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಹೋಗೋದು, ಅಂದರೆ ನಮಗೆ ಕಂಫರ್ಟ್ ಇರೋದಿಲ್ಲ. ಸೊ ಬಟ್ ಅದನ್ನು ಸತೆ ನಾವು ಏನು ವಿಚಲಗೊಳ್ಳದೆ ನಾವು ಹೆಂಗೆ ಇರ್ತೀವಲ್ಲ ಅದನ್ನು ನಮಗೆ ಕಲಿಸ್ಕೊಡ್ತು. ಸೊ ಅದಕ್ಕೆ ಈ ಪ್ರವಾಸದಲ್ಲಿ ನಾನು ಕಲ್ತಿತ್ತು ಅಂತಂದರೆ, ನಾನು ಕಂಫರ್ಟ್ ಝೋನ್ಗಿಂತ ನಾವು ಹೆಂಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ, ಹೊರಗಿನ ಸಮಸ್ಯೆಗಳು ನಮಗೇನಾದರೂ ಇದ್ರೆ ಅದನ್ನು ನಾವು ಹೆಂಗೆ ತಡ್ಕೊಳ್ಬೋದು ಅಥವಾ ಅದರಿಂದ ಹೆಂಗೆ ಪಾರಾಗ್ಬೋದು ಅದನ್ನು ನಾನು ಕಲ್ತಿದ್ದು. ಆಮೇಲೆ 2ನೇ ವಿಷಯ ಅಂತಂದರೆ, ನಾನು ಭಾಳ ಕಮ್ಯುನಿಕೇಷನ್ ಅಂದರೆ ಮಾತಾಡೋಳಲ್ಲ. ಅಂದರೆ ನನಗೇನಾದರೂ ಬೇಕಿತ್ತಂತಂದರೆ ಇವ್ರು ಹೇಳೋ ಹೋಗಿ ಕೇಳು ಅಂತ. ನಾನು ಹಾಗಲ್ಲ, ಇರಲಿ ಬಿಡ್ರಿ, ನೀರು ಸ್ವಲ್ಪ ಅದಲ್ಲ, ಇರಲಿ ಬಿಡ್ರಿ ಹಂಗೆ. ಸೊ ಆ ಥರದ್ದು ನಂದು ಇದು. ಬಟ್ ಇಲ್ಲಿ ಕಲ್ತಿದ್ದು ಅಂದರೆ ನನಗೇನು ಬೇಕು ಅಂದರೆ ನಾನು ಅದನ್ನು ಕೇಳಬೇಕು, ಅಂದರೆ ನನಗೆ ಸಿಗ್ತದ ಅಂಥೇಳಿ. ಸೊ ಆ ವಿಷಯದಲ್ಲಿ ನನಗೆ ಅದೊಂದು ಚಲೋ ಆಯಿತು. ನಾನು ಇವಾಗ ಏನು ಕೆಲಸ ಮಾಡ್ಲಿಕ್ಕತ್ತೀನಿ ಅದರಲ್ಲಿ ನನಗೆ ಭಾಳ ಸಹಾಯ ಆಗ್ಯದ ಈ ಒಂದು. ಆಮೇಲೆ ನಮ್ಮದು ಭಾರತ ದೇಶ ಡಿವೈಡ್ ಆಗಿರೋದು ಅಂದರೆ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಅಂತ ಹೇಳಿ. ಸೊ ನಾರ್ತ್ ಇಂಡಿಯಾದೊಳಗೆ ಜನರು ಬಹಳ ಇದು ಇದ್ದಾರೆ, ಅಂದರೆ ವೆಲ್ಕಮಿಂಗ್ ಇದ್ದಾರೆ. ನಿಮ್ಗೆ ಒಂದ್ಸಲ ನಾವು ಹೇಳಿದ್ವಿ ಹಿಂಗೆ ಬರೀ ಏನು ತೊಂದರೆ ಇಲ್ಲ, ನಮ್ಮ ಮುಂದಿನವರೆಗೂ ನಮ್ಗೆ ಏನಾದ್ರು ಹೆಲ್ಪ್ ಬೇಕಿದ್ರೆ ಹೇಳ್ರಿ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳೋರು.
ಸೊ ಅದಕ್ಕೆ ನಾರ್ತ್ ಇಂಡಿಯಾದ ಒಳಗೆ ನಮಗೆ ಭಾಳ, ಯಾಕಂದ್ರೆ ಸೌತ್ ಇಂಡಿಯಾ ನಮ್ಗೆ ಗೊತ್ತದ ನಾವು ಹೆಂಗಿದ್ದೀವಿ, ನಾವು ಜನರು ಎಷ್ಟು ಹೆಲ್ಪ್ ಇದ್ದೀವಿ. ಬಟ್ ನಾರ್ತ್ ಇಂಡಿಯಾದ ಒಳಗೆ ನಮ್ಗೆ ಹೆಂಗೆ ಹೆಲ್ಪ್ ಸಿಗ್ತದ ಅಂತ ಹೇಳಿ ಒಂದು ದೊಡ್ಡ ಆತಂಕ ಆಗಿತ್ತು. ಬಟ್ ಅಲ್ಲಿ ಹೆಲ್ಪ್ ನಮಗೆ ಭಾಳ ಸಿಕ್ಕಿತು. ಭಾಳ ಜನರು ಒಳ್ಳೆಯವರು, ಕೃಷಿ ಒಳಗೆ ಕೃಷಿ ಮಾಡೋ ಜನರು ನಮ್ಗೆ ಭಾಳಷ್ಟು ಹೆಲ್ಪ್ ಮಾಡಿದ್ರು. ಸೊ ಈ ಥರದಿಂದ ನನಗೆ ಅನಿಸ್ತದೆ ದಟ್ ನಾವು ಏನಾದರೂ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಭಗವಂತ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನ, ಭಗವಂತ ನಮ್ಗೆ ಹೆಲ್ಪ್ ಮಾಡ್ತಾನ ಅಂತ ಹೇಳಿ ನಾನು ಈ 3 ವಿಷಯಗಳನ್ನು ಕಲಿತಿದ್ದು ಈ ಪ್ರವಾಸದಿಂದ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ. ಒಂದೇ ಒಂದು ಕಲಿಕೆ ಅದನ್ನು ಹೇಳಿ ನಾನು ಮುಗಿಸ್ತೀನಿ. ನಂದು ಒಂದೇನು ಕಲಿಕೆ ಅಂತಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ 4000 ಕಿಲೋಮೀಟರ್ ಅದ. 4000 ಕಿಲೋಮೀಟರ್ ಅಂದಾಗ ಎದೆಗುಂದ್ಬೋದು. ಅಂದರೆ ಪ್ರತಿ ದಿವಸ 100 ಕಿಲೋಮೀಟರ್ ಅಂತಂದಾಗ ಅಥವಾ ಪ್ರತಿ ಗಂಟೆಗೆ 15 ಕಿಲೋಮೀಟರ್ ಅಂದಾಗ ಅದನ್ನು ನಾವು ವಿಂಗಡಣೆ ಮಾಡಿಕೊಂಡು ನೋಡಿದಾಗ ಅದು ಅಷ್ಟು ದೊಡ್ಡದು ಅನಿಸಂಗಿಲ್ಲ. ಹಾಗೆ ಜೀವನದೊಳಗೂ ಕೆಲವೊಂದು ಕಷ್ಟಗಳು ಬಹಳ ದೊಡ್ಡದು ಅನಿಸ್ಬೋದು. ಆದರೆ ಅದನ್ನು ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಪ್ರತಿ ದಿವಸ ಒಂದು ಸ್ವಲ್ಪ ನಮ್ಮ ಗುರಿ ಕಡೆ ಹೋದರೆ ನಮ್ಮ ದೂರದ ಗುರಿ ಏನದಲ್ಲ ದೊಡ್ಡದು ಅನ್ಸಂಗಿಲ್ಲ. ಇದು ನನಗೆ ಬಹಳ ಚಲೋದಾಗಿ ಮನದಾಟ ಆಯಿತು. ಗುರುಗಳಿಗೂ ಹಾಗೂ ಇಲ್ಲಿ ನೆರೆದಂತಹ ಸಮಸ್ತರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮುಗಿಸ್ತೇನೆ. ಧನ್ಯವಾದ. ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಜಗೆ ಭಾನುವೆನ ಉದಯಾದ ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಕೋರಂಗೆ ಚಂದ್ರಮನ ಬೆಳಗಿನ ಭ್ರಮರಂಗೆ ಪರಿಮಳದ, ಭ್ರಮರಂಗೆ ಪರಿಮಳದ, ಭ್ರಮರಂಗೆ ಪರಿಮಳದ ಬಳ್ಕುಂಬುವ ಚಿಂತೆ, ಬಳ್ಕುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ನೆನೆಯುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ನೆನೆಯುವ ಚಿಂತೆ, ಕೋರಂಗೆ ಚಂದ್ರಮನ, ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಬೆಳಗಿನ ಚಿಂತೆ, ಅಂಬುಜಗೆ ಭಾನುವೆನ ಉದಯಾದ ಚಿಂತೆ, ಅಂಬುಜಗೆ ಭಾನುವೆನ ಉದಯಾದ ಚಿಂತೆ, ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಕೋರಂಗೆ 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 ಚಂದ್ರಮನ ಸಂಗೀತ ಕಲಾವಿದರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಈಗ ಸಾನ್ನಿಧ್ಯ ರಾಮಣ್ಣಜ್ಜಿ ಒಂದು 5 ನಿಮಿಷ ಕೊಡು. ರಾಮಣ್ಣಜ್ಜಿ ಬಂದಾನೆ. ರಾಮಣ್ಣನವರೇ 94 ವರ್ಷ. ರಾಮಣ್ಣನವರೇ
ಬರ್ರಿ. 94 ವರ್ಷ ಈಗ ಹಿರಿಯರು ಆಗಿರ್ತಕ್ಕಂಥ ರಾಮನಾಥ್ ಅವರು ಒಂದೆರಡು ಚಿಗುರೆಗೆ 94 ವರ್ಷ ನೋಡ್ರಿ ಹೆಂಗ್ ಚಿಗುರೆಗೆ ನೋಡ್ರಿ 94 ಅಂತ ವಚನ ಮಾಡ್ತಾರೆ. ಹುಲಿಕಟ್ಟಿ ಕ್ರಾಸ್ ನಡ್ಕೊಂತ ಬಸ್ಸಲ್ಲಿ ಇರ್ತಾರೆ. ರಾಮನಾಥ್ ಅವರು 96 ನಾಟ್ ಔಟ್ 96 ನವ ಯುವಕನು. ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗೆ ವಯಸ್ಸಾಗಿಲ್ಲ ಅಂತವ್ರಿಗೆ ಒಂದೆರಡು ಹಿತನುಡಿಗಳನ್ನು ಹೇಳ್ಬೇಕಂತ ತಿಳ್ಕೊಳ್ತೇನೆ. ಬಹಳಷ್ಟು ದೀರ್ಘ ಸಮಯ ತಗೊಂಡ್ಬಿಟ್ರಪ್ಪ. ಓಂ ನಮಃ ಶಿವಾಯ ಬರಿಬೇಡ್ರಿ. ಯಾಕಂದ್ರೆ ಜಗತ್ತಿನ ಮೇಲೆ ಇರೋ ಓಂಕಾರ, ಅದರಿಂದ ನಮ್ಮ ಜೀವನ ಉಳಿದೈತಿ. ಓಂ ನಮಃ ಶಿವಾಯ ಮಾತ್ರ ಬರಿಬೇಡ್ರಿ. ಯಾವಾಗ ಮಾಡ್ಬೇಕು ಅಂದ್ರೆ ನೀವು ಯಾವಾಗ ನೆನಪಾಗತಿ, ಮುಂಜಾನೆ ನೆನಪಾಗಲಿ, ಸಂಜೆ ಮುಂದೆ ನೆನಪಾಗಲಿ, ರಾತ್ರಿ ನೆನಪಾಗಲಿ, ಊಟ ಮಾಡಿ ಮಾಡ್ಕೋತಿರಲ್ಲ ಗಂಡ ಹೆಂಡ್ರು ಮಕ್ಕಳು ಎಲ್ಲರೂ, ಅವಾಗ ಓಂ ಶಿವ ಅನ್ರಿ ಅನ್ನೋದು ಮರಿಬೇಡ್ರಿ. ಯಾಕಂದ್ರೆ ನಾವು ವೀರ ಸೇವರು. ಮತ್ತು ಇನ್ನೊಂದೈತ್ರಿ, ಮತ್ತೆ ನಿಮ್ಗೆ ಸಿಟ್ಟು ಬಂದ್ರೆ ಹೋಗುದು ಒಂದು ಕೊಳ್ಳ ರುದ್ರಾಕ್ಷಿ ಇರ್ತೈತ್ರಿ. ನಾವು ವೀರ ಸೇವರಾಗೇವಿ. ಯಾಕಂದ್ರ ಈ ಪುಂಡಿ ಸುಂಕದಾಗ ನಾವು ಕರ್ಕೊಳಕ್ ಹತ್ತಿ ಬಿಟ್ಟೇವಿ, ಪರಮಾತ್ಮನ ಮರೆತು ಬಿಟ್ಟೇವಿ. ಪರಮಾತ್ಮ ನಮ್ಮನ್ನು ಮರ್ತೇವ, ನಾವು ಅವನು ಮರೆತ ನಮ್ಮನ್ನ ಮರ್ತಾನ. ಅದರ ಸಲುವಾಗಿ ಪರಮಾತ್ಮನ ಧ್ಯಾನ ಬಿಡಬೇಡ್ರಿ. ಓಂ ನಮಃ ಶಿವಾಯ ಬಿಡಬೇಡ್ರಿ. ಮುಖ್ಯ ಜಗತ್ತನ್ನ ದೊಡ್ಡದಂದ್ರೆ ಅದ ಹೊರತು ಯಾವುದು ಇಲ್ಲ. ಇದೇ ನಮ್ಮ ನಾಡು ಸಿರಿಗಂಧದ ಬೀಡು, ಶಿವಶರಣರು ಹುಟ್ಟಿ ಬಂದ ನಾಡು. ದೇವ ಶಿವಶರಣರು ಹುಟ್ಟಿ ಬಂದ ನಾಡು. ಕಿತ್ತೂರ ಜನಮನವರು, ಒಣಗಿಯ ಉಭವನವರು, ಮತ್ತೊಂದು ಮಲ್ಲಮ್ಮನವರು, ಮಲ್ಲಮ್ಮ ಮಲ್ಲಮ್ಮನವರು ಹುಟ್ಟಿ ಬಂದ ನಾಡು. ಇದೇ ನಮ್ಮ ನಾಡು ಸಿರಿಗಂಧದ ಬೀಡು, ಶಿವಶರಣರು ಹುಟ್ಟಿ ಬಂದ ನಾಡು. ದೇವ ಶಿವಶರಣರು ಹುಟ್ಟಿ ಬಂದ ನಾಡು. ಮಡಿವಾಳ ಮಾತಯ್ಯನವರು, ಮಡಿವಾಳ ಮಾತಯ್ಯನವರು, ಮರಗುಂಡಿ ಶರಣರು ಹುಟ್ಟಿ ಬಂದ ನಾಡು. ಕನ್ನಡ ನಾಡು ಚಿನ್ನದ ಬೀಡು, ಇದೇ ನಮ್ಮ ನಾಡು ಸಿರಿಗಂಧದ ಬೀಡು, ಶಿವಶರಣರು ಹುಟ್ಟಿ ಬಂದ ನಾಡು. ಅಲ್ಲಮ ಪ್ರಭುನವರು, ಅಕ್ಕ ಮಾದೇವಿಯವರು, ಮನಗುಂಡಿ ಶರಣರು ಹುಟ್ಟಿ ಬಂದ ನಾಡು. ಕನ್ನಡ ನಾಡು ಚಿನ್ನದ ಬೀಡು, ಇದೇ ನಮ್ಮ ನಾಡು ಸಿರಿಗಂಧದ ಬೀಡು, ಶಿವಶರಣರು ಹುಟ್ಟಿ ಬಂದ ನಾಡು. ಓಂ ನಮಃ ಶಿವಾಯ ಬಿಡಬೇಡ್ರಿ. ನೋಡಿ, ರಾಮಪದ 96 ಆಗಿದ್ರು ಆ ಮನಸ್ಸು ಎಷ್ಟು ಪ್ರಫುಲ್ಲಿತವಾಗಿದೆ. ಅವರು 100 ವರ್ಷ ಗುಜರಾತ್ ಬದುಕಲಿ. ಅವರ ಶತಮಾನೋತ್ಸವದ ಇದೇ ವೇದಿಕೆ ಮೇಲೆ ನಾವು ನೀವೆಲ್ಲ ಆಚಾರ್ಯ ಅವರಿಗೆ ಗೌರವ ಸಲ್ಲಿಸೋಣ. ಪೂಜೆಯಿಂದ ಒಂದು ಗುರುರಕ್ಷೆಯನ್ನ ಪಡಿಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬರ್ರಿ ಈ ಕಡೆ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮನ ಸನತ ಚಾರು ಚರಣಾಂಭೋಜ ಘನಮಣಿ ನಾಮ ರೂಪ ಕ್ರಿಯಾಕಲಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ಕಾಯದೊಳು ಗುರುಲಿಂಗ ಜಂಗಮದಾಯಕವನದಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾನಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿ
ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ವೀರಶೈವಾಚಾರ ಮಾರ್ಗ ವಿಚಾರಮಭ್ಯಂತರದೊಳಿಪರಿ ಓರಣಿಸಿ ಹರ ಕರ್ಮ ಭಕ್ತಿ ಜ್ಞಾನ ವಿಭುದೆಂದು ಧಾರುಣಿಯರಿವಂತೆ ಕರುಣಾಕಾರನಾಗಿ ಷಡುಸ್ಥಲವನ್ನು ಉದ್ಧಾರಿಸಿದ ಗುರುಚನ್ನ ಸಂಗನ ಬಸವ ಶರಣಾರ್ಥಿ. ಗುರುಲಿಂಗ ಜಂಗಮ ಸ್ವರೂಪಿಗಳಾದಂತಹ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವರನ್ನು ಸ್ಮರಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಭುಲಿಂಗ ಲೀಲೆಯನ್ನು ಕುರಿತು ಉಪನ್ಯಾಸವನ್ನು ನೀಡಿರುವಂತಹ ಜ್ಞಾನವೃದ್ಧರು, ವಯೋವೃದ್ಧರು ಮತ್ತು ಸಾಧಕರು, ಅವರು ಶಿವಯೋಗ ಸಾಧಕರು ಕೂಡ ಹೌದು. ನನ್ನ ಬಾಗಿಲಕೋಟೆ ಸರ್ ಅವರು ರಿಟೈರ್ ಆದಮೇಲೆ ಪ್ರಭುಲಿಂಗ PhD ಮಾಡುವಂಥವ್ರು. ನನಗೆ ಸುದ್ದಿ ಬಂದಿತ್ತು, ಆದರೆ ಮೊನ್ನೆ ನಮ್ಮ ಚೆನ್ನಪ್ಪ ಅಂಗಡಿಯವರ ಮಾತು ಅವ್ರ ಕಡೆಯಿಂದ ನನ್ನ ಅಡ್ರೆಸ್ ಸಿಕ್ತಂತೆ. ಇವ್ರ ಮಗಳು ಚಂದ್ರಪ್ರಭಾ ಅಂತ ಅವರು ಉಪನ್ಯಾಸಕರಿದ್ದಾರೆ. ಅವರು ಇವ್ರ ಪುಸ್ತಕಗಳನ್ನೆಲ್ಲ ಕಳಿಸ್ಕೊಟ್ರು. ಇನ್ನೂ ಓದಿಸಿಲ್ಲ ನಾನು. ಅದಕ್ಕೆ ಮೊನ್ನೆ ಯಾರನ್ನ ಅತಿಥಿಗಳನ್ನ ಹಾಕಬೇಕು, ಯಾರಿಗೂ ಇನ್ನೂ ಉಪನ್ಯಾಸ ಮಾಡಬೇಕು ಅಂತ ಮಾಲಿಂಪುರದಲ್ಲಿ ಯೋಚನೆ ಮಾಡ್ತಿರುವಾಗ ಇವ್ರದ್ದು ಹೆಸರು ನೆನಪಾಯಿತು. ಪ್ರಾಯಶಃ PhD ಆದ್ಮೇಲೆ ಅವರಿಗೆ ಬಹಳ ಗೌರವಗಳು ಸಿಕ್ಕಿರ್ಬೋದು ಅಥವಾ ಸಿಕ್ಕಿರ್ಲಿಕ್ಕಿಲ್ಲ, ಗೊತ್ತಿಲ್ಲ ನನಗೆ. ಈ ಸಂದರ್ಭದಲ್ಲಿ ನಾವು ಅವ್ರಿಗೊಂದು ಸನ್ಮಾನ ಮಾಡೋಣ, ಅವ್ರ ಅತಿಥಿಗಳ ಕರ್ಸೋಣ ಅಂತ ಹೇಳಿ ಹೊಡೆಯಿತು. ಅವ್ರ ಜೊತೆಗೆ ನಿಮ್ಮ ಕವಿ ಶೆಟ್ಟಿ ಸರ್ ಇನ್ನೊಂದು ಸೌಂಡ್ ಕ್ಲಿಯರ್ ಮಾಡಿ, ಸೌಂಡ್ ಚುಚ್ಚಬಾರದ ಕಿವಿಗೆ. ಕವಿ ಶೆಟ್ಟಿ ಸರ್ ಬರ್ತೀನಿ ಅಂತ ಅವರು ಬಹಳ ದಿವಸ ಆಗಿತ್ತು, ಒಂದು 13 ವರ್ಷ ಆಗಿತ್ತು ಮಠಕ್ಕೆ ಬಂದು. ಅವ್ರನ್ನು ಕೂಡ ಕರೆದ್ವಿ. ಸನ್ಮಾನ್ಯ ಬಾಗಲಕೋಟ್ರವರೇ, ಡಾಕ್ಟರ್ ಬಾಗಲಕೋಟ್ರವರೇ ಮತ್ತು ಆತ್ಮೀಯರಾದಂತಹ ಕವಿ ಶೆಟ್ಟಿ ಸರ್ ಅವರೇ ಮತ್ತು ನಮ್ಮ ಚೋಳಿನವರು, ಶರಣಬಸವ ಚೋಳಿನವರು, ಗುರುರಾಜ್ ಪಾಟೀಲ್ರು, ಅವರೊಂದು ರೀತಿ ಲವಕುಶರಂಗ ಆಗ್ಬಿಟ್ಟಿದ್ದಾರೆ. ನಮ್ಮ ರೇಡಿಯೋ ಸ್ಟೇಷನ್ನಲ್ಲಿ, ಆಕಾಶವಾಣಿ ಪ್ರತಿ ವಾರ 78 ವಾರ 78 ಅಂತ ಬರ್ತದೆ. ತುಂಬ ಚೆನ್ನಾಗಿ ಸಂವಾದ ಮಾಡ್ತಾರೆ ಇದ್ರು. ಮತ್ತೆ ಶರಣಬಸವ ಚೋಳಿನವ್ರ ವಿಶೇಷ ಏನಂದ್ರೆ, ಅವ್ರು ಏನಾದ್ರು ಸಂದರ್ಶನ ಮಾಡ್ತಿದ್ರು ಅಂದ್ರೆ ಅದ್ರ ಬಗ್ಗೆ ವಿಸ್ತಾರ ತಿಳ್ಕೊಂಡು ಬರ್ತಾರೆ. ತಿಳ್ಕೊಂಡು ಬಂದು ಅವ್ರು ಮಾತನಾಡ್ತಿರ್ತಾರೆ, ಸರಿ ಜೋಡಿ ಮಾತಾಡ್ತಿರ್ತಾರೆ ಸಂದರ್ಶಕರಿಗೆ. ಅಂತಹ ಶರಣಬಸವ ಚೋಳಿನವರೇ ಮತ್ತು ಡಾಕ್ಟರ್ ಗುರುರಾಜ್ ಪಾಟೀಲ್ರೇ. ಆಮೇಲೆ ಇವತ್ತು ಸನ್ಮಾನಿತರಾದಂಥವ್ರು, ಈಗ ಅವ್ರ ವಿಶೇಷ ಏನು ಅನ್ನೋದಾಗಲಿ ನಿಮ್ಗೆ ಗೊತ್ತಾಗ್ತದೆ. ಆದರೆ ನಮ್ಮ ವಿಜ್ಞಾನ ಕುಲಕರ್ಣಿಯವರು ಯಾಕೆ ಅವ್ರು ನಮಗೆ ಆತ್ಮೀಯರಾದರು ಅಂತಂದ್ರೆ, ಅವರು ಅಷ್ಟು ಸಾಹಸ ಮಾಡಿರ್ಬೋದು. ಅವ್ರಿಗಿಂತ ಆಫ್ ಮಾಡ ಕಾಮನ್ ಸೆನ್ಸ್ ಕಲ್ತ್ಕೊ, ಯಾವ ಕಲಿತಿ. ಮತ್ತೆ ಅವರು ಯಾಕೆ ನಮ್ಗೆ ಆತ್ಮೀಯರಾಗ್ತಾರೆ ಅಂತಂದ್ರೆ, ನಮ್ಮ ಪಾದಯಾತ್ರೆ ನಿಲ್ಲಿಸ್ಬಿಟ್ಟಿದ್ವಿ ನಾವು ಡೋರಿಗೆ ಮತ್ತು ಬಿಷ್ಟಮ್ಮ ಇದು ಕಕ್ಕೇರಿಗೆ ಹೋಗ್ಬಿಟ್ಟು ಸುಸ್ತಾಗ್ಬಿಟ್ಟು ನಾವು ಸಾಕ್ಬಿಡಪ್ಪ ಇದು ಪಾದಯಾತ್ರೆ ಅಂತ ಅಂದ್ರೆ ಮರು ವರ್ಷ ಬೇಸಿಗೆ ಕಾಲದಿಂದ ಜ್ಞಾಪಿಸೋದು, ಗುರುಗಳೇ ಪಾದಯಾತ್ರೆ ಇಲ್ವಾ, ಪಾದಯಾತ್ರೆ ಬಿಟ್ಬಿಡೋಣ ಬಿಡ್ರಿ, ಯಾಕಂದ್ರೆ ತುಂಬ ದೂರ ಆಗುತ್ತೆ. ಇಲ್ಲ, ಸ್ವಲ್ಪನೇ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಮತ್ತೆ ಎಷ್ಟು ತಿಂಗಳಾಗುತ್ತೆ ಅಷ್ಟೇ ಮಾಡೋಣ ಅಂತಂದ್ರು. ಮತ್ತೆ ಇವ್ರು ಎಷ್ಟು ಹೇಳ್ತಾರೆ ಅಂದ್ರೆ, ನನಗೂ ಪಾದಯಾತ್ರೆ ಬಗ್ಗೆ ಮನಸ್ಸಂತೂ ಇದ್ದೇ ಇರ್ತದೆ. ಇವ್ರು ಎಷ್ಟು ಹೇಳ್ತಾರೆ ಅಂದ್ರೆ ತಡಿ ಮತ್ತೆ ಶುರು ಮಾಡೋಣ ಅಂತ ಹೇಳಿ ದೇವಗಿರಿಗೆ ಹೋದ್ವಿ. ದೇವಗಿರಿ 14 ಕಿಲೋಮೀಟ್ರು, 14 28 ಸೂರ್ಯೋದಯ ಆಗಿ ಮತ್ತೆ 6 ಗಂಟೆ 7 ಗಂಟೆ ಆಗ್ತಿತ್ತು. ಹಂಗ ನಾನೇ ಪ್ಲಾನ್ ಮಾಡಿದೆ, ದೇವ್ರ ಹುಬ್ಬಳ್ಳಿಗೆ ಹಾಕ್ಬಿಡೋಣ ಸಾಕು. ದೇವ್ರ ಹುಬ್ಬಳ್ಳಿಗೆ ಹಾಕಿದ್ರೆ 10 ಕಿಲೋಮೀಟರ್ ಹೋಗ್ತೀವಿ, 10 ಕಿಲೋಮೀಟರ್ ಬರ್ತೀವಿ, ಮಹಾಮನೆಗೆ ಬಂದ್ಬಿಡ್ತೀವಿ. ಇನ್ಯಾರ ಮೇಲೂ ನಾವು ಡಿಪೆಂಡೆಂಟ್ ಆಗ್ಬೇಕಾದ್ರೆ ವಾಹನ ಕಳಿಸೋದಕ್ಕೆ ನಮ್ಮ IAS KS ಸರ್ಕಲ್ ಸ್ಟಡಿ ಸರ್ಕಲ್ನ ಲಕ್ಷ್ಮಣಪ್ಪ ಅವರು ಕಳಿಸ್ತಿದ್ರು, ಎಷ್ಟು ದೂರ ಬೇಕಾದ್ರೂ ಕಳಿಸ್ತಿದ್ರು ಅವರು. ಆದರೂ ಮತ್ತೆ ಪಾಪ ಅವ್ರಿಗೆ ಶಾಲೆ ಇರ್ತದೆ, ಡ್ರೈವರ್ಗಳು ತೊಂದರೆ ಆಗ್ಬೋದು ಅಂತ ಬೇಡ. 20 ಕಿಲೋಮೀಟರ್ ಮತ್ತೆ ನಮಗೆ ಸರಿಯಾದ ದೂರ ಅದು. ಹಾಗಾಗಿ ಅದನ್ನೇ ಇಟ್ಟರೆ ಅದನ್ನ
ಮತ್ತು ಕುಲಕರ್ಣಿ ಮಳೆಗಾಲದಲ್ಲಿ ಬೇಕಾದ್ರೆ ಬಿಡೋಣ ಅಂದಿದ್ರು, ನಾವು ಮಳೆಗಾಲದಲ್ಲೂ ಬಿಡಲಿಲ್ಲ. ಯಾಕಂದ್ರೆ ಈ ಸರಿ ಮಳೆಗಾಲನೂ ಅಂತ ಜೋರು ಆಗಲಿಲ್ಲ, ತೊಂದರೆ ಆಗಲಿಲ್ಲ. ಯಾವತ್ತೂ ಸ್ವಲ್ಪ ಸಣ್ಣ ಪುಟ್ಟದಂಗೆ ನೆನದ್ವಿ. ಪಾದಯಾತ್ರೆಗಾಗಿ ಮಳೆ ಬಂದ್ರೆ ನೆನದು ಖುಷಿ ಅದು, ಯಾಕೆ ಬರ ಬರ್ತಿರ್ತಲ್ಲ, ಮಳೆ ತೋಯಿಸಿದ್ರೆ ಸ್ನಾನ ಮಾಡ್ದಂಗೆ ಆಗುತ್ತೆ. ಆದ್ರಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ದೀವಿ. ಹೋದ ತಿಂಗಳು ಅಂದ್ರೆ ಮಾರ್ಚಲ್ಲಿ 52 ಜನ ಆಗೋಗ್ಬಿಟ್ಟಿದ್ವಿ. ಅದೇ ಹೈಯೆಸ್ಟ್ ನಮ್ಮ ಪಾದಯಾತ್ರೆಯಲ್ಲಿ ಅಂತ ಕಾಣಿಸುತ್ತೆ. ಅದಕ್ಕೆ ಕುಲಕರ್ಣಿ ಅವರು ಬಂದಿದ್ರು. ಯಾಕೆ ಪೂರ್ಣಿಮಾ ಮೇಡಮ್ ಪಾದಯಾತ್ರೆಗೆ ಬರ್ತಾ ಇಲ್ಲ. ಸಣ್ಣ ಪುಟ್ಟದ ಕಾಲ ಬರ್ಬೇಕು ನೀವು ಬರೀ ಕಾರ್ಯಯಾತ್ರೆ ಮಾಡಿದ್ರೆ ನಿಮ್ಗೆ ಸೋನಿಯಾ ಗಾಂಧಿ ಅನ್ಬೇಕಾಗ. ಮತ್ತೆ ನೀವು ಸೋನಿಯಾ ಗಾಂಧಿ ಆದ್ರೆ ಅವ್ರು ಮನಮೋಹನ್ ಸಿಂಗ್ ಆಗಲ್ಲ, ಅವ್ರಿಗಿಂತ ಬಹಳ ಜೋರಿದವರು. ಆದರೆ ನೀವು ಪಾದಯಾತ್ರೆ ರೂಢಿಸ್ಕೊಂಡು ಆರೋಗ್ಯ ತುಂಬ ಒಳ್ಳೇದಂತ. ಆಮೇಲೆ ನಾವು ಏನ್ ಮಾಡಿದೀವಿ ಅಂದ್ರೆ ಶನಿವಾರ ರಾತ್ರಿ ಇಟ್ಟಿದ್ದೀವಿ, ಅಂದ್ರೆ ನಿಮ್ಗೆ ಸ್ಕೂಲ್ಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಭಾನುವಾರ ರೆಸ್ಟ್ ಮಾಡ್ಬೋದು. ಅದಕ್ಕೆ ಈ ಸಾರಿ 20ನೇ ತಾರೀಕು ಬದಲು 27ನೇ ತಾರೀಕು ಇರ್ತಾರೆ. 20ಕ್ಕೆ ಘೋಷಣೆ ಮಾಡಿಕೊಂಡಿದ್ವಿ ಅಲ್ಲಿ. ಆದ್ರೆ 27ನೇ ತಾರೀಕು ಶನಿವಾರ ಅಂದ್ರೆ 21ಕ್ಕೆ 22ಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಕಾಶಿನಾಥ್ ಹಂದ್ರಾಳ್ ಅವರು ಬಿಡಲಾದ ಕಾರ್ಯಕ್ರಮ ತಗೊಂಡ್ಬಿಟ್ಟಿದ್ದಾರೆ. ಒಂದು ಸಾಮಾನ್ಯ ಪಾಪ ಅವರು ತುಂಬಾ ಭಕ್ತಿವಂತರು. ಅವರು ಇಲ್ಲ ಸ್ವಾಮೀಜಿ ಬರಲೇಬೇಕು ಅಂತೇಳಿ, ಮತ್ತು ಅವರು ಲಿಂಗಾಯತ್ ಅಲ್ದಿದ್ದಂಥವ್ರು ಬಸವ ತತ್ವವನ್ನು ಮೆಚ್ಚಿಕೊಂಡು ಬಸವ ತತ್ವದ ಪ್ರಕಾರ ಸರಳ ವಿವಾಹ ಮಾಡಬೇಕು ತಮ್ಮ ಮಕ್ಕಳಿಗೆ ಅಂತ ಆಸೆ ಇಟ್ಕೊಂಡಿದ್ದಾರೆ. ಅದು ನಮ್ಮ ಕಾಶಿನಾಥ್ ಅವರು ನಮ್ಮ ತುಂಬಾ ಆತ್ಮೀಯರು. ಅವ್ರ ಸಲಹೆ ಧಿಕ್ಕರಿಸಕ್ಕೆ ಬರೋಲ್ಲ, ಹಂಗಾಗಿ ತಾವ್ಯಾರು ಒಂದೇ ತರ ಭಾವಿಸ್ಬಾರ್ದು. 27ಕ್ಕೂ ಬೆಳಗ್ಗೆ ಇರುತ್ತೆ. ಆದ್ರಿಂದ ಮತ್ತೆ ಉಡುಪಿ ಪಾದಯಾತ್ರೆ 15ಕ್ಕೆ ಮುಗ್ದಿರುತ್ತೆ. ಸ್ವಲ್ಪ ಗ್ಯಾಪ್ ಆಗಲಿ ಅಂತ ನಾವು ಕಾಶಿನಾಥ್ ಅವ್ರು ಸಲಹೆ ಕೊಟ್ಟರು. ಸ್ವಲ್ಪ ಗ್ಯಾಪ್ ಆಗಲಿ 27ಕ್ಕೆ ಹಾಕೊಂಡ್ಬಿಡಿ ಅಂತೇಳಿ. ಅದರಿಂದ 27ನೇ ತಾರೀಕು ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅದೇನು ಚೇಂಜ್ ಆಗಲ್ಲ. ಅದೇ ಮುಖ್ಯಮಂತ್ರಿ ಕಾರ್ಯಕ್ರಮವನ್ನು ಚೇಂಜ್ ಮಾಡಲ್ಲ ನಾವು, ಇದು ಅನಿವಾರ್ಯ ಆಗಿದೆ. ಹಾಗಾಗಿ ಮತ್ತು ಹತ್ತಿರದಲ್ಲಿದೆ ಹುಣ್ಣಿಮೆ, ಮಂಗಳವಾರ ಏನೋ ಹುಣ್ಣಿಮೆ ಇದೆ ಅನಿಸುತ್ತೆ. ಅಂದರೆ 25ನೇ ತಾರೀಕು 26ನೇ ತಾರೀಕು ಹುಣ್ಣಿಮೆ ಇದೆ. ಅದು ಸಮೀಪನೇ ಇರ್ತದೆ. 24-25ಕ್ಕೆ ಏನಾಗಿದೆ ಸಮೀಪನೇ ಇರ್ತದೆ. ಹಾಗಾಗಿ 27ಕ್ಕೆ ಮಾಡೋಣ ಅಂತ. ಅಂದರೆ ಈ ಸತತವಾಗಿ ನಾವು ಸಾಧನೆಗೆ ಇರಬೇಕು ಅಂತಕ್ಕಂಥದ್ದನ್ನ ನಮ್ಮ ವೀರನಾರಾಯಣ ಕುಲಕರ್ಣಿಯವರು ಅವರು ಇದನ್ನು ಪಾದಯಾತ್ರೆ ಹಂಬಲದಿಂದ ಮಾಡಿಸಿದ್ರು. ವೀರನಾರಾಯಣ ಕುಲಕರ್ಣಿಯವರೇ ಮತ್ತು ಪೂರ್ಣಿಮಕ್ಕವರೇ, ಅವ್ರ ತಾಯಿ ತಂದೆಗಳು ಬಂದಿದ್ದು ಇನ್ನೂ ಸೂಕ್ತ ಆಯಿತು. ನಮಗೆ ತುಂಬ ಸಂತೋಷ ಆಯಿತು. ಮತ್ತೆ ಎಂಥ ಭಕ್ತಿವಂತರಿದ್ದಾರೆ ನೋಡಿ ಅವ್ರ ತಂದೆಯವರು. ಅಶೋಕ ಕಲ್ಯಾಣದ ಸ್ಮರಣೆ, ಬೀದರ್ ಸ್ಮರಣೆ ಮಾಡಿಕೊಂಡ್ರು. ಹಿರಿಯ ದಂಪತಿಗಳೇ ಮತ್ತು ರಾಮಾನುಜವರೇ ಮತ್ತು ನಮ್ಮ ಬಸವರಾಜಪ್ಪ ಕಂಬಳೊಳ್ಳಿ ಅವರೇ ಹಾಗೂ ದಾಸೋಹಿಗಳು ಇವತ್ತು ಯಾರಿಗೂ ಬರೋಕ್ಕೆ ಸಾಧ್ಯ ಆಗಿಲ್ಲ. ಇವರು ವಿಶೇಷ ಆಹ್ವಾನಿತರು ಅಂದರೆ ಒಂದು 5,000 ಡಿಪಾಸಿಟ್ ಇಟ್ಟು ಅದನ್ನ ಈ ಕಾರ್ಯಕ್ರಮ ನಡೆಯೋ ಹಾಗೆ ಮಾಡಿ ಅನ್ನೋ ತಿಳ್ಕೊಂಡು ಮಾಡೋಂಥವ್ರು. ಪ್ರಾಯಶಃ ಭಾಳ ಜನ ಬರೋಲ್ಲ, ಯಾಕಂದ್ರೆ ಅವ್ರಿಗೆ ವರ್ಷ ಬರೋಕ್ಕೆ ಅನುಕೂಲ ಇರುತ್ತೋ ಇಲ್ವೋ ತಿಳಿಸಿರ್ತೀವಿ, ಅವ್ರಿಗೆ ಫೋನ್ ಮೂಲಕ ತಿಳಿಸಿರ್ತೀವಿ. ಅದಾಗಿ ನಮ್ಮ ಕೆಲಸದ ಒತ್ತಡದಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಶುಭ ಹಾರೈಕೆಗಳನ್ನು ಹೇಳ್ತಾ, ಬಂಧುಗಳೇ, ಇವತ್ತು ಅಲ್ಲಮ ಪ್ರಭುದೇವರ ಸ್ಮರಣೆಯನ್ನು ಜಯಂತಿಯನ್ನು ಇವತ್ತು ಇಟ್ಕೊಳ್ತಾರೆ. ಯುಗಾದಿ ದಿವಸ ನಾಳೆ ಮಾಡ್ತಾರೆ. ನಾಳೆ ನನಗೆ ಅಂದರೆ ಅಮಾವಾಸ್ಯೆಗೆ ಶಿವಾನುಭವ ಪ್ರತಿ ತಿಂಗಳು ನಡೆಯೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಏನು ಮಾಡಬೇಡ ಅಂತೇಳಿ ಇಟ್ಕೊಂಡ್ವಿ. ನಾಳೆ ಕುಮಟಕ್ಕೆ ಹೋಗೋದಿದೆ. ಕುಮಟದಲ್ಲಿ ಯುಗಾದಿ ಉತ್ಸವ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು 4 ತಿಂಗಳು ಮುಂಚೆನೆ, ಅಂದರೆ ಡಿಸೆಂಬರ್ನಲ್ಲೇ ಸಮಯ ತಗೊಂಡಿದ್ರು ಅವರು, 4 ತಿಂಗಳು ಮುಂಚೆನೆ. ಹಾಗಾಗಿ ನಾಳೆ ಬೆಳಿಗ್ಗೆ 5 ಗಂಟೆಗೆ ಪ್ರಯಾಣ ಮಾಡೋದ್ರಿಂದ ಪ್ರಭುದೇವರ ಜಯಂತಿ ನಾನು ಎಲ್ಲರ ಜೊತೆ ಅಲ್ಲೇ ಮಾಡಿಬಿಡ್ತೀನಿ. ಇಲ್ಲಿ ನಾವು ಇವತ್ತು ಪ್ರಭುದೇವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಭುದೇವರಿಗೆ ಹುಟ್ಟಿದ ದಿನ ಅನ್ನೋದೇ ಇಲ್ಲ, ಹೇಳೋದಲ್ಲ. ಇನ್ನು ಅವ್ರ ತಾಯಿ ತಂದೆಗಳ ಹೆಸರು ಕಂಡು ಬಂದಿಲ್ಲ, ಸಿಕ್ಕಿಲ್ಲ ಅಂತ ಕ್ಷಣಕ್ಕೇನೆ, ಹುಟ್ಟಿಲ್ಲ ಅಂತಲ್ಲ ಸರ್, ಅಜಾತರು ಅಂತ ಬಳಸಿದ್ದಾರೆ ಅಂತ ಅಂದ ಕ್ಷಣಕ್ಕೇನೆ ಅವ್ರು ಹುಟ್ಟಿಲ್ಲ ಅಂತಲ್ಲ. ಚಾಮರಸ ಆಗಲಿ ಮತ್ತು ಕುವೆಂಪು ಆಗಲಿ ವಾಲ್ಮೀಕಿ ಆಗಲಿ ಇವರೆಲ್ಲರೂ ಕವಿಗಳೇ ಹೊರತು ದಾರ್ಶನಿಕರಲ್ಲ. ದಾರ್ಶನಿಕರಿಗೂ ಕವಿಗಳಿಗೂ ವ್ಯತ್ಯಾಸ ಇರ್ತದೆ. ಕವಿಗಳು ಋಷಿಗೆ ಬಹಳ ಸಮೀಪ ಇದ್ರೂ ಕೂಡ ಅವರು ಸತ್ಯಕ್ಕೆ ಸಮೀಪವಾಗಿ ಮಾತಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ತಾವು ಓದಿದ್ದನ್ನ, ಈಗ ರಾಮನ ಕೈಲೂ ಅಗ್ನಿ ಪ್ರವೇಶ ಮಾಡಿಸ್ಬಿಟ್ಟಿದ್ದಾರೆ, ವಾಲ್ಮೀಕಿನೇ ಮಾಡಿಸಿಲ್ಲ.
ಅದನ್ನು ಕುವೆಂಪು ಮಾಡಿಸಿದ್ದಾರೆ. ಅದು ಸತ್ಯಕ್ಕೆ ದೂರ. ಅಲ್ಲಿ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು ಗಂಡು ಶ್ರೇಷ್ಠ, ಪುರುಷ ಶ್ರೇಷ್ಠ, ಹೆಣ್ಣು ಕನಿಷ್ಠ. ಕರ್ಮ ಅನ್ನುವಂಥದ್ದು, ಸೀತೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಂದ್ರೆ ನನಗೆ ಹೆಣ್ಣಿನ ಜನ್ಮ ಬರೋದು ಬೇಡ ಮುಂದೆ ಅಂತ ಸೀತೆ ಪ್ರಾರ್ಥನೆ ಮಾಡ್ತಾರೆ. ಹೆಣ್ಣಿನ ಜನ್ಮ ಬರೋದು ಬೇಡ. ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಇದು ಬರುತ್ತೆ. ಕುವೆಂಪು ಹೇಳಿಸೋದಲ್ಲ, ಕುವೆಂಪು ಹೇಳಿಸೇ ಇಲ್ಲ. ಕುವೆಂಪು ಬೇರೆ ತರ, ಅಂದ್ರೆ ಕುವೆಂಪುಗೆ ಶರಣ ಸಾಹಿತ್ಯದ ಪರಿಚಯ ಇತ್ತು. ಅದಕ್ಕೆ ಶರಣ ಸಾಹಿತ್ಯವನ್ನು ಅಲ್ಲಿ ತಗೊಂಡು ಯತ್ನ ಮಾಡಿ ರಾಮಾಯಣ ದರ್ಶನ ಮಾಡಿದ್ರು. ಅದು ಇರಲಿ, ಕವಿಗೆ ಸ್ವತಂತ್ರ ಇದೆ. ಆದರೆ ವಾಸ್ತವಿಕವಾಗಿ ಆಗಿನ ಕಾಲದ ಚಿತ್ರಣವನ್ನ ವಾಲ್ಮೀಕಿ ಚಿತ್ರಿಸಿದಷ್ಟು ಚೆನ್ನಾಗಿ ಯಾರು ಚಿತ್ರಿಸಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆಗಿನ ಕಾಲದ ನಂಬಿಕೆ, ಆಮೇಲೆ ಅದೆಲ್ಲ ಇರುತ್ತೆ. ಅಲ್ಲಿ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಿಸ್ತಾನೆ. ಆಯ್ತು, ಅಗ್ನಿ ಪ್ರವೇಶ ಮಾಡಿಸ್ಲಿ, ತಪ್ಪಿಲ್ಲ. ಆದರೆ ಯಾರೋ ಒಬ್ಬ ಏಕಶ್ಚಿತ್ ಸಾಮಾನ್ಯ ಮನುಷ್ಯ ಮಾತಾಡ್ತಾನಲ್ಲ, ಅದನ್ನ ಮಾತನ್ನ ಕೇಳಿಸ್ಕೊಂಡ್ಬಂದು ಒಬ್ಬ ಗೂಢಚಾರ ಹೇಳಿದ್ದಕ್ಕೆ ಮತ್ತೆ ಕೇಳಿದೆ ಸೀತೆಗೆ ಹೇಳೂ ಇಲ್ಲ ರಾಮ, ನೀನ್ ಕಾಡಿಗೆ ಹೋಗ್ಬೇಕು ಅಂತೇಳಿ ಮೊದಲೇ ಹೇಳಿದ್ರೆ ಅದೇನು ಮಾನಸಿಕವಾಗಿ ಸಿದ್ಧರಾಗ್ತಿತ್ತೋ ಗೊತ್ತಿಲ್ಲ. ಗರ್ಭಿಣಿಯಾದಂತ ಸೀತೆಯನ್ನ ಲಕ್ಷ್ಮಣನೊಂದಿಗೆ ಕಳಿಸಿ ಆ ಕಾಡಲ್ಲಿ ಬಿಟ್ಟು ಬರುವಾಗ ಹೇಳ್ತಾನೆ ಅಂತಂದ್ರೆ ಅದೊಂಥರ ಮೋಸನೇ. ಅವನ ದೇವರೇ ಇರಲಿ, ಮರ್ಯಾದಾ ಪುರುಷೋತ್ತಮನೇ ಇರಲಿ, ಯಾರೇ ಇರಲಿ, ಅದೊಂದು ಮೋಸ. ಆದ್ರಿಂದ ಹೆಣ್ಣಿನ ಕಣ್ಣೀರಿನ ಕಥೆ, ಅದು ಹೆಣ್ಣಿನ ಶೋಷಣೆಯ ಕಥೆ. ಅದನ್ನ ನೀವು ಟರ್ನ್ ಮಾಡಿದ ಕ್ಷಣಕ್ಕೆ ಅಥವಾ ನೀವು ಕವಿತ್ವದಿಂದ ಬದಲಾಯಿಸಿದ ಕ್ಷಣಕ್ಕೇನೆ ರಾಮಾಯಣ ಬದಲಾವಣೆ ಆಗಲ್ಲ. ಯಾಕೆಂದ್ರೆ ಆದಿಕವಿ ವಾಲ್ಮೀಕಿ ಬರೆದಿದ್ದೇ ಮುಖ್ಯ ಆಗುತ್ತೆ ಹೊರತು ಬೇರೆಯವರು ಯಾರು ಬರೆದಿದ್ದು ಆಮೇಲೆ ಅದು ಬದಲಾವಣೆ ಮಾಡಿಫಿಕೇಶನ್ ಆಗುತ್ತೆ. ಆದ್ದರಿಂದ ಕವಿಗಳನ್ನ ನಾವು ತಗೊಳ್ಳೋದು ಬೇಡ. ಈ ಚಾಮರಸ ಕೂಡ ಏನ್ ಮಾಡಿದ್ದಾನೆ ಅಂದ್ರೆ ಸಾಂಕೇತಿಕವಾದ ಹೆಸರಿಟ್ಟಿದ್ದಾನೆ. ಸುಜ್ಞಾನಿ ನಿರಹಂಕಾರ, ಅಹಂಕಾರಾಚಾರ್ಯ ಅಂದ್ರೆ ಮಾಯಾದೇವಿಯ ಗುರು. ಮಾಯಾದೇವಿ ತಾಯಿ ತಂದೆ ಹೆಸರು ಗೊತ್ತಿರ್ಬೇಕಲ್ಲ, ಮೋಹಿನಿ, ಮಮಕಾರ. ಎಲ್ಲಿ ಮೋಹ ಇರ್ತದೆ ಅಲ್ಲಿ ಮಮಕಾರ ಇರ್ತದೆ, ಅಲ್ಲಿ ಮಮಕಾರ ಇರ್ತದೆ. ಮೋಹ ಮಮಕಾರ ಇದ್ದಲ್ಲಿ ಮಾಯೆ ಹುಟ್ಟುತ್ತದೆ. ಆಮೇಲೆ ಎಲ್ಲಿ ಸುಜ್ಞಾನ ಇರ್ತದೆ ಅಲ್ಲಿ ನಿರಹಂಕಾರ ಇರ್ತದೆ. ಸುಜ್ಞಾನ ನಿರಹಂಕಾರ ಇದ್ದಲ್ಲಿ ಪ್ರಭು ಹುಟ್ಟುತ್ತದೆ. ಇನ್ನು 2 ಗಂಟೆ ಅಲ್ಲ, 2 ಆಯ್ತು ತಾನೆ? 2 ಹೊತ್ತಾಗ್ತಾ ಇದೆ. 3 ಅಂದ್ರೆ ಸಣ್ಣ ಮುಳ್ಳು ಯಾಕೋ ಸ್ವಲ್ಪ ಮುಂದಕ್ಕೆ ಬಂದಂಗೆ ಕಾಣಿಸ್ತಿತ್ತು. ಪರವಾಗಿಲ್ಲ, ಯಾರಿಗೂ ತೊಂದರೆ ಇಲ್ಲಲ್ಲ. ಹಸಿವಿನ ಸಮಸ್ಯೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಕಾರ್ಯಕ್ರಮ ದಿವಸ ಉಪ್ಪಿಟ್ಟು ಮಾಡಿಸ್ಬಿಡ್ತೀವಿ. ಉಪ್ಪಿಟ್ಟು ತಿಂದು ಜಲ್ದಿಸ್ವಾಗಲ್ಲ. ಅದಕ್ಕೆ ನೀವು ಇಲ್ಲಿ ಯಾರು ಬಹಳ ಜನ ಉಪ್ಪಿಟ್ಟು ತಿಂದಿಲ್ಲ, ಅತಿಥಿಗಳೆಲ್ಲ ತಡವಾಗಿ ಬಂದಿದ್ದೀರ. ಅವರೆಲ್ಲ ಅಲ್ಲಲ್ಲೇ ಅವ್ರ ಮನೆಯಲ್ಲೇ ಪ್ರಸಾದ ಮಾಡ್ಕೊಂಡು ಬಂದಿರ್ತಾರೆ. ಏನೇನು ಮಾಡ್ಕೊಂಡು ಬಂದಿರೋ ನನಗೆ ಗೊತ್ತಿಲ್ಲ, ಅದೇನೇ ಇರಲಿ. ಆಮೇಲೆ ಸುಜ್ಞಾನಿ ನಿರಹಂಕಾರ ಇದ್ದಲ್ಲಿ ಪ್ರಭು, ಮೋಹ ಮಮಕಾರ ಮಮಕಾರಕ್ಕೆ ಮಾಯಾದೇವಿ. ಮಾಯಾದೇವಿ ಗುರು ಯಾರು ಅಂದ್ರೆ ಅಹಂಕಾರಾಚಾರ್ಯ. ಹೀಗೆಲ್ಲ ಹೇಳ್ತಾರೆ. ಇದು ಸಾಂಕೇತಿಕ ಹೆಸರುಗಳು. ಆದರೆ ಅಲ್ಲಮ ಪ್ರಭುಗೆ ತಾಯಿ ತಂದೆಗಳು ಇಲ್ಲ ಅಂತಲ್ಲ. ಸುಜ್ಞಾನಿ ನಿರಹಂಕಾರರಿಗೆ ಮಕ್ಕಳಿಲ್ಲ ಅಂತ ಹೇಳಿ ಕಾಡಿಗೆ ತಪಸ್ಸಿಗೆ ಕಳಿಸ್ತಾನೆ. ಅಲ್ಲಿ ತಪಸ್ಸು ಮಾಡಿಸ್ತಾನೆ. ತಪಸ್ಸು ಮಾಡ್ತಾ ಇರುವಾಗ, ಸಮಾಧಿ ಸ್ಥಿತಿಯಲ್ಲಿರುವಾಗ ತೊಡೆ ಮೇಲೆ ಮಗು ಕಾಣಿಸ್ಕೊಂತ ಅಂತ ಬಂದ್ಬಿಟ್ಟ. ಈಗ ಹೆಂಗೆ ಕರ್ಣ ಕಿವಿಲು ಹುದ್ದ ಅಂತ ಬರ್ದಾನೆ. ಚನ್ನಬಸವಣ್ಣವ್ರನ್ನ ವಿರೂಪಾಕ್ಷ ಪಂಡಿತ ಬೆನ್ನಲ್ಲಿ ಹುಟ್ಟಿಸ್ಬಿಟ್ಟಿದ್ದಾನೆ. ಅದೆಂದಿಗೂ ಸಾಧ್ಯ ಇಲ್ಲ. ಅಲ್ಲಮ ಪ್ರಭುಗಳು ಯೋನಿಜರೇ, ಆಮೇಲಿಂದ ಚನ್ನಬಸವಣ್ಣವರು ಯೋನಿಜರೇ, ಬಸವಣ್ಣವರು ಯೋನಿಜರೇ, ಕರ್ಣ ಕೂಡ ಯೋನಿಜನೇ. ಗೊತ್ತಾಯ್ತಲ್ಲ? ಬಸವಣ್ಣವ್ರ ವಚನನೇ ಸಾಕ್ಷಿ ಇದೆಯಲ್ಲ ಅದಕ್ಕೆ. ಏನು? ಅಮೃತಮತಿ ದೇವಶಂಭುವಿಗೆ ಹುಟ್ಟಿದಾತ ಇಂದ್ರ, ನಾಭಿರಾಜ ಮೃತಾದೇವಿಗೆ ಹುಟ್ಟಿದಾತ ನರಹ, ವಸುದೇವ ದೇವಕಿಗೆ ಹುಟ್ಟಿದಾತ ವಿಷ್ಣು ಅಂದ್ರೆ ಕೃಷ್ಣ. ಇವರೆಲ್ಲರೂ ಯೋನಿಜರೆಂಬುದು ತ್ರೈಜಗವಲ್ಲದು. ಕೂಡಲ ಸಂಗಮ ದೇವರಿಗೆ ಮಾತಾಪಿತರೊಳಗಡೆ ಹೇಳಿದರು, ಈ ಜಗತ್ತಿನಲ್ಲಿ ಪರಮಾತ್ಮ ಒಬ್ಬನ್ ಬಿಟ್ರೆ ಇನ್ನೆಲ್ಲರೂ ಯೋನಿಜರಾಗಿ ಬರ್ಬೇಕು. ಅವಾಗ ಬಾಗಲಕೋಟೆ ಸರ್ ಕೇಳ್ಬೋದು, ಮತ್ತೆ ಅಜಾತ ಅಂತ ಬಳಸಿದಾನಲ್ರಿ, ಮತ್ತೆ ಅಜಾತ ನಾಗಲಿಂಗ ಅಂತ ಬಳಸಲ್ಲ. ಅಜಾತ ನಾಗಲಿಂಗ ಅಂತ ಬಳಸಿದಾರಲ್ಲ, ನವಲಿಂಗ ನಾಗಲಿಂಗ ಅಜಾತ ನಾಗಲಿಂಗ ಅಂತಾನೆ ಹೆಸರು. ಅಂದ್ರೆ ಗುರುಪುತ್ರರು ಆದಾಗ ನೀವು ಬಾಗಲಕೋಟೆ ಸರ್, ನೀವು ಕೂಡ ಅಜಾತ್ರೆ. ಗೊತ್ತಾಗ್ತದೆ? ನೀವು ಕೂಡ ಅಜಾತ್ರೇನೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ಹುಟ್ಟಿದ ಹುಟ್ಟನ್ನು ನಿರಾಕರಿಸಿ ಅದನ್ನ ನಿರಸನಗೊಳಿಸಿ ಗುರುವಿನ ಹಸ್ತದಲ್ಲಿ ಯಾವ ಹುಟ್ಟುತ್ತೀರೋ ನೀವೆಲ್ಲ ಅಜಾತ್ರೆ. ಆದ್ರಿಂದ ಅಲ್ಲಮ ಪ್ರಭುಗಳು ಒಬ್ಬರೇ ಅಜಾತ್ರಲ್ಲ, ಯಾರ್ಯಾರು ಗುರುಪುತ್ರರು ಇದ್ದಾರೋ ಎಲ್ಲರೂ ಅಜಾತ್ರೆ.
ಗೊತ್ತಾಯ್ತಲ್ಲ. ಆದ್ರಿಂದ ತಾಯಿ ತಂದೆಗಳ ಹೆಸರು ಗೊತ್ತಿಲ್ಲ ಅಂದ ಕ್ಷಣಕ್ಕೇನೆ ತಾಯಿ ತಂದೆಗಳಿಲ್ಲ ಅಂತಲ್ಲ. ಇನ್ನು 18 ವರ್ಷದವರೆಗೆ ಅವರು ಕಲಾವಿದರಾಗಿ ತಾಯಿ ತಂದೆಗಳ ಜೊತೆ ಇದ್ರು ಅಂತ ಅನಿಸುತ್ತೆ. ಯಾಕೆಂದ್ರೆ 18ನೇ ವಯಸ್ಸಿಗೆ 16-18 ವರ್ಷದ ಹುಡುಗನಾಗಿ ಒಮ್ಮೆಗೆ ಅವನು ಮಧುಕೇಶ್ವರ ದೇವಾಲಯದ ಮೃದಂಗ ಬಾರಿಸ್ತಾನೆ. ಮದ್ದಳೆ ಮೃದಂಗ ಒಂದೇ ಜಾತಿ ಎರಡು ಕೂಡ. ಮದ್ದಳೆ ಸ್ವಲ್ಪ ಸಣ್ಣದಿರ್ತದೆ, ಮೃದಂಗ ಸ್ವಲ್ಪ ದೊಡ್ಡದಿರ್ತದೆ. ಇನ್ನು ಅವಳ ಶ್ರುತಿ ಮಾಡೋ ಕ್ರಮ ಬೇರೆ ಬೇರೆ ಇರ್ತದೆ ಅಷ್ಟೇ. ಆ ಮದ್ದಳೆ ಅಲ್ಲಮನಾಗಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಪ್ರಾಯಶಃ ಒಂದು ಈ ಹರಿಹರ ಎಷ್ಟೇ ಅವನು ಶೈವ ಕವಿ ಉತ್ಪ್ರೇಕ್ಷೆ ಇದ್ದಾನೆ, ಅವನೊಬ್ಬ ಕವಿ, ಕುವೆಂಪು ಕವಿ ಅಂತಂದ್ರೂ ಕೂಡ ಎಲ್ಲ ಅಲ್ಲೊಂದಿಲ್ಲೊಂದು ಐತಿಹಾಸಿಕ ಸತ್ಯಗಳು ಕೂಡ ಅವನ ಕಾವ್ಯದಲ್ಲಿ ಗೋಚರಾಗುತ್ತವೆ. ತಾಯಿ ತಂದೆಗಳ ಬಗ್ಗೆ ಹೇಳುವಾಗ ನಾಗವಾಸಾದೀಪನ ಮಗ ಅಂತ ಹೇಳ್ತಾನೆ. ನಾಗವಾಸಾದೀಪ ಅಂದ್ರೆ ಏನು ಈ ಊದಿಸೋದು ಬಾರಿಸೋದು ಮಾಡ್ತಾರಲ್ಲ, ಅದು ರಾಜನ ಹತ್ರ ಪ್ರಭುದೇವರ ತಂದೆ ಅವರು ಬಾರಿಸೋದು ಊದಿಸೋದು ಅಂದ್ರೆ ಮೆರವಣಿಗೆಗೆ ಅವರು ಬಾರಿಸೋರು ಊದಿಸೋರಾಗಿದ್ರು. ಅಂದ್ರೆ ಹಲಿಗೆ ಬಾರಿಸೋದು, ಕರಡಿ ಮಜಲು, ಈ ಥರದ್ದೇನಿತ್ತಲ್ಲ ಅದು ಆ ಸಾಧ್ಯತೆಗಳಿದೆ. ನಾಗವಾಸಾದೀಪ ಅಂದ್ರೆ ಭಜಂತ್ರಿಗಳು ಅಂತ ಏನಂತಾರಲ್ಲ, ಆ ಜನಾಂಗಕ್ಕೆ ಸೇರಿದವರು ಅನ್ನೋದನ್ನ ಬೇರೆ ಬೇರೆ ಮೂಲಗಳಿಂದ ಕಂಡುಹಿಡಿದಿದೆ. ಇನ್ನು ಅದಕ್ಕೆ ಪ್ರಾಯಶಃ ಪ್ರಭುದೇವರನ್ನೇ ಪೀಠಾಧೀಶರನ್ನಾಗಿ ಮಾಡಬೇಕು. ಚನ್ನಬಸವಣ್ಣನನ್ನ ಪ್ರಭುದೇವರೇ ಸ್ವಯಂಜ್ಞಾನಿ ಅಂತ ಕರೀತಾರೆ. ಆದ್ರೆ ಬಸವಣ್ಣನವರ ಇಚ್ಛೆ ಏನಿತ್ತು ಅಂತಂದ್ರೆ ಪ್ರಭುದೇವರನ್ನೇ ಪೀಠಾಧೀಶರನ್ನಾಗಿ ಮಾಡಬೇಕು. ಯಾಕಂದ್ರೆ ಅಂತ ಸಿದ್ಧಿಯನ್ನು ಮಾಡಿಕೊಂಡಿದ್ರು ಪ್ರಭುದೇವರು. ಬಯಲುಕಾಯ ಸಿದ್ಧಿ ಪ್ರಾಯಶಃ ಯೋಗಿಗಳಲ್ಲಿ ತುಂಬಾ ಕಡಿಮೆ ಜನರಿಗೆ ಆಗ್ತಕ್ಕಂಥದ್ದು ಇದು. ಅಂದ್ರೆ ಅವರು ನಡೀತಿರ್ತಾರೆ ಆದ್ರೆ ಅವ್ರು ಹೆಜ್ಜೆ ಮಾಡಲ್ಲ, ಮಾತಾಡ್ತಿರ್ತಾರೆ ಅವ್ರ ರೂಪ ಕಾಣಿಸೋದಿಲ್ಲ, ಅವ್ರು ಮುಟ್ಟಕ್ಕಾಗಲ್ಲ. ಅಂತ ಪರಮಾತ್ಮನ ಇನ್ನೊಂದು ಪ್ರತಿರೂಪನೆ ಆಗ್ಬಿಟ್ಟಿರ್ತಾರೆ ಅವರು. ಅಂತ ಸಿದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾಯಶಃ ಪ್ರಭುದೇವರು 12-25 ವರ್ಷಗಳು ಹಿಮಾಲಯದಲ್ಲಿದ್ದಾನೆ. ಮತ್ತೆ ಆಫ್ಘನಿಸ್ತಾನದವರೆಗೆ, ಗಾಂಧಾರ ದೇಶದವರೆಗೆ ಹಲವು ಪ್ರಭುದೇವರು ಸಂಚಾರ ಮಾಡಿದ್ದಾರೆ. ಯಾಕೆ ಅಂದ್ರೆ ಮರುಳು ಶಂಕರ ದೇವರಿಗೆ ಕಲ್ಯಾಣದ ವಿಷಯವಾಗಿ ತಿಳಿಸಿದವರೇ ಪ್ರಭುದೇವರು. ಯಾಕೆ ಮರುಳು ಶಂಕರ ದೇವರು ಬಂದಿದ್ದು ಗಾಂಧಾರ ದೇಶದಿಂದ. ಆದ್ರಿಂದ ಅಷ್ಟು ವಿಸ್ತಾರವಾಗಿ ಅಡ್ಡಾಡಿದಂಥವರು ಪ್ರಭುದೇವರು. ಪ್ರಾಯಶಃ ನನ್ನ ಅನಿಸಿಕೆ ಪ್ರಭುದೇವರು 125 ವರ್ಷಗಳಿಗಿಂತ ಹೆಚ್ಚು ಬದುಕಿದ್ದಾರೆ ಅಂತ ನನ್ನ ಅನಿಸಿಕೆ. ದೇಹದಾರಿಗಳಾಗಿ 125 ವರ್ಷಕ್ಕೂ ಹೆಚ್ಚು. ಯಾಕಂದ್ರೆ ಬಸವಣ್ಣವರಿಗಿಂತ ಸಿದ್ದರಾಮೇಶ್ವರರಿಗಿಂತ ಮೊದಲು ಪ್ರಭುದೇವರು ಜನನ ಆಗಿದೆ. ಆದ್ರೆ ಹಿಮಾಲಯಕ್ಕೆ ಹೋಗ್ಬಿಟ್ಟಿದ್ದಾರೆ ಅವ್ರು ಬೇಗ. ಅನಿಮಿಷೇನವರಿಂದ ಲಿಂಗ ತಗೊಳ್ಳೋ ಹೊತ್ತಿಗೆ ಅವರಾಗಲೇ ಅನೇಕ ಸಿದ್ಧ ಪುರುಷರಾಗಿದ್ದರು, ಅನೇಕ ರೀತಿಯಲ್ಲಿ ಸಿದ್ಧಿ ಪಡ್ಕೊಂಡಿದ್ರು. ಅವರು ಹರಿಹರ ಹೇಳೋ ರೀತಿ ಚೆನ್ನಾಗಿಲ್ಲ. ಅಂದ್ರೆ ಕಾಮತೆಯನ್ನು ಕಳ್ಕೊಂಡು ಹುಚ್ಚುತ್ತರ ಆದ್ರು, ಕಲ್ಲು ಬೀರ್ತಾ ಮಣ್ಣು ಬೀರ್ತಾ ಓಡಾಡ್ತಾ ಇದ್ರು. ಅಲ್ಲಿ ಒಂದು ಕಲ್ಲು ಕಿತ್ತರು, ಅಲ್ಲಿ ದೇಗುಲ ಕಾಣಿಸ್ಕೊಂತು ಅಂತ ಅದನ್ನ ನಂಬಕ್ ಸಾಧ್ಯವೇ ಇಲ್ಲ. ಹರಿಹರನ್ನು ಬೈತಾರೆ ಶೂನ್ಯ ಸಂಪಾದನೆಕಾರರು ಹರಿಹರನನ್ನು ನೇರವಾಗಿ ಬೈತಾರೆ. ಇಂಥ ಕಲ್ಪನೆ ಮಾಡಿ ಪ್ರಭುದೇವರ ವ್ಯಕ್ತಿತ್ವಕ್ಕೆ ಚ್ಯುತಿ ತಂದಿದ್ದಾರೆ. ಯಾಕಂದ್ರೆ ತುಂಬಾ ದೊಡ್ಡ ಸಾಧಕರು ಪ್ರಭುದೇವರು, ಬಹಳ ದೊಡ್ಡ ಸಾಧಕರು. ಅವ್ರ ಜೀವನದಲ್ಲಿ ಕಾಮುಕ ಪ್ರಸಂಗಗಳು ಎದುರಾಗಿರ್ಬೋದು, ಎದುರಾಗಿಲ್ಲ ಅಂತ ಹೇಳಲ್ಲ. ಆದರೆ ಹಿಮಾಲಯದಲ್ಲಿ ಅವರು ಮಾಡಿದ 25 ವರ್ಷಗಳ ಸಾಧನೆ ಏನಿದೆಯಲ್ಲ, ಅದಕ್ಕೆ ಹರಿಹರ ಆಗಲಿ ಚಾಮರಸ ಆಗಲಿ ಇಬ್ಬರು ಕಡೆಗಣಿಸ್ಬಿಡ್ತಾರೆ. ನೋಡ್ರಿ, ಈ ಜಗತ್ತಿನಲ್ಲಿ ಯಾರೇ ಆದರೂ ಕೂಡ ಸುಮ್ಮನೆ ಸಿದ್ಧಿ ಬರಲ್ಲ. ಅದಕ್ಕೆ ಸಿದ್ಧೇಯ ಪುರಾಣಿಕರು ಶರಣಚರಿತಾಮೃತದಲ್ಲಿ ಒಂದು ಮಾತು ಬರೀತಾರೆ, ಬಹಳ ಅದ್ಭುತವಾದ ಮಾತು ಬರೀತಾರೆ. ಒಂದೇ ಒಂದು ರಾತ್ರಿಯಲ್ಲಿ ನೀನು ಶ್ರೀಮಂತ ಆಗ್ಬಿಡ್ಬೋದು. ಲಾಟ್ರಿ ಟಿಕೆಟ್ ತಗೊಂಡು ಒಂದು 5 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ಮರುದಿವ್ಸ ಬೆಳಗ್ಗೆ ಎದ್ದುಕೊಳ್ಳಿ ನೀನು ಶ್ರೀಮಂತ ಆಗ್ಬೋದು. ಒಂದೇ ಒಂದು ದಿವಸದಲ್ಲಿ ನೀನು ವಿಶ್ವ ಪ್ರಸಿದ್ಧನಾಗ್ಬೋದು. ಕ್ರಿಕೆಟಲ್ಲಿ ಒಂದು 3 ಸೆಂಚುರಿ ಹೊಡೆದ್ಬಿಟ್ರೆ, ಪ್ರಾರಂಭದ ಮ್ಯಾಚಲ್ಲಿ ಸೆಂಚುರಿ ಹೊಡೆದ್ಬಿಟ್ರೆ ನೀನು ಇಡೀ ವಿಶ್ವನ ನೋಡಿ. ಒಂದೇ ಒಂದು ದಿವಸದಲ್ಲಿ ನೀನು ಏನು ಬೇಕಾದ್ರೂ ಆಗ್ಬೋದು. ಆದರೆ ಒಂದೇ ಒಂದು ದಿವಸದಲ್ಲಿ ಸಿದ್ಧ ಪುರುಷನಾಗಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಶರಣನಾಗಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಸಂತನಾಗಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಸಾಕ್ಷಾತ್ಕಾರ ಜೀವಿ ಆಗಕ್ಕಾಗಲ್ಲ, ಯೋಗಿ ಆಗಕ್ಕಾಗಲ್ಲ, ಸಾಧಕನಾಗಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಶಿಕ್ಷಕನಾಗ. ಗುರುರಾಜ್ ಪಾಟೀಲ್ರು ಎಂಥ ಅದ್ಭುತ ಶಿಕ್ಷಕರು ನೋಡಿ. ಅವರು ಡಾಕ್ಟರ್ ಇದ್ರು ಕೂಡ ಆ ಮಕ್ಕಳಿಗೆ, ಇಂಗ್ಲಿಷ್ ಮೀಡಿಯಂ ಮಕ್ಕಳು, ಆ ಮಕ್ಕಳಿಗೆ ವೇ ಅನ್ನುವ ಕನ್ನಡವನ್ನು WAY ಮಾಡಿ ಅದಕ್ಕೆ ಅರ್ಥ ಕಲ್ಪಿಸಿ ಎಂಥ ಅದು ಅವರು ಕೂಡ ಒಬ್ಬ
ಅಂದರೆ ಆಶು ಕವಿ, ಆಶು ಸಾಹಿತಿ, ಅದು ಮಾತ್ರ ಸಾಧ್ಯ, ಅವ್ರಿಗೆ ಮಾತ್ರ ಸಾಧ್ಯ. ನಾವು ಇಂಗ್ಲೀಷ್ನೆಲ್ಲ ಬೈತೀವಿ, ಯಾಕಂದ್ರೆ ಇಂಗ್ಲೀಷ್ ಬರೋಲ್ಲ. ಅದೇ ಗುರುರಾಜ್ ಪಾಟೀಲ್ ಇಂಗ್ಲೀಷ್ ಬೈಯಲ್ಲ, ಯಾಕಂದ್ರೆ ಇಂಗ್ಲೀಷ್ ಬರುತ್ತೆ. ಅದನ್ನು ಇಂಗ್ಲೀಷನ್ನು ಕನ್ನಡೀಕರಣ ಹೆಂಗೆ ಮಾಡಬೇಕು ಅದು ಗೊತ್ತಿದೆ. ನೋಡ್ರಿ, ಈ ಜಗತ್ತಿನಲ್ಲಿ ಸೃಷ್ಟಿ ಪರಮಾತ್ಮ ಇಷ್ಟು ದೊಡ್ಡ ಸವಾಲು ಹೊಡ್ತಾನೆ. ನೀವು ಬೇಕಾದಂಥ ಸಿದ್ಧಪುರುಷರಿಗೆ ನಿಮ್ಮ ಪರಮಾತ್ಮನ ಸವಾಲುಗಳನ್ನು ಎದುರಿಸೇ ನೀವು ಮೇಲೆ ಬರಬೇಕು. ಇಂಗ್ಲೀಷ್ ನಮಗೆ ಒಂದು ಸವಾಲು, ಇಂಗ್ಲೀಷು ಒಂದು ಸವಾಲು. ತಾಯಿ ತಂದೆಗಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸ್ತಾರೆ, ತೆಗೆಯವರು ಇಂಗ್ಲೀಷ್ ಮೀಡಿಯಂ ಸ್ಕೂಲೇ ತೆಗಿತಾರೆ. ಮತ್ತು ಹಾಗಾದ್ರೆ ಅದರಲ್ಲೂ ಆ ಸವಾಲಿನ ನಡುವೆ ಕನ್ನಡ ಉಳಿಸ್ಕೋಬೇಕು, ನಮ್ಮ ಕನ್ನಡ ಸಾಹಿತ್ಯ ಉಳಿಸ್ಕೋಬೇಕು. ಅದಕ್ಕೆ ಗುರುರಾಜ್ ಪಾಟೀಲ್ ಅಂತವ್ರು ಇನ್ನೂ 10 ಜನ ಹುಟ್ಟು ಬರಬೇಕು. ಹೌದು, ಹುಟ್ಟು ಬರಬೇಕು ಅಂದ್ರೆ ನಮ್ಮ ಕನ್ನಡ ಬೆಳೀತದೆ, ನಮ್ಮ ಕನ್ನಡ ಬೆಳೀತದೆ. ಇಂಗ್ಲೀಷ್ ಬೈದು ಪ್ರಯೋಜನ ಇಲ್ಲ, ಯಾಕೆಂದ್ರೆ ಇಂಗ್ಲೀಷ್ ಕೆಟ್ಟದ್ದಲ್ಲ. ಯಾವ ಭಾಷೆಯು ತಮ್ಮಷ್ಟಕ್ಕೆ ಅವ್ರು ಕೆಟ್ಟದ್ದಲ್ಲ. ಇಂಗ್ಲೀಷ್ ಕೆಟ್ಟವ್ರು ಇರ್ಬೋದು, ಬ್ರಿಟಿಷರು ಕೆಟ್ಟವ್ರು ಇರ್ಬೋದು, ಅವ್ರ ಕೆಟ್ಟ ಸಂಸ್ಕೃತಿ ಇರ್ಬೋದು, ಆದರೆ ಇಂಗ್ಲೀಷ್ ಯಾಕೆ ಕೆಟ್ಟದ್ದಾಗುತ್ತೆ? ಕನ್ನಡಕ್ಕೆ ಯಾವ ಮಹತ್ವ ಇದೆಯೋ ಪರಮಾತ್ಮನ ದೃಷ್ಟಿಯಲ್ಲಿ ಇಂಗ್ಲೀಷ್ಗೂ ಅದೇ ಮಹತ್ವ ಇದೆ. ಇಂಗ್ಲೀಷ್ ಕೆಟ್ಟದ್ದಲ್ಲ, ಹಿಂದಿ ಕೆಟ್ಟದ್ದಲ್ಲ, ಉರ್ದು ಕೆಟ್ಟದ್ದಲ್ಲ, ಯಾವ ಭಾಷೆಯೂ ಕೆಟ್ಟವಲ್ಲ. ಆ ಭಾಷೆ ಮಾತಾಡೋರು ಕೆಟ್ಟದ್ದು ಮಾಡಿದ್ರೆ ಭಾಷೆ ಏನು ಮಾಡ್ತಾರೆ? ಈ ತಮಿಳ್ನಾಡವರು ಜಗಳ ಆಡ್ತಾರೆ, ದೇಶ ಬೇರೆ ಮಾಡಬೇಕು ಅಂತಾರೆ. ತಮಿಳ್ ಕೆಟ್ಟದ್ದ? ಖಂಡಿತ ತಮಿಳ್ ಕೆಟ್ಟದ್ದಲ್ಲ. ಅವ್ರು ಉಗ್ರಗಾಮಿತನನೇ ತಮಿಳಿಂದ ಇಷ್ಟೊಂದು ಪ್ರಸಾರ ಮಾಡಿರೋ ಇಡೀ ವಿಶ್ವದಲ್ಲಿ. ನಿಮಗೆ ಎಲ್ಲೇ ಹೋದ್ರು, ಯಾವ ದೇಶಕ್ಕೆ ಹೋದ್ರು ಒಬ್ಬ ತಮಿಳಿನ ಒಬ್ಬ ಮಲಯಾಳಿಯನ್ನು ಸಿಗ್ತಾನೆ. ನೀವು ಕನ್ನಡಿಗರು ಆರಾಮಾಗಿ ಯಾವ ಕಷ್ಟನೂ ಇಲ್ಲ ನಿಮಗೆ. ಈಗ ಬಿಸಿಲು ಕಷ್ಟ ಆಗ್ತಿದೆ ಅಷ್ಟು ನಿಮಗೆ. ಈಗ ಒಂದು 50 ವರ್ಷದಿಂದ ಬೆಂಗಳೂರು ಸ್ವರ್ಗ, ಮೈಸೂರು ಸ್ವರ್ಗ, ಧಾರವಾಡ ಸ್ವರ್ಗ. ಬೇರೆ ದೇಶಕ್ಕೆ ಯಾಕೆ ಹೋಗ್ತೀರ ನೀವು? ಹೌದು. ಅದಕ್ಕೆ ಕರ್ನಾಟಕ ಬಹಳ ಹಿತವಾದ ವಾತಾವರಣ ಇದ್ದಿದ್ದಕ್ಕೆ ನೀವು ಕಷ್ಟಪಡಲಿಲ್ಲ. ಆಮೇಲೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡೋಕ್ಕಾದ್ರೂ ಬೇರೆ ಕಡೆ ಹೋಗಂಗಿಲ್ಲ. ವಚನ ಸಾಹಿತ್ಯ ಕನ್ನಡದಲ್ಲೇ ಕೊಟ್ಬಿಟ್ರು. ಅದು ಓದ್ಕೊಂಡು ನಾವೆಲ್ಲ ಮಾಡ್ಬಿಟ್ಟಿದ್ದೀವಿ, ಸಾಧನೆ ಮಾಡ್ಬಿಟ್ಟಿದ್ದೀವಿ, ಭಾಷಣ ಮಾಡ್ಕೊಂಡು ಅಡ್ಡಾಡ್ಬಿಟ್ಟು ಕನ್ನಡಕ್ಕೆ. ಅದಕ್ಕೆ ಇವ್ರು ದೊಡ್ಡ ಸಾಧಕರಾಗಿಲ್ಲ. ಸಾಧನೆ ಮಾಡೋಕ್ಕೆ ಸವಾಲುಗಳು ಬರ್ಬೇಕು, ಕಷ್ಟ ಬರ್ಬೇಕು. ಇವತ್ತು ನಾನು ಯಾಕೆ ಇಷ್ಟು ದೊಡ್ಡ ಮಹಾಮನೆ ಕಟ್ಟಿದೆ ಗೊತ್ತಾ? 25 ವರ್ಷದ ಹಿಂದೆ ನಾನೊಬ್ಬ ಸಾಕ್ಷಾತ್ ಭಿಕ್ಷುಕ, ಗೊತ್ತಾಯ್ತಲ್ವಾ? ಭಿಕ್ಷುಕನೇ. ಒಂದು ಹೊತ್ತಿನ ಊಟಕ್ಕೂ ನಾನು ಭಿಕ್ಷೆ ಬೇಡಬೇಕಾಗಿತ್ತು. ಭಿಕ್ಷೆ ಬೇಡಕ್ಕೆ ಹೋಗೋಕ್ಕೆ ಕಣ್ ಕಾಣಿಸಲ್ಲ. ಯಾರಾದ್ರೂ ಹೊತ್ತದಲ್ಲಿ ಮಾತಾಡ್ಸಿದ್ರೆ, ಮತ್ತೆ ನಿಮಗೇನು ಏನಾದ್ರು ಬೇಕಾ, ನಿಮಗೆ ಊಟಕ್ಕೆ ಏನು ಇಲ್ವಾ, ನನ್ನ ಮುಖ ನೋಡಿ ಮಾತಾಡ್ಸಿದ್ರೆ ನಾನು ಅವ್ರಿಗೆ ಹೌದು ನನಗೆ ಹಸಿವಾಗಿದೆ ಏನಾದ್ರು ಕೊಡಿ ಅಂತ ಕೇಳಬೇಕು, ಗೊತ್ತಾಯ್ತಾ? ಹೋಗಿ ಇನ್ನು ಪಾತ್ರೆ ಹಿಡ್ಕೊಂಡು ಬಸ್ ಸ್ಟ್ಯಾಂಡಲ್ಲ ಎಲ್ಲ ಭಿಕ್ಷೆ ಬೇಡ ಅಂದ್ರೆ ಸೆಕೆಂಡ್ ಇಯರ್ PUC ಓದಿ 1 ವರ್ಷ ಶಿಕ್ಷಕರಾಗಿ ಕೆಲಸ ಮಾಡಿದ್ದೀನಿ. ಹೆಂಗ್ ಬೇಡಕ್ಕೆ ಮನಸ್ಸು ಬರುತ್ತೆ? ಇಂಥ ಕಠಿಣ ಸ್ಥಿತಿಯಿಂದ ನಾನು ಕೆಲವು ವರ್ಷ ಕಳೆದಿದ್ದೀನಿ ಅಂತ ತಿಳ್ಕೊಂಡು ಇವತ್ತು ಈ ಮಟ್ಟದ ಬೆಳೆಯಕ್ಕೆ ಅನುಕೂಲ ಆಯಿತು. ಯಾರು ಅತ್ಯಂತ ಕಷ್ಟ ಎದುರಿಸ್ತೀರೋ ಅವರೇ ಅತ್ಯಂತ ಇಷ್ಟವಾದ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅತ್ಯಂತ ಶ್ರೇಷ್ಠ ಜೀವನ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕಷ್ಟ ಬೇಡ, ಶ್ರೇಷ್ಠ ಜೀವನ ಬರಲ್ಲ. ಈಗ ನಿಮ್ಮ ಮಕ್ಕಳು ಮಾತಿನಲ್ಲಿ ಸಾರಾಂಶ ಇಲ್ಲ. ಯಾಕೆಂದ್ರೆ ಅವರಿಗೆ ಹಸಿವುನದೇ ಗೊತ್ತಿಲ್ಲ. ನಿಮ್ಮ ಮಕ್ಕಳ ಜೀವನಕ್ಕೆ ಏನು ಅರ್ಥ ಇಲ್ಲ. ಯಾಕಂದ್ರೆ ಅವ್ರಿಗೆ ಮೊಬೈಲ್ ಹಿಡ್ಕೊಂಡೇ ಬೆಳೆದ್ಬಿಟ್ಟಿದ್ದಾವೆ. ತೊಟ್ಲಲ್ಲಿ ಮೊಬೈಲ್ ಕೊಡ್ತಾ ಇದ್ದೀರ, ಬಹಳ ಕೆಟ್ಟದ್ದು ಮಾಡ್ತಾ ಇದ್ದೀರ ಮಕ್ಕಳಿಗೆ. ಮಕ್ಕಳಲ್ಲಿದ್ದ ಆತ್ಮಶಕ್ತಿ, ಮಕ್ಕಳಲ್ಲಿದ್ದ ಪ್ರಾಣಶಕ್ತಿ, ಮಕ್ಕಳಲ್ಲಿದ್ದ ಬುದ್ಧಿಶಕ್ತಿ, ಮನೋಶಕ್ತಿ ಎಲ್ಲವನ್ನೂ ಬಾಡಿಸ್ತಾ ಇದ್ದೀರಾ. ಅಜ್ಜಿನೂ ತಪ್ಪು ಮಾಡ್ತಾ ಇದ್ದೀರಾ. ಇವತ್ತು ನಿಜವಾಗಿ ಕುಲಕರ್ಣಿಯವ್ರ ಬಗ್ಗೆ, ನಮಗೆ ಪೂರ್ಣಿಮಾರ ಬಗ್ಗೆ ಮತ್ತು ವೀರನಾರಾಯಣ ಬಗ್ಗೆ ಯಾಕೆ ನಮಗೆ ಸಂತೋಷ ಆಗುತ್ತೆ ಅಂದರೆ, ಅವರು ಇಂಜಿನಿಯರ್ ಇದ್ರು ಕೂಡ, ಅವರಿಬ್ರು ಆ ಮಟ್ಟದಲ್ಲಿ ಓದಿದ್ರು, ಬೇರೆ ದೇಶ ಬಿಟ್ಟು ಬಂದರು. ನಮ್ಮ ಸಂಸ್ಕೃತಿಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ರು ಅಂದರೆ, ಅವರು ಸಿರಿಧಾನ್ಯದ್ದು ಕೆಲಸ ಮಾಡಬೇಕು ಅಂತ ಮಿಲೆಟ್ಸ್ ಬಾಂಕ್ ಅಂತ ಮಾಡಿದ್ರು. ಮಿಲೆಟ್ಸ್ ಬಾಂಕ್ ಅಂದ್ರೆ ಸನ್ಯಾಸಿ ಥರ ಇರ್ಬೇಕು ನಾನು ಹೊರಟಂತವರು. ಅವರು ಯಾಕೋ ಅದು ಹೋಟ್ಲು ಅಷ್ಟು ಚೆನ್ನಾಗಿ ನಡೀಲಿಲ್ಲ ಹುಬ್ಬಳ್ಳಿನಲ್ಲಿ. ಅವರು ಆ ಹೋಟ್ಲು ನಡೆದಿದ್ದೇ ಒಳ್ಳೇದಾಯ್ತು. ಯಾಕಂದ್ರೆ ಫ್ರೀ ಫ್ರಮ್ ಡಯಾಬಿಟಿಸ್ ಬಂದರು, ತುಂಬ ಚೆನ್ನಾಗಿ ಸಾಧನೆ ಮಾಡ್ತಿದ್ದಾರೆ. ಅಂದರೆ ನಮಗೆ ದೇವರು ಏನು ಫೇಲ್ಯೂರ್ಸ್ ಕೊಡ್ತಾನೆ, ನಮಗೇನು ಸವಾಲುಗಳನ್ನು ಕೊಡ್ತಾನೆ, ಕಷ್ಟಗಳನ್ನು ಸವಾಲುಗಳನ್ನಾಗಿ ನಾವು ಸ್ವೀಕರಿಸಬೇಕು, ವಿಫಲತೆಗಳನ್ನು ಮೆಟ್ಟಿಲುಗಳನ್ನಾಗಿ ನಾವು ಸ್ವೀಕರಿಸಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಥ್ರಿಲ್ ಇರ್ತದೆ, ಸಂತೋಷ ಇರ್ತದೆ. ನಮ್ಮ ಜೀವನದಿಂದ ಇನ್ನೊಬ್ಬರೇನ ಕಲಿಬೋದಪ್ಪ ಅನ್ನೋದಿರುತ್ತೆ. ಇಲ್ಲವರು ಕಲಿಯಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಲ್ಲಮ ಪ್ರಭುಗಳ ಜೀವನ ನನಗೆ ಚಾಮರಸನ ಬಗ್ಗೆ ಆಗಲಿ, ಹರಿಯನ ಬಗ್ಗೆ ಆಗಲಿ ತುಂಬ ಪ್ರೀತಿ ಯಾಕೆ ಬರಲ್ಲ ಅಂದರೆ, ಅವ್ರು ಕಷ್ಟಪಟ್ಟು ಸಂಶೋಧನೆ ಮಾಡಬೇಕಾಗಿತ್ತು.
ವಚನಗಳನ್ನು ಓದಬೇಕಾಗಿತ್ತು. ಕಾವ್ಯ ಬರೀತಿದ್ರು ಪರವಾಗಿಲ್ಲ, ಒಂದು ಕಾವ್ಯ ಕಮ್ಮಿ ಮಾಡಿ, ಒಂದು ರಗಳೆ ಕಮ್ಮಿ ಮಾಡಿ ಅವರು ವಚನಗಳನ್ನ ಓದಿ ಚಿಂತನೆ ಮಾಡಿ ತಾವು ಶಿವಯೋಗ ಸಾಧನೆ ಮಾಡಿದ್ರೆ. ಚಾಮರಸ ಮಾಡಿದ್ದಾನೆ, ಚಾಮರಸ ಒಬ್ಬ ಶಿವಯೋಗಿ, ಆದ್ರೆ ಹರಿಹರ ಶಿವಯೋಗಿ ಅಲ್ಲ. ನಮ್ಮ ಬಾರಿಕೋಡ್ ಸಹ ಕರೆಕ್ಟಾಗಿ ಹೇಳಿದ್ರು, ಹರಿಹರ ಶಿವಯೋಗಿ ಅಲ್ಲ, ಹರಿಹರ ಕವಿ. ಕವಿತ್ವವು ಕೂಡ ಅದು ಒಂದು ಹುಟ್ಟುಗುಣ ಆಗಿ ಬಂದ್ಬಿಡುತ್ತೆ. ತುಂಬಾ ಕಷ್ಟಪಡ್ಬೇಕಾಗಿಲ್ಲ ಅವರು. ಹೆಂಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹುಟ್ಟುಗುಣ ಇದೆಯೋ ಹಾಗೆ ಕವಿತ್ವ ಅವರಿಗೆ ಜನ್ಮ ಜನ್ಮಾಂತರ ಸಾಧನೆ ಫಲದಿಂದ ಹುಟ್ಟುಗುಣ ಆಗಿ ಬಂದ್ಬಿಡ್ತದೆ. ಅವ್ರು ಕಷ್ಟಪಟ್ಟು ಬರೀಬೇಕು ಅಂತಿಲ್ಲ, ಆದ್ರೆ ಒಬ್ಬ ಶಿವಯೋಗಿ ಆಗ್ಬೇಕಾದ್ರೆ ಕಷ್ಟಪಡ್ಬೇಕಾಗ್ತದೆ, ತ್ಯಾಗ ಮಾಡ್ಬೇಕಾಗತ್ತೆ, ಹಸಿವನ್ನು ಅನುಭವಿಸ್ಬೇಕಾಗತ್ತೆ, ಬಯಸ್ಕೋಬೇಕಾಗತ್ತೆ, ಭಿಕ್ಷುಕ ಅನ್ನಿಸ್ಕೋಬೇಕಾಗತ್ತೆ. ಇವೆಲ್ಲವನ್ನು ಮಾಡಿದಾಗಲೇ ಒಬ್ಬ ಯೋಗಿ ಆಗ್ತಾನೆ, ಒಬ್ಬ ಶಿವಯೋಗಿ ಆಗ್ತಾನೆ. ಗೊತ್ತಾಯ್ತಲ್ವಾ? ಆದ್ರಿಂದ ಅಲ್ಲಮ ಪ್ರಭುಗಳ ಜೀವನ ಇನ್ನೂ ಅಧ್ಯಯನಕ್ಕೀಡಾಗಬೇಕು. ಅವ್ರ ವಚನಗಳನ್ನ ಅರ್ಥ ಮಾಡ್ಕೋಬೇಕು. ಎಂಥ ವಚನಗಳು ಗೊತ್ತೇನ್ರಿ, ಕಲಬುರಗಿಯವ್ರಿಗೂ ಅರ್ಥ ಆಗಿಲ್ಲ ಅಲ್ಲಮ ಪ್ರಭುಗಳ ವಚನ, ಕಲಬುರಗಿ ಅರ್ಥನೇ ಆಗಿಲ್ಲ. ಹೇಳಿ ಒಂದು ವಚನ ಹೇಳ್ತೀನಿ ನಾನು ಇವಾಗ, ಯಾರಾದ್ರೂ ಹೇಳಿ. ಅಪರಿಮಿತದ ಕತ್ತಲೆಯೊಳಗೆ, ಕೇಳಿಸ್ಕೊಳ್ಳಿ ವಚನ ಚೆನ್ನಾಗಿ. ಈ ವಚನ ಎಷ್ಟೋ ಜನ ಕೇಳಿಲ್ಲ ನೀವು. ಅದು ಏನು ನಮ್ಮ ಸರ್ ಹೇಳಿದ್ರಲ್ಲ, ಏನೋ ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಕೊಡಲಾಯಿತು, ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಕೊಡಲಾಯಿತು, ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಕೊಡಲಾಯಿತು. ಒಡಲಂದ್ರೇನು? ದೇಹ. ಹೊಟ್ಟೆ ಅಂತ ಅರ್ಥ ಇದೆ, ಆದ್ರೆ ಈ ವಚನದಲ್ಲಿ ಹೊಟ್ಟೆ ಅಲ್ಲ, ದೇಹ. ದೇಹ ಆಗಬೇಕಾದ್ರೆ ಎರಡೂ ಕೂಡಲೇಬೇಕು, ಪುಣ್ಯನೂ ಇರಬೇಕು ಪಾಪನೂ ಇರಬೇಕು. ಬರೀ ಪುಣ್ಯನೇ ಇದೆಯಪ್ಪ ಮನುಷ್ಯ ದೇಹ ಮಾಡೋದು, ಅಲಂಕರಣಗಳಾಗ್ಬಿಡ್ತಾರೆ. ಪುಣ್ಯದ ಅಂಶ ಜಾಸ್ತಿ ಆಯ್ತು, 99% ಪುಣ್ಯ, ಅರ್ಧ ಪಾಪ. ಅಂದ್ರೂ ಪ್ರಭುದೇವರಲ್ಲಿ ಇದ್ದೇ ಇರ್ತದೆ ಆ ಪಾಪದಂಶ. ಏನಂತ ನಮಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಇರ್ತದೆ. ಅಂದ್ರೆ ಪ್ರಭುದೇವ ಆಗ್ತಾನೆ, ಅಂದ್ರೆ ಕೃಷ್ಣ ಆಗ್ತಾನೆ, ಅಂದ್ರೆ ರಾಮ ಆಗ್ತಾನೆ, ಅಂದ್ರೆ ಋಷಿ ಆಗ್ತಾನೆ, ಅಂದ್ರೆ ಅಕ್ಕಮಾದೇವಿ ಆಗ್ತಾನೆ. ಇಲ್ಲೇನ ಆಗಲ್ಲ. ಇನ್ನು 99% ಪಾಪ ಇದೆ, ಇನ್ನು ಅರ್ಧ ಪುಣ್ಯ ಇದೆ ಅಂದಾಗ ಮೆಂಟಲ್ ರಿಟಾರ್ಡೆಡ್ಸು. ಆಮೇಲೆ ನಾನೊಂದು ಹುಡುಗನ್ ನೋಡಿದ್ದೇನೆ, ಹುಟ್ಟದಾಗಿನಿಂದ ಕೊನೆ ತನಕ 29 ವರ್ಷ ಬದುಕಿದ್ದಾನೆ. ಕೊನೆ ತನಕ ಅಷ್ಟೇ, ಮಾತಾಡಕ್ ಬರಲಿಲ್ಲ. ಅವ್ರ ಅಪ್ಪನೇ ಊಟ ಮಾಡಿಸ್ಬೇಕಾಗಿತ್ತು, ಅವ್ರ ಅಪ್ಪನೇ ಬೆಡ್ ಪಾಲ್ ಕೊಡ್ಬೇಕಾಗಿತ್ತು, ಕೊನೆಗೆ ಹೆಣ್ಮಕ್ಳು ಕೊಡ್ಬೇಕಾಗಿತ್ತು. 29ನೇ ವರ್ಷಕ್ಕೆ ತೀರ್ಕೊಂಡ. ಯಾಕೆ? ಇದಕ್ಕೇನು ಉತ್ತರ ಕೊಡ್ತೀರ ನೀವು? ಏನು ಉತ್ತರ ಇದೆ? ಪಾಪ ಇಲ್ಲ, ಪುಣ್ಯ ಇಲ್ಲ, ಮುಂದಿನ ಜನ್ಮ ಇಲ್ಲ, ಹಿಂದಿನ ಜನ್ಮ ಇಲ್ಲ ಅಂತ ಉಡಾಪೆ ಜನ. ನಿಮ್ ಚಂಪಾನ್ ಅಂತವ್ರು ಅಂತಲ್ಲ, ಅವ್ರಿಗೆ ಏನೂ ಇಲ್ಲ, ನಿನ್ಗಿಲ್ಲ ಮಾರ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳೋಣ, ಆದ್ರೆ ಇಲ್ಲ ಅಂತ ಹೇಳಕ್ ನನಗೆ ಅಧಿಕಾರ ಇಲ್ಲ. ಇದಕ್ಕೆ ಏನು ಉತ್ತರ ಕೊಡ್ತೀರ? 29 ವರ್ಷ ಆ ದೇಹದಲ್ಲಿ ಆತ್ಮ ಇತ್ತಲ್ಲ, ಯಾಕಿತ್ತು ನೋಡಿದ್ದೇನೆ. ನಮ್ಮಲ್ಲಿ ನಾನು ಓದ್ತಿರ್ಬೇಕಾದ್ರೆ ಹುಡುಗ ಬಂದಿದ್ದಾನೆ, ಕಣ್ಣು ಕಾಣಿಸ್ತಿರ್ಲಿಲ್ಲ, ಮಾತು ಬರ್ತಿರ್ಲಿಲ್ಲ, ಕಿವಿನೂ ಕೇಳಿಸ್ತಿರ್ಲಿಲ್ಲ. ರಿಮೈಂಡ್ ನಮ್ಮಿಂದ ತಂದು ನಮ್ಮಲ್ಲಿ ಬಿಟ್ಟರು, ಎಲ್ಲವೂ ಸಿಕ್ಕಿತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ. ಆಗ 8-9 ವರ್ಷ ಹುಡುಗ ಆಗಿದೆ, ಕಟ್ಟಿದ್ದು. ನಮ್ಮಲ್ಲಿ ಬಂದು ನಮ್ಮ ಸ್ಕೂಲಿಗೆ ಬಂದು ಒಂದು 3-4 ತಿಂಗಳಿಗೆ ತೀರ್ಕೊಂತದ್ದು ಜೀವ. ಯಾಕೆ? ಅದು 9 ವರ್ಷ 10 ವರ್ಷ ಯಾಕೆ ಬರ್ತಿತ್ತು? ಏನ್ ಕಾರಣ? ಉತ್ತರ ಕೊಡೋಕ್ಕಾಗತ್ತ ನಮ್ಮ ಕೈಗೆ? ಅದಕ್ಕೆ ನಮ್ಮ ಋಷಿಗಳು ಉತ್ತರ ಕೊಟ್ಟರು, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡೆಯೇ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡೆಯೇ. ಈಗ ಹುಟ್ಟಿದ ಮಕ್ಕಳಿಗೆ ಶುಗರ್ ಬರ್ತಾ ಇದೆ, 5 ತಿಂಗಳ ಮಗುಗೆ ಶುಗರ್ ಬಂದಿದೆ. ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ? ಅದಕ್ಕೆ ಪಾಪ ಮತ್ತು ಪುಣ್ಯ ಎರಡೂ ಕೂಡಿದ್ರೆ ದೇಹ ಆಗುತ್ತೆ. ಅದೇ ತರ ಇನ್ನೊಂದು ವಚನ ಅಲ್ಲಮ ಪ್ರಭುದೇವರಿಗೆ ಎಂತ ಅದ್ಭುತ ಅಂದರೆ, ನನಗಿವತ್ತು ನೀವು 2 ತಾಸು ಕೊಟ್ಟರು ಸಮಯ ಸಾಕಾಗಲ್ಲ, ನಾನು ತಗೊಳ್ಳಲ್ಲ. ಆಮೇಲೆ ಬೇರೆ, ಯಾಕೆ ನನಗೂ ಹಸಿವಾಗ್ತಿದೆ. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗ್ಗೆ ನಿಕ್ಕಿದವರಾರು. ಕೇಳಿಸ್ಕೊಳ್ಳಿದ್ದನ್ನ, ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗ್ಗೆ ನಿಕ್ಕಿದವರಾರು. ಕತ್ತಲು ಇದೆ, ಬೆಳಕು ಇದೆ, ಒಂದಕ್ಕೆ ಒಂದು ಅಂಜದು, ಒಂದಕ್ಕೆ ಒಂದು ಅಂಜದು. ಅದೇನು ಚೋದ್ಯವು ಹೇಳ, ಏನು ಆಶ್ಚರ್ಯ, ವೈಶ್ವರಲ್ಲ. ಇನ್ನಿದೆ ಮುಂದಕ್ಕೆ, ಇನ್ನು ಕೇಳಿಸ್ಕೊಳ್ಳಿ. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗ್ಗೆ ನಿಕ್ಕಿದವರಾರು. ಕತ್ತಲೂ ಇದೆ, ಬೆಳಗೂ ಇದೆ, ಒಂದಕ್ಕೊಂದು ಅಂಜದು. ಅದೇನು ಚೋದ್ಯವು ಹೇಳ. ಮುಂದೆ ನಮಗೆ ತಿಳಿಯೋ ಉದಾಹರಣೆ ಕೊಡ್ತಾರೆ ಅವರು. ಆನೆಯೂ ಸಿಂಹವು ಒಂದಾಗಿ ಉಂಬದ ಕಂಡು ಬೆರಗಾದ ಮಹೇಶ. ಆನೆ ಮತ್ತು ಸಿಂಹ ಒಂದಾಗಿ ಊಟ ಮಾಡೋದು ನೀವೆಲ್ಲ ನೋಡ್ತೀರ, ಜಿಯೋಗ್ರಫಿ ಒಳಗೆ ನೋಡಿದ್ದೀರ? ನೋಡಿ ಸಾಧ್ಯವೇ ಇಲ್ಲ.
ಯಾಕೆ? ಆನೆ ಆಹಾರನೇ ಬೇರೆ, ಸಿಂಹದ ಆಹಾರನೇ ಬೇರೆ. ಆನೆ ಪಕ್ಕಾ ಸಸ್ಯಾಹಾರಿ, ಸಿಂಹ ಪಕ್ಕಾ ಮಾಂಸಾಹಾರಿ, ಮತ್ತೆ ಪಕ್ಕ ವೈರಿಗಳೆರಡು. ಆನೆ ಕನಸಲ್ ಸಿಂಹ ಬಂದ್ರೆ ಆನೆ ಸತ್ತೋಗುತ್ತಂತೆ. ಸುಮ್ಮನೆ ಹೇಳ್ತಾರ, ಸುಳ್ಳು ಗೊತ್ತಾಗ ಹೇಳ್ತಾರ. ಅಂದ್ರೆ ಅಂತ ವೈರಿಗಳು ಈ ಜಗತ್ತಲ್ಲಿ ಕೂಡ ಬದುಕ್ತಿರವಲ್ಲ. ಅಪರಿಮಿತದ ಕತ್ತಲು, ವಿಪರೀತದ ಬೆಳಕು. ಏನ್ ಅರ್ಥ ಮಾಡ್ತೀರಪ್ಪ? ಗುರುರಾಜ್ ಸರ್ಗೆ, ಪಾಟೀಲ್ರಿಗೆ ಒಂದು 6 ತಿಂಗಳು ಅವಕಾಶ ಕೊಡ್ತೀನಿ ನಾನು. ಈ ವಚನ ಅರ್ಥ ಉಟ್ಕೊಂಡು ನನಗೆ ಹೇಳಿ, ನಿಮ್ಗೊಂದು 25,000 ರೂಪಾಯಿ ಯಾವ್ದಾದ್ರು ಪ್ರಶಸ್ತಿ ಕೊಡ್ತೀನಿ ನಮ್ಮ ಮಠದ ವತಿಯಿಂದ. ಹೋಗ್ಲಿ, ನಾನು ಬೇಡ, ನಾವು ನೀವು ಬಿಟ್ಬಿಡೋಣ. ನೀವು ವರ್ಡ್ಸ್ವರ್ತ್, ಶೇಕ್ಸ್ಪಿಯರು, ಆಮೇಲಿಂದ ವಿಲಿಯಂ ಬ್ಲೇಕ್, ಇನ್ನೇನಿರಲ್ಲ ಅವ್ರನ್ನೆಲ್ಲ ಓದ್ಕೊಂಡು, ಅಥವಾ ಬೇಕಾದ್ರೆ ನಿಮಗೆ ವಿಮಾನ ಟಿಕೆಟ್ ಕೊಡ್ತೀವಿ, ರಾಬಿನ್ ಶರ್ಮಾ ಹತ್ರ ಹೋಗ್ರಿ, ಈ ವಚನದ ಅರ್ಥ ತಿಳ್ಕೊಳ್ರಿ, ಕೇಳ್ಕೊಂಡು ಬಂದು ನನಗೆ ಹೇಳ್ರಿ. ಅಥವಾ ಹಿಮಾಲಯದಲ್ಲಿ ಯಾರಾದ್ರೂ ಋಷಿಗಳಿದ್ರೆ ಅವ್ರ ಹತ್ರನೆಲ್ಲ ಕೇಳ್ಕೊಂಡ್ಬಂದು ಹೇಳಿ. ಮೋದಿ ಅವಾಗ ಕುಂಭಮೇಳದಲ್ಲಿ ಯೋಗಿ ಮೋದಿ ಎಲ್ಲ ಗಂಗಾ ನದಿ ಮುಳುಗಿ ಅವ್ರ ಬೇರೆಯವ್ರನ್ನ ಕರ್ಕೊಂಡ್ಬಂದು ಮುಳುಗಿಸಿ ಗಂಗಾ ನದಿ ಚೆನ್ನಾಗಿ ಮಾಡಿ ಮುಳುಗಿದ್ರು ಪರವಾಗಿಲ್ಲ ಬಿಡಿ. ಇದ್ದಿದ್ದಂಗೆ ಮುಳುಗಿದ್ರೆ ಅವ್ರು ನಾನು ಮೋದಿ ಹೆಸರು ಹೇಳ್ತಿರ್ಲಿಲ್ಲ. ಅವಾಗ ಅದನ್ನ ಗಂಗಾ ಸ್ವಚ್ಛ ಮಾಡಿ ಮುಳುಗಿದ್ರು ಪರವಾಗಿಲ್ಲ. ಗೊತ್ತಾಯ್ತಲ್ಲ, ಇವ್ರು ಯಾರಿಗೂ ಈ ವಚನ ಅರ್ಥ ಆಗಲ್ಲ. ಆದ್ರೆ ಶರಣ ಸಾಹಿತ್ಯವನ್ನು ಬಲ್ಲವರಿಗೆ ಅರ್ಥ ಆಗುತ್ತೆ. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗ್ಗೆ ನಿಂತಿದವರ ಅಂದ್ರೆ ಅಪರಿಮಿತದ ಕತ್ತಲು ಅಂದ್ರೆ ಈ ಶರೀರ. ಅಪರಿಮಿತ ಕತ್ತಲು ಅಂದ್ರೆ ಈ ಶರೀರ, ಹೆಣ. ವಿಪರೀತದ ಬೆಳಗಂದ್ರೆ ಆತ್ಮ. ಆತ್ಮ ಆತ್ಮ ವಿಪರೀತದ ಬೆಳಗು ಅಂದ್ರೆ ಪರಮಾತ್ಮನ ಅಂಶ. ಸೂರ್ಯ ಚಂದ್ರರಿಗೆ ಜೀವ ಅಲ್ಲ, ಆತ್ಮ ಅಂತಾನೆ ಬಳಸ್ಬೇಕು ನೀವು. ಜೀವ ಅಂದ್ರೆ ಮತ್ತೆ ಪ್ರಾಣ. ಒಂದು ಶಬ್ದನು ಬಹಳ ಮುಖ್ಯ. ದೇಹ ಮತ್ತು ಆತ್ಮ ಕೂಡಿದಾಗ ಜೀವಾತ್ಮ ಆಗುತ್ತೆ. ದೇಹ ಜೊತೆ ಆತ್ಮ ಸೇರಿದಾಗ ಜೀವಾತ್ಮ ಆಗುತ್ತೆ. ಇಲ್ಲದೆ ಹೋದ್ರೆ ಆತ್ಮ. ಈ ದೇಹದೊಳಗೆ ಆತ್ಮವನ್ನು ಇಟ್ಟಿದ್ದಾನೆ ಪರಮಾತ್ಮ. ಅರ್ಥ ಆಯ್ತಾ? ದೇಹ ಸಂಪೂರ್ಣ ಜಡ, ಆತ್ಮ ಸಂಪೂರ್ಣ ಚೇತನ. ಇದನ್ನೇ ವೈದ್ಯ ಸಂಗಣೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಅಷ್ಟೋತ್ತರ ಶತವ್ಯಾಧಿಗಳ ಧರಿಸಿಕೊಂಡಿಪ್ಪುದು ಆತ್ಮನೋ ಘಟನೋ. ಎಂತ ಅದ್ಭುತ ಪ್ರಶ್ನೆ ಕೇಳ್ತಾನೆ ನೋಡಿ. ಚರಕ, ಧನ್ವಂತ್ರಿ, ಸುಶ್ರುತ, ವಾಗ್ಭಟ ಯಾರಿಗೂ ಈ ಪ್ರಶ್ನೆ ಓದಿಲ್ಲ. ಅದು ವೈದ್ಯ ಸಂಗಣನೆ ಕೇಳ್ತಾನೆ. ಅದಕ್ಕೆ ವೈದ್ಯ ಸಂಗಣನೆ ಹೆಸರಿಟ್ಟಿದ್ದಕ್ಕೆ ಈ ಚಿಕಿತ್ಸಾಲಯಕ್ಕೆ. ಇವಾಗ ಯಾರಿಗೂ ಅರ್ಥ ಆಗದೆ ಇರ್ಬೋದು, ಇನ್ನೊಂದು 50 ವರ್ಷ 100 ವರ್ಷಕ್ಕೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅರ್ಥ ಮಾಡ್ಕೊಂತಾರೆ. ಹೇಳ್ತಾರೆ ಅವನು, ಅಷ್ಟೋತ್ತರ ಶತವ್ಯಾಧಿಗಳ ಧರಿಸಿಕೊಂಡಿಪ್ಪುದು ಆತ್ಮನೋ ಘಟನ. ಆತ್ಮನೆಂದರೆ ಸಾಯದ ಚಿತ್ತ. ಆತ್ಮ ಎಂದು ಸಾವಿಲ್ಲ. ಅದಕ್ಕೆ ಆತ್ಮನೆಂದರೆ ಹೇಳ್ತದಲ್ಲ, ಭಗವದ್ಗೀತೆ ಹೇಳ್ತಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಶೋಷ್ಯತೆ ಮಾರುತಃ. ಹೌದಲ್ವ? ಅಂದ್ರೆ ಗಾಳಿ ಒಣಸಕ್ಕಾಗಲ್ಲ, ಶಸ್ತ್ರಗಳು ಕೊಲ್ಲಕ್ಕಾಗಲ್ಲ, ಆಮೇಲೆ ಬೆಂಕಿಯಿಂದ ಸುಡಕ್ಕಾಗಲ್ಲ. ಆತ್ಮ ಅದೇ ವಿಪರೀತದ ಬೆಳಕು, ಫಲಪುರದ ಬೆಳಕು. ಭಗವದ್ಗೀತೆ ಯಾಕಪ್ಪ ಸುಡ್ತೀರ ಲಿಂಗಾಯತರು? ಭಗವದ್ಗೀತೆ ಯಾಕೆ ಸುಡ್ತೀರ ದಲಿತರು, ಹರಿಜನರು? ಯಾಕೆ ಸುಡ್ತೀರ? ಅದರಲ್ಲಿ ಹೇಳಿರೋದು ಇದೇನೆ. ಇದು ಅರ್ಥ ಆಗಿಲ್ಲ, ಅದಕ್ಕೆ ಹೋಲಿಕೆ ಮಾಡಕ್ಕೆ ನಿಮ್ಗೆ ಬಂದಿಲ್ಲ, ಅದು ನಿಮಗೆ ಬೇಕಾಗೇ ಇಲ್ಲ ಸುಡೋರಿಗೆ. ಒಬ್ಬ ಜ್ಞಾನಿ ಆದವನು ಯಾವುದನ್ನು ಸುಡಲ್ಲ, ಸುಡಬೇಕಾದಿಲ್ವೇ ಇಲ್ಲ. ಗೊತ್ತಾಯ್ತಲ್ವಾ? ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅಂದ್ರೆ ಆತ್ಮ ವಿಪರೀತದ ಬೆಳಗು, ದೇಹ ಅಪರಿಮಿತದ ಕತ್ತಲು. ಎರಡನ್ನೂ ಕೂಡಿಸಿದ ಪರಮಾತ್ಮ. ಇದೇನು ಚೋದ್ಯವೋ ಹೇಳ, ಒಂದಕ್ಕೆ ಒಂದು ಅಂಜಲು. ಇದು ಬಹಳ ವಿಚಿತ್ರ. ಆತ್ಮಕ್ಕೆ ದೇಹ ಅಂಜಿಸ್ತಾ ಇಲ್ಲ, ಅದು ಕಾಯ್ತಾ ಇದೆ ಅಂತೆ. ಯಾವಾಗ ನಾನು ಹೊರಗೆ ಬರಲಿ, ನನ್ನ ಶಕ್ತಿ ತೋರಿಸ್ಲಿ. ಗುರು ಯಾವಾಗ ಬರ್ತಾನೆ, ನನ್ನ ಹೊರಗೆ ತರ್ತಾನೆ ಅಂತ ಆತ್ಮ ಕಾಯ್ತಾ ಇದೆ ಜನ್ಮ ಜನ್ಮಾಂತರಗಳಲ್ಲಿ. ದೇಹ ಹೇಳ್ತಾ ಇದೆ, ನಿನ್ನನ್ನು ಬಿಡಲ್ಲ ನಾನು ಆಚೆ, ನಿನ್ನನ್ನ ಆಚೆ ಬಿಡಲ್ಲ. ನನಗೆ ಕಾಮ ಬೇಕು, ನನಗೆ ಕ್ರೋಧ ಬೇಕು, ನನಗೆ ಹೊಡೆದಾಟ ಬೇಕು, ನನಗೆ ಹೆಣ್ಣು ಬೇಕು, ಗಂಡು ಬೇಕು. ದೇಹದ ಗಲಾಟೆ ಇದು, ಆತ್ಮದ ಗಲಾಟೆ ಅದು. ಎರಡೂ ಜಗಳ ಮಾಡ್ಕೊಂಡು ಒಂದಕ್ಕೊಂದು ಅಂಜಲು. ಆದ್ರೂ ಭವದ ಸುಖವನ್ನ ಇಲ್ಲಿ ಬಂತು ನಿಮಗೆ. ಎರಡು ಕೂಡೆ ಬಿಡ್ತಾನೆ ಅವನು. ಭವದ ಸುಖವನ್ನ, ಭವದ ಆನಂದವನ್ನ, ಇಲ್ಲಿ ಸಿಗ್ತಕ್ಕಂಥ ಸುಖ ದುಃಖಗಳನ್ನ ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡು
ಬೆರಗಾದೆ ಗುಹೇಶ್ವರ. ಎಂಥ ಅದ್ಭುತ, ಎಂಥ ಅದ್ಭುತ ತತ್ವಜ್ಞಾನವಿದು. ಭಾರತದ ಯಾವ ಋಷಿಗಳು, ಸ್ವಾಮಿ ರಾಮ ಇರಲಿ, ಯೋಗಿ ಆತ್ಮಕತೆಯ ಪರಮಹಂಸ ಯೋಗಾನಂದ ಇರಲಿ, ಇವ್ರು ಯಾರಿಗೂ ಇಂಥ ವಚನಗಳನ್ನ ಹೇಳಕ್ಕಾಗಲ್ಲ. ಅದು ಅಲ್ಲಮಪ್ರಭು ಮಾತ್ರ ಸಾಧ್ಯ. ಅಲ್ಲಮಪ್ರಭು ಯಾರಿಗೆ ಸಮಾನ ಗೊತ್ತಾ? ಈಶಾವಾಸ್ಯಮಿದಂ ಸರ್ವಂ, ಅದೇ ಹೇಳಿದಲ್ಲ, ತದೇಶತಿ ತನ್ನೈಶತಿ ತದ್ದೂರೆ. ಅವ್ರನ್ನೂ ಮೀರಿಸ್ಬಿಟ್ಟಿದ್ದಾರೆ ಇವರು. ಅಲ್ಲಮಪ್ರಭು ಅವ್ರನ್ನೂ ಮೀರಿಸ್ಬಿಟ್ಟಿದ್ದಾರೆ, ಋಷಿಗಳನ್ನು ಮೀರಿಸ್ಬಿಟ್ಟಿದ್ದಾರೆ. ಗೊತ್ತಾಯ್ತಲ್ವಾ? ಆದ್ರಿಂದ ಇಂತಹ ಒಬ್ಬ ಮಹಾಯೋಗಿ ನಮ್ಗೆ ಅರ್ಥ ಆಗದೆ ಇರ್ಬೋದು. ನಮ್ಮ ಅಪ್ಪನ ಸಮಾನ ನಾವು ಬರಲೇಬೇಕು ಅಂತೇನಿಲ್ಲ. ನಮ್ಮಪ್ಪ ಅವನು ಮೋದಿ ಇರ್ಬೋದು, ನಾನು ಕೂಲಿ ಮಾಡ್ಕೊಂಡಿರೋನು ಇರ್ಬೋದು. ಆ ಅಪ್ಪನಿಗೂ ಮಗ, ಈಗ ಗಾಂಧೀಜಿ ಮಗ ಕುಡುಕ ಹರಿಲಾಲ್, ಹಂಗಂದ ಕ್ಷಣಕ್ಕೆ ಗಾಂಧೀಜಿ ಮಗ ಅಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಹರಿಲಾಲ್ ಗಾಂಧಿ ಗಾಂಧೀಜಿ ಮಗನೇ. ಹಂಗೆ ಅಲ್ಲಮಪ್ರಭುದೇವರು ನಮ್ಗೆ ಅರ್ಥ ಆಗಿಲ್ಲ ಅಂದ ಕ್ಷಣಕ್ಕೆ ನಾವು ಅಲ್ಲಮಪ್ರಭುದೇವ್ರ ಮಕ್ಕಳಲ್ಲ ಅನ್ನೋಕ್ಕಾಗಲ್ಲ. ನಾವು ಅಲ್ಲಮಪ್ರಭುದೇವ್ರ ಮಕ್ಕಳೇ. ಆ ಅಪ್ಪನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ ಪ್ರಾಮಾಣಿಕವಾಗಿ ಅಂತ ತಿಳ್ಕೊಂಡು ಹೇಳ್ತಾ ಇಷ್ಟು ಸಾಕು. ಇನ್ನು ನಮ್ಮ ಅತಿಥಿಗಳ ಬಗ್ಗೆ ಹೇಳಕ್ ಹೋದ್ರಿಂದ ಅರ್ಧ ಗಂಟೆ ಬೇಕು. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ ಅತಿಥಿಗಳೇ. ನೀವೆಲ್ಲರೂ ಒಬ್ಬರಿಗಿಂತ ಒಬ್ರು ದೊಡ್ಡವರೇ, ಒಬ್ಬರಿಗಿಂತ ಒಬ್ರು ಶ್ರೇಷ್ಠರೇ, ಸಾಧಕ ಪುರುಷರೇ. ಅಂಥವನ್ನೇ ಕರ್ಸಿದ್ದೀನಿ ನಾನು, ಗೊತ್ತಾಯ್ತಲ್ಲ? ಅಂಥವನ್ನೇ ಕರ್ಸಿದ್ದೀನಿ. ಇನ್ನು ನಿಮ್ಮ ಗುಣಗಾನ ಮಾಡೋದಕ್ಕೆ ನನಗೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ. ಆಮೇಲೆ ನೀವೇ ಬೈತೀರ ನನ್ನನ್ನು, ಎಂಥ ಗುರುಗಳು ಗಂಟಿದ್ರು ಮಾರಾಯ. ಕರ್ಸಿ ನಮ್ಮನ್ನ ವೇದಿಕೆ ಮೇಲೆ ತಂಪಾಗ್ದಲ್ಲೇ ಕೂಡಿಸ್ಕೊಂಡು ಊಟ ಇಲ್ದಾಗ ನಮ್ಮನ್ನ 4 ತಾಸು ಕಾಯಿಸಿದ್ರು ಅಂದ್ರೆ ಸರಿ ಹೋಗಲ್ಲ. ಅದಕ್ಕೆ ನಿಮ್ಮೆಲ್ಲರ ಬಗ್ಗೆ ಯಾರಿಗೂ ಹೇಳಲ್ಲ. ನಮ್ಮ ಶರಣಬಸವ ಚೋಳಿನವರು ದಾಸೋಹ ಮಾಡೋರು ಮೊನ್ನೆ. ಇವರಿಬ್ರು ಯಾಕೆ ನೆನಪಾಯ್ತು ಅಂತಂದ್ರೆ, ಪಾದಯಾತ್ರೆ ಮುಗಿಸ್ಬಿಟ್ಟು ಹೋಗುವಾಗ ಅವ್ರ ಹೋಮ್ ಮಿನಿಸ್ಟ್ರಿ ಕೇಳಿ ಅವ್ರು ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ, 5,000 ರೂಪಾಯಿ ನಾನು ಕಾಣಿಕೆ ಕೊಡ್ತಾ ಇದ್ದೀನಿ, ಫೋನ್ ಪೇ ಮಾಡ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಪೇ ಮಾಡಿದ್ರು. ಅವರಿಬ್ರು ಕೂಡಿ, ಮಂಜುಳಕ್ಕವರು ಇವರಿಬ್ರು ಕೂಡಿ ಅವ್ರು ದಾಸೋಹ ಮಾಡಿದ್ರು. ಮತ್ತು ದಾಸೋಹಿಗಳಿಗೆ ನಾವು ಕರೆಸಿ ಒಂದು ಸನ್ಮಾನ, ಕೃತಜ್ಞತೆ ಹೇಳಬೇಕು. ಯಾಕಂದ್ರೆ ನೋಡಿ, ಹಣ ಅನ್ನೋದು ಕೆಟ್ಟಲ್ಲ ರೀ. ಹಣ ನಾವು ಸರಿಯಾಗಿ ಬಳಸ್ಕೊಳ್ಳೋದ್ರೆ ನಾವು ಕೆಟ್ಟ ಅಷ್ಟೇ. ಆದ್ರೆ ಹಣ ಅದು ಲಕ್ಷ್ಮಿಯ ರೂಪ, ಅಥವಾ ಲಕ್ಷ್ಮಿಗಿಂತ ಮುಂಚೆನೆ ಹುಟ್ಟಿದ ಹಣ. ನೀವು ಲಕ್ಷ್ಮಿ ಹುಟ್ಟಿಸಿದವ್ರು ನೀವು, ಆದ್ರೆ ಹಣ ಬಂಗಾರ ಲಕ್ಷ್ಮಿಗಿಂತ ಮುಂಚೆ ಹುಟ್ಟಿದೆ. ಅದನ್ನು ಸರಿಯಾಗಿ ಬಳಸ್ಕೊಂಡು ಜಗತ್ತಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜಂಗಮದ ಕರ್ತವ್ಯ. ಅದನ್ನು ನಾನು ಮಾಡ್ತಾ ಇದ್ದೀನಿ. ನೀವೆಲ್ಲ ಕೊಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಅದೇ ಹೇಳಿದ್ನಲ್ಲ, ಜೋಳಿಗೆ ನಮಗೆ. ನಾನು ಇನ್ನೋವಾ ಕಾರಲ್ಲಿ, ಫಾರ್ಚುನರ್ ಕಾರಲ್ಲಿ ಅಡ್ಡಾಡಿದ್ರು ನನಗೆ ಪ್ರಜ್ಞೆ ಇದೆ. ನಾನೊಬ್ಬ ಭಿಕ್ಷುಕ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಒಂದೊಂದ್ಸರಿ ಚಿಕ್ಕರಿಗೆ ಜಾಸ್ತಿ ದೊಡ್ಡ ದೊಡ್ಡ ನೋಟ್ ಕೊಟ್ಬಿಡ್ತೀನಿ. ನಾನು ಕೇಳಕ್ ಬಂದಾಗ, ಡಾಕ್ಟ್ರೇ ಪುರ ಅವರೆಲ್ಲ ಏನೇನೋ ಮಾಡ್ತಾರೆ, ಗಂಜ ಸೇರ್ತಾರೆ, ಯಾಕೆ ಕೊಡ್ತೀವಿ ಅವ್ರಿಗೆ? ಏನಿಲ್ಲಪ್ಪ, ಅವನು ಅಡ್ಡಾಡ್ಕೊಂಡು ಭಿಕ್ಷೆ ಬಿಡ್ತಿದ್ದಾನೆ, ನಾನು ಫಾರ್ಚೂನ್ ಕಾರಲ್ಲಿ ಅಡ್ಡಾಡಿ ಭಿಕ್ಷೆ ಬಿಡ್ತಾ ಇದ್ದೀನಿ ಅಷ್ಟೇ. ಅವ್ರಿಗೂ ನಮ್ಮ ಅಣ್ಣ ತಮ್ಮನೆ ಅವರು ಕೂಡ. ಆದ್ದರಿಂದ ನೀವೆಲ್ಲ ನಿರಂತರವಾಗಿ ದಾಸೋಹ ಮಾಡ್ತಾ ಇರಿ. ಇಂಥ ಒಳ್ಳೆ ಕೆಲಸ ಮಾಡೋಣ. ಸರ್ವರಿಗೂ ಶರಣ ಶರಣ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ